ಹಲೋ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್. ಸೊ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಅನ್ನೋಕ್ಕಿಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ KCT ಕ್ಲಾಸ್ ಸ್ಟಾರ್ಟ್ ಆಗ್ತಿದ್ದೇವೆ. ಫಸ್ಟು ಬಯೋಮಾಲಿಕ್ಯೂಲ್ಸ್. ಸೊ ಈ ಚಾಪ್ಟ್ರು, ಈ ವಿಡಿಯೋ ಅಷ್ಟೇ ಅಲ್ದೈತಿ, ಬೇರೆ ಯಾವ ವಿಡಿಯೋಸ್ ಬಂದರು ಕಾನ್ಸೆಪ್ಟ್, ಶಾರ್ಟ್ ಕಟ್ಸ್, ಟ್ರಿಕ್ಸ್ ಆಗಿರ್ಬೋದು, ನೆಕ್ಸ್ಟು ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಕ್ವಿಕ್ಕಾಗಿ ಸಾಲ್ವ್ ಮಾಡಬೇಕು, ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು, ಒಂದೊಂದು ಕ್ವಶನ್ಸ್ ಎಲ್ಲ ಮಾಡ್ಕೊತ ಕೂರ್ಬೇಕಂತೇನಿಲ್ಲ, ಶಾರ್ಟಾಗು ಸ್ವೀಟಾಗು ಮಾಡ್ಬೋದು. ಸೊ ಎಲ್ಲದೂ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವತ್ತು ನಾವು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಮಾಡ್ತಿದ್ವಿ. ಸೊ ಬಯೋಮಾಲಿಕ್ಯೂಲ್ಸ್ ಚಾಪ್ಟ್ರಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಯಾವ ರೀತಿ ಮಾಡಬೇಕು, ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು, ಸೊ ಕಾನ್ಸೆಪ್ಟ್ ಆಗಿರ್ಬೋದು, ಸೊ ನೆಕ್ಸ್ಟ್ ಆ ಕಾನ್ಸೆಪ್ಟ್ನ ಹೇಗೆ ಅಪ್ಲೈ ಮಾಡಬೇಕು, ಸೊ ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಹಾಗಾದರೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್. ಸೊ ಬಯೋಮಾಲಿಕ್ಯೂಲ್ಸ್ ಚಾಪ್ಟ್ರಲ್ಲಿ ನೀವು ನೋಡೋದಾದರೆ, ಸೊ 2025 ನೀವು ನೋಡೋದಾದರೆ ಒಂದು 3 ಕ್ವಶನ್ಸ್ ಬಂದಿತ್ತು. ನೆಕ್ಸ್ಟು 2024 ನಾವು ನೋಡೋದಾದರೆ ಒಂದು 4 ಕ್ವಶನ್ನು. ನೆಕ್ಸ್ಟ್ 2023 ನೋಡೋದಾದರೆ ಒಂದು 4 ಕ್ವಶನ್. 2022 ನೋಡೋದಾದರೆ ಒಂದು 2 ಕ್ವಶನ್. ನೆಕ್ಸ್ಟ್ 2021 ನೋಡೋದಾದರೆ 2 ಕ್ವಶನ್ಸ್ ಬಂದಿತ್ತು. ಸೊ ನೀವು ನೋಡ್ತಾ ಬಂದರೆ ಆಲ್ಮೋಸ್ಟ್ ಒಂದು 3-4 ಇದ್ದಾವೆ. ಸೊ ಈ ಸಲನೂ 3-4 ಬರುತ್ತೆ. ಸೊ ಈ ಸಲನೂ 3-4 ಕ್ವಶನ್ ಬರುತ್ತೆ, ಅದೆಲ್ಲ ಇಂಪಾರ್ಟೆಂಟು. ಈ ಸಲ ನೀವು 3-4 ಕ್ವಶನ್ನ ಸಾಲ್ವ್ ಮಾಡೋ ಪಕ್ಕ ಬರ್ತೀರಾ, ಟೆನ್ಷನ್ ಮಾಡಬೇಡ್ರಿ. ಸೊ ಸ್ಟಾರ್ಟ್ ಮಾಡೋಣ ಬಯೋಮಾಲಿಕ್ಯೂಲ್ಸ್. ಸೊ ಬಯೋಮಾಲಿಕ್ಯೂಲ್ ಸ್ಟಾರ್ಟ್ ಮಾಡಬೇಕಂದ್ರೆ ಏನಿದು? ಎನರ್ಜಿ ಸೋರ್ಸ್. ಸೊ ನಮ್ಗೆ ಬೇಕಾಗಿರೋದು ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ಗೆ ಫಸ್ಟು ಶೂಟೌಟ್ ಎಲ್ಲಿ? ಸೊ ಗ್ಲೂಕೋಸು ಒಂಥರ ಕಣದಲ್ಲೂ ಶಕ್ತಿ ಇದ್ದಂಗೆ. ಏನಾಗಬೇಕಂದ್ರೆ ಎಲ್ಲ ಕಡೆನೂ ಬೇಕಾಗತ್ತೆ ಎನರ್ಜಿ ಸೋರ್ಸ್. ಸೊ ಗ್ಲೂಕೋಸ್ ಇಲ್ಲ ಅಂದರೆ ನಾವು ಹಿಂಗೆ ಬಿದ್ದುಬಿಡ್ತೀವಿ. ಸೊ ಗ್ಲೂಕೋಸ್ ಬೇಕೇ ಬೇಕು. ಸೊ ಓಕೆನಾ? ಸೊ ಗ್ಲೂಕೋಸ್ ನಾವು ನೋಡಬೇಕಂದ್ರೆ, ಸೊ ಫಸ್ಟ್ ಇರೋದು ಈ ಗ್ಲೂಕೋಸ್ ಓಪನ್ ಚೈನ್ ಸ್ಟ್ರಕ್ಚರ್. ಸೊ ಓಪನ್ ಚೈನ್ ಸ್ಟ್ರಕ್ಚರ್ ಇದೆ, ಕ್ಲೋಸ್ ಇದೆ. ಸೊ ಫಸ್ಟು ಓಪನ್ ಚೈನ್ ಸ್ಟ್ರಕ್ಚರ್ ಹೇಗಿದೆ, ಯಾವ ರೀತಿ ಇದೆ, ಏನಿದೆ ಎಲ್ಲ ನೋಡ್ತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ಇರೋದು ಓಪನ್ ಚೈನ್ ಸ್ಟ್ರಕ್ಚರಲ್ಲಿ ನಾವು ನೋಡೋದಾದರೆ ಲೆಸ್ ದೆನ್ 1% ಇರುತ್ತೆ. ಮೀನಿಂಗ್ ಏನು ಲೆಸ್ ದೆನ್ 1% ಅಂದರೆ? ಸೊ ಇದೇನಾಗುತ್ತೆ ಅಂದರೆ, ಇವಾಗ ಸೊಲ್ಯೂಷನ್ ತೊಗೊಂಡಿರ್ತೀರಿ. ಸೊ ಒಂಥರ ಸರೋವರ ಇದ್ದಂಗೆ. ಆ ಸರೋವರದಲ್ಲಿ ಇದೇನಾಗುತ್ತೆ ಅಂದರೆ ಗ್ಲೂಕೋಸ್ ಸೊಲ್ಯೂಷನ್ ಇದೆ. ಸೊ ಗ್ಲೂಕೋಸ್ ಸೊಲ್ಯೂಷನಲ್ಲಿ ನಮಗೇನಿರುತ್ತೆ ಅಂದರೆ ಓಪನ್ ಚೈನ್ ಸ್ಟ್ರಕ್ಚರು ಲೆಸ್ ದೆನ್ 1% ಇರುತ್ತೆ. ಲೆಸ್ ದೆನ್ 1% ಇರುತ್ತೆ. ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ? ಸೊ ಅದೇ ರೀತಿ ನಾವು ನೆಕ್ಸ್ಟ್ ನೋಡೋದಾದರೆ ಈ ಗ್ಲೂಕೋಸ್ ಮಾಲಿಕ್ಯೂಲ್ನ ನಾವು ಡೆಕ್ಸ್ಟ್ರೋಸ್ ಅಂತ ಕರಿತೀವಿ. ಸೊ ಡೆಕ್ಸ್ಟ್ರೋಸ್ ಅನ್ನೋದು ಮೀನಿಂಗ್ ಏನು? ಡೆಕ್ಸ್ಟ್ರೋಸ್ ಅನ್ನೋದು ಡಿ ಗ್ಲೂಕೋಸ್ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಡಿ ಗ್ಲೂಕೋಸ್ ಅಂದರೆ ಏನು? ಡಿ ಗ್ಲೂಕೋಸ್ ಅಂದರೆ ಸಿಂಪಲ್ ಏನಿಲ್ಲ. ಸೊ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ನ ತೊಗೊಳ್ತೀರಿ, ಅದರಲ್ಲಿ ಲೆಸ್ ಎಸಿಮೆಟ್ರಿಕ್ ಸೆಂಟರ್ ಯಾವುದು? ಈ ಸೆಂಟರ್ ಇರುತ್ತೆ. ಸೊ ಈ ಸೆಂಟ್ರಲ್ಲಿ ನಮಗೆ OH ರೈಟ್ ಸೈಡಲ್ಲಿ ಇದ್ದರೆ ಅದನ್ನೇನಂತ ಕರಿತೀವಿ ಅಂದರೆ ನಾವು ಡಿ ಗ್ಲೂಕೋಸ್ ಅಂತ ಕರಿತೀವಿ. ಅದೇ ರೀತಿ ಏನಾದರೂ OH ಗ್ರೂಪ್ ಲೆಫ್ಟ್ ಸೈಡಲ್ಲಿ ಇದ್ದರೆ ಅದನ್ನೇನಂತ ಕರಿತೀವಿ? ಎಲ್ ಗ್ಲೂಕೋಸ್ ಅಂತ ಕರಿತೀವಿ. ಸಿಂಪಲ್. ಓಕೆನಾ? ಸೊ ನೆಕ್ಸ್ಟ್ ಇರೋದು ಇವಾಗ ಡೆಕ್ಸ್ಟ್ರೋ ರೊಟೇಟರಿ ಅಂತ ನಾವು ಕರಿತೀವಿ. ಸೊ ಡೆಕ್ಸ್ಟ್ರೋ ರೊಟೇಟರಿ ಮೀನಿಂಗ್ ಏನು? ಡೆಕ್ಸ್ಟ್ರೋ ರೊಟೇಟರಿ ಅಂದರೆ ಪಾಸಿಟಿವ್ ಸೈನ್ ಇದೆ. ಸೊ ಪಾಸಿಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ? ನಿಮ್ಮ ಹತ್ರ ಸ್ಯಾಂಪಲ್ ಇದೆ. ಸೊ ಲೈಟ್ನ ಪಾಸ್ ಮಾಡ್ತೀರಾ ಪೊಲಾರಿಮೀಟ್ರಿಂದ. ಈ ಸ್ಯಾಂಪಲ್ ಏನು ಮಾಡುತ್ತೆ ಅಂದರೆ ಲೈಟ್ನ ಡಿವೇಟ್ ಮಾಡುತ್ತೆ, ಇದರ್ ಟು ರೈಟ್ ಆರ್ ಲೆಫ್ಟ್. ಇವಾಗ ರೈಟ್ ಸೈಡಿಗೆ ಡಿವೇಟ್ ಮಾಡ್ತು ಅಂದರೆ ಅದನ್ನೇನಂತ ಕರಿತೀವಿ ಅಂದರೆ ನಾವು ಡೆಕ್ಸ್ಟ್ರೋ ರೊಟೇಟರಿ ಅಂತ ಕರಿತೀವಿ. ಸೊ ಇವಾಗ ಗ್ಲೂಕೋಸ್ ಆಗಿರ್ಬೋದು, ಎಲ್ಲ ಗ್ಲೂಕೋಸ್ ಆಗಿರ್ಬೋದು, ಈ ಕಾರ್ಬೋಹೈಡ್ರೇಟ್ಸ್ಗಳಾಗಿರ್ಬೋದು, ಮೋಸ್ಟ್ಲಿ ಆಲ್ ಆಫ್ ದೆಮ್ ಆರ್ ಡಿ ಫಾರ್ಮಲ್ಲಿ ಇರ್ತವೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಮಾಡ್ಕೊಂಡಿರಿ, ಹೆಲ್ಪ್ಫುಲ್ ಆಗುತ್ತೆ. ಎಲ್ಲರೂ ಒಂದು ಆಪ್ಷನಲ್ಲೂ ಬರ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಇರೋದು ಆಲ್ಡೋ ಹೆಕ್ಸೋಸ್ ಮೀನಿಂಗ್ ಏನು? ಆಲ್ಡೋ ಅಂದರೆ ಆಲ್ಡಿಹೈಡ್, ಹೆಗ್ಸ್ ಅಂದರೆ 6 ಕಾರ್ಬನ್ ಐಟಮ್. ಸಿಂಪಲ್. ಸೊ ಆಲ್ಡಿಹೈಡ್ 6 ಕಾರ್ಬನ್ ಐಟಮ್ ಇದೆ. 1 2 3 4 5 6. ಸೊ 6 ಇದ್ರೆ ಆಲ್ಡೋ ಹೆಕ್ಸೋಸ್ ಅಂತ ಕರಿತೀವಿ. ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ರೆಡ್ಯೂಸಸ್ ಬೋತ್ ಟಾಲಿನ್ಸ್ ರಿಯೇಜೆಂಟ್ ಆ್ಯಂಡ್ ಫೆಲಿಕ್ಸ್ ರಿಯೇಜೆಂಟ್. ರೆಡ್ಯೂಸಸ್ ಬೋತ್ ಟಾಲಿನ್ಸ್ ರಿಯೇಜೆಂಟ್ ಆ್ಯಂಡ್ ಫೆಲಿಂಗ್ಸ್ ರಿಯೇಜೆಂಟ್ ಅಂದರೆ ಇದೇನಾಗಿರುತ್ತೆ? ಇದು ರೆಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ. ಯಾಕೆ ರೆಡ್ಯೂಸಿಂಗ್ ಶುಗರ್? ಇದೇನು ಮಾಡುತ್ತೆ ಅಂದರೆ ತನ್ನಲ್ಲಿರೋ ಎಲೆಕ್ಟ್ರಾನ್ಗಳನ್ನು ಫೆಲಿಂಗ್ಸ್ ರಿಯೇಜೆಂಟ್ ಮತ್ತು ಟಾಲಿನ್ಸ್ ರಿಯೇಜೆಂಟಿಗೆ ಕೊಟ್ಟು ಇದೇನಾಗುತ್ತೆ? ಸೆಲ್ಫ್ ಆಕ್ಸಿಡೈಸ್ ಆಗುತ್ತೆ. ಹೇಗೆ? ಸೊ ಇದು ಆಲ್ಡಿಹೈಡು ಇದೇನಾಗುತ್ತೆ ಅಂದರೆ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ್ಯಸಿಡ್ ಆಗಿ ಕನ್ವರ್ಟ್ ಆಗಿದೆ ಅಂದರೆ ಮೀನಿಂಗ್ ಏನು? ರೆಡ್ಯೂಸಿಂಗ್ ಶುಗರ್ ಎಲೆಕ್ಟ್ರಾನ್ಗಳನ್ನು ಕೊಟ್ಟಿದೆ, ಸೆಲ್ಫ್ ಇಟ್ ವಿಲ್ ಗೆಟ್ ಆಕ್ಸಿಡೈಸ್. ಸಿಂಪಲ್. ಓಕೆನಾ? ಸೊ ಕ್ಲಿಯರ್. ನೆಕ್ಸ್ಟ್ ನಾವು ನೋಡೋದಾದ್ರೆ ಜನರಲ್ ಫಾರ್ಮುಲಾ. ಸೊ ಇದು ಜನರಲ್ ಫಾರ್ಮುಲಾ CxH2OY. ಸೊ ಇಲ್ಲಿ ಸಿಂಪಲ್ ಏನಿಲ್ಲ. ಏನು ಮಾಡಬೇಕಂದ್ರೆ ನೀವು ನೋಡ್ತಾ ಹೋಗ್ಬೋದು, ಇಲ್ಲೇ ಒಂದು ಗ್ಲೂಕೋಸ್ ನಾರ್ಮಲ್ ಸ್ಟ್ರಕ್ಚರ್ ಏನು ಮಾಲಿಕ್ಯುಲರ್ ಫಾರ್ಮುಲಾ C6H12O6. ಇವಾಗ C6H12O6 ಅಲ್ಲಿ ಏನಾಗುತ್ತೆ ಅಂದರೆ ಡಬಲ್ ಆಗ್ತಿದೆ ಹೈಡ್ರೋಜನ್. ಸೊ ಈಗ 6 ಇದ್ದರೆ 6 2 12 ಆಗುತ್ತೆ. 6 2 12. ನೆಕ್ಸ್ಟ್ ಆಕ್ಸಿಜನ್ ಕೂಡ ಏನಾಗಿರುತ್ತೆ ಅಂದರೆ 6 ಇರುತ್ತೆ. ಸಿಂಪಲ್. ಓಕೆನಾ? ಸೊ ಈಗ ಎಲ್ಲ ಕಾರ್ಬೋಹೈಡ್ರೇಟ್ಸ್ಗಳು ಇದೇ ರೀತಿ 6 12 6 5 5 ಆಮೇಲೆ 10 5 ಈ ರೀತಿ ಫಾಲೋ ಮಾಡಬೇಕಂತ ಏನಿಲ್ಲ. ಸೊ ಕೆಲವೊಂದು ಕಾರ್ಬೋಹೈಡ್ರೇಟ್ಸ್ಗಳು ಈ ಫಾರ್ಮುಲಾನ ಫಾಲೋ ಮಾಡಲ್ಲ. ಸೊ ಯಾಕೆ? ನೀವು ನೋಡ್ಬೋದು C5H12O4 ಇದೆ. C5H12O4 ಎಲ್ಲಿ ಬರುತ್ತೆ ಅಂದರೆ ಡಿಆಕ್ಸಿ ರೈಬೋಸ್ DNL ಬರುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು ರ್ಯಾಮ್ನೋಸ್, ಇಲ್ಲಿ ನೋಡ್ಬೋದು C6H12O5 ಇದೆ. ಸೊ ಇಲ್ಲೇನಾಗಿದೆ? ಒಂದು ಆಕ್ಸಿಜನ್ ಕಮ್ಮಿ ಆಗಿದೆ. ಸೊ ಈ ರೀತಿ ಇರೋವು ಕೂಡ ಜನರಲ್ ಫಾರ್ಮುಲಾದಲ್ಲಿ ಸೇರಲ್ಲ ಒಂದೊಂದ್ಸಲ, ಬಟ್ ಕಾರ್ಬೋಹೈಡ್ರೇಟ್ಸಲ್ಲಿ ಸೇರಿರ್ತವೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ? ಸೊ ಇದನ್ನೇ ಕೊಟ್ಟಿರ್ತಾರೆ. ಯಾರು ಜನರಲ್ ಫಾರ್ಮುಲಾ ಪ್ರಕಾರ ಬರಲ್ಲ, ಸೊ ಅವನ್ನ ಯಾವುದು ಅಂತ ಗೆಸ್ ಮಾಡೋಕೆ ಹೇಳಿರ್ತಾರೆ. ಅಂದರೆ ಆಪ್ಷನ್ಗಳನ್ನ ಹಾಗೆ ಸೆಟ್ ಮಾಡಿರ್ತಾರೆ, ನೀವು ಯಾವ್ದಾರು
ಇದು ಕೊಟ್ಟಿದ್ರೆ ಇದು ಹಾಕ್ರಿ, ಇದು ಕೊಟ್ಟಿದ್ರೆ ಇದು ಹಾಕ್ರಿ, ಇಲ್ಲ ಈ ರೀತಿ 3-4 ಕೊಟ್ಟು ಜನರಲ್ ಫಾರ್ಮುಲಾ ಯಾರು ಫಾಲೋ ಮಾಡ್ತಾರೆ ಅಂತ ಕೇಳಿದ್ರೆ ಇದನ್ನ ಹಾಕ್ರಿ, ಸಿಂಪಲ್. ಓಕೆನಾ? ಸೊ ಕ್ಲಿಯರ್. ನೆಕ್ಸ್ಟ್ ನಾವು ನೋಡೋದಾದ್ರೆ ಐಸೋಮರೈಸೇಷನ್ ಆಫ್ ಗ್ಲೂಕೋಸ್ ಪ್ರೊಡ್ಯೂಸ್ ಫ್ರಕ್ಟೋಸ್. ಏನಾಗುತ್ತೆ ಗ್ಲೂಕೋಸ್ದು ಫಾರ್ಮುಲಾ, ನೆಕ್ಸ್ಟ್ ಫ್ರಕ್ಟೋಸ್ದು C6H12O6. ಸೊ ಇದ್ರದ್ದು ಫಾರ್ಮುಲಾ ಸೇಮ್. ಸೊ ಇವ್ರಗಳ ಮಧ್ಯೆ ಏನಾಗತ್ತೆ ಅಂದರೆ ಐಸೋಮರೈಸೇಷನ್ ಆಗತ್ತೆ. ಓಕೆನಾ? ಸಿಂಪಲ್. ಐಸೋಮರೈಸೇಷನ್ ಆಗತ್ತೆ ಅಂದ್ಕೊಳ್ಳಿ ನಮ್ಗೇನಾಗತ್ತೆ ಅಂದರೆ ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಐಸೋಮರೈಸೇಷನ್ ಆದಾಗ ನಮಗೇನಾಗುತ್ತೆ ಅಂದರೆ ಈ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಇದೆ, ಇದು ಇವಾಗ ಫ್ರಕ್ಟೋಸ್ ಐಸೋಮರೈಸೇಷನ್ ಮಾಡಿ ನಾವು ಗ್ಲೂಕೋಸ ಕನ್ವರ್ಟ್ ಮಾಡ್ತೀವಿ. ಸೊ ಈ ಗ್ಲೂಕೋಸ ಕನ್ವರ್ಟ್ ಮಾಡಿ ಗ್ಲೂಕೋಸ್ನ ಮತ್ತು ಬೇರೆ ಜೊತೆಗೂ ರಿಯಾಕ್ಷನ್ ಮಾಡ್ಬೋದು. ಓಕೆನಾ? ಸೊ ಕನ್ವರ್ಟ್ ಮಾಡಿ ರಿಯಾಕ್ಷನ್ಸ್ನ ಮಾಡ್ಬೋದು. ಗ್ಲೂಕೋಸ್ ಹೇಗೆ ರಿಯಾಕ್ಟ್ ಆಗುತ್ತೋ ಆ ರೀತಿ. ಓಕೆನಾ? ಸೊ ಗ್ಲೂಕೋಸ್ ಹೇಗೆ ರಿಯಾಕ್ಟ್ ಆಗುತ್ತೆ, ಸೊ ಯಾವ ರೀತಿ ಗ್ರೂಪ್ಗಳಿದ್ದಾವೆ ಅಂತ ಇಂಡಿಕೇಟ್ ಮಾಡೋದು ನೆಕ್ಸ್ಟ್ ಸ್ಲೈಡಲ್ಲಿದೆ. ಓಕೆನಾ? ಸೊ ನೆಕ್ಸ್ಟ್ ಇರೋದು ಇವಾಗ ಕೈರಲ್ ಸೆಂಟರ್ಸ್ 5 ಇರುತ್ತೆ. ಸೊ ಮೀನಿಂಗ್ ಏನು, 4 ಕೈರಲ್ ಸೆಂಟರ್ ಅಂದರೆ ಮೀನಿಂಗ್ ಏನು, ಎಸಿಮೆಟ್ರಿಕ್ ಸೆಂಟರ್ ಇರಬೇಕು ಅಂತ. ಸೊ ಎಸಿಮೆಟ್ರಿಕ್ ಸೆಂಟರ್ ಅಂದರೆ ಏನು, 4 ಡಿಫ್ರೆಂಟ್ ಗ್ರೂಪ್ಗಳು ಇರಬೇಕು. ಅದಕ್ಕೇನಂತ ಕರಿತೀವಿ ನಾವು, ಎಸಿಮೆಟ್ರಿಕ್ ಸೆಂಟರ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ನಾವು ನೋಡೋದಾದರೆ 5 ಇದ್ದಾವೆ, 1 2 3 4 5. ಸೊ 1 1 2 3 4 5ನೇದು ಜನ್ರೇಟ್ ಆಗುತ್ತೆ ಯಾವಾಗ, ಇಲ್ಲಿ 5th ಪೊಸಿಷನಿಂದ OH ಗ್ರೂಪ್ ಬಂದು ಇಲ್ಲಿ ಬಂದು ಅಟ್ಯಾಕ್ ಮಾಡಿದಾಗ ನಮಗೇನಾಗುತ್ತೆ, ಇನ್ನೊಂದು ಕೈರಲ್ ಸೆಂಟರ್ ಏನಾಗುತ್ತೆ ಜನ್ರೇಟ್ ಆಗುತ್ತೆ. ಸಿಂಪಲ್. ಸೊ ಎಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟು, ಜಸ್ಟ್ ನೋಟ್ ಮಾಡ್ಕೊಂಡಿರಿ, ಹೆಲ್ಪ್ಫುಲ್ ಆಗ್ತವೆ ಪಾಯಿಂಟ್ಸ್ಗಳನ್ನು ಆಪ್ಷನ್ ಎಲಿಮಿನೇಟ್ ಮಾಡಬೇಕಾದ್ರೆ. ಓಕೆನಾ? ಸೊ ನೋಟ್ ಮಾಡ್ಕೊಂಡಿರಿ. ಈ ಸ್ಲೈಡ್ ಮುಗೀತು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, ಸೊ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೊ 1-2 ಕ್ವಶನ್ಸ್ ಇದ್ರ ಮೇಲೆ ಎಲ್ಲದನ್ನು ಮಿಕ್ಸ್ ಮಾಡು ಕೇಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಈ ಕ್ವಶನ್ ಕೇಳಿ ನೆಕ್ಸ್ಟ್ ಏನು ಪ್ರಾಡಕ್ಟ್ ಬರ್ಬೋದು ಅಂತಲೂ ಕೇಳ್ಬೋದು. ಸಿಂಪಲ್. ಇವಾಗ ಗ್ಲೂಕೋಸ್ ಇದೆ, ಇಲ್ಲಿ ಗ್ಲೂಕೋಸಲ್ಲಿ ನಮಗೆ ಪ್ರೂವ್ ಆಗ್ಬೇಕು ಸ್ಟ್ರಕ್ಚರ್ ಯಾವ್ಯಾವ್ದು ಇದ್ದಾವೆ. ಸೊ ಇವಾಗ ಆಲ್ಡಿಹೈಡ್ ಗ್ರೂಪ್ ಇದೆಯೋ, ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇದೆಯೋ, ಎಷ್ಟು ಕಾರ್ಬನ್ ಆಟಮ್ ಇದೆಯೋ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಫಸ್ಟ್ ಇರೋದು ನಮಗೆ HI ಮತ್ತು ಹೀಟ್. ಸೊ ಹೈಡ್ರೋಹೈಡ್ರಿಕ್ ಆ್ಯಸಿಡ್ ಅಂತ ನಾವು ಕರಿತೀವಿ. ಸೊ ಇಲ್ಲೇನಾಗತ್ತೆ ಅಂದರೆ ಬೇಸಿಕಲಿ ಇಲ್ಲಿರೋ ಆಕ್ಸಿಜನ್ ಮಾಲಿಕ್ಯೂಲ್ಗಳನ್ನ ಎಲ್ಲದನ್ನೂ ರಿಮೂವ್ ಮಾಡಿ ನಮ್ಗೇನು ಮಾಡುತ್ತೆ ಅಂದರೆ ಸಿಂಪಲ್ ಹೈಡ್ರೋಕಾರ್ಬನ್ನ ಕೊಡುತ್ತೆ. ಸೊ ಏನು HI ಮತ್ತು ಹೀಟ್ ಹಾಕಿದಾಗ, ಸೊ ಅದೇನು ಲೀನಿಯರ್ N-ಹೆಕ್ಸೇನ್ ಅಂತ ನಾವು ಕರಿತೀವಿ. ಸೊ ಕಾರ್ಬನ್ ಸ್ಕೆಲೆಟನ್ನ ಪ್ರೂವ್ ಮಾಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇರೋದು ಇವಾಗ ಆಲ್ಡಿಹೈಡ್ ಗ್ರೂಪ್ ಇದೆ. ಆಲ್ಡಿಹೈಡ್ ಗ್ರೂಪ್ ಏನಾದ್ರು ಪ್ರೂವ್ ಮಾಡಬೇಕಲ್ಲ ನಾವು. ಸೊ ಆಲ್ಡಿಹೈಡ್ ಗ್ರೂಪಿಗೆ ಏನು ಮಾಡ್ತೀವಿ ಅಂದರೆ NH2OH ಹೈಡ್ರಾಕ್ಸಿಲಮಿನ್ ಮತ್ತು HCN ಹಾಕ್ತೀವಿ, ಹೈಡ್ರೋಸೈನೈಡ್. ಓಕೆನಾ? ಇದೇನು ಮಾಡುತ್ತೆ ಅಂದರೆ ಹೈಡ್ರಾಕ್ಸಿಲಮಿನ್ ಹತ್ರ ಏನಿದೆ, 2 ಹೈಡ್ರೋಜನ್ ಇದೆ, N ಹೈಡ್ರೋಜನ್ ನೆಕ್ಸ್ಟ್ OH, ಇಲ್ಲೇನಿದೆ ಆಕ್ಸಿಜನ್ ಇದೆ. ಇವೆಲ್ಲವೂ ಏನು ಮಾಡ್ತವೆ, ಹೊರಗಡೆ ಹೋಗ್ಬಿಡ್ತವೆ. ಸೊ ಕನೆಕ್ಷನ್ ಆಗ್ಬಿಡುತ್ತೆ ಇವುಗಳ ಮಧ್ಯೆ C+N ಫಾರ್ಮೇಷನ್ ಆಗುತ್ತೆ. C+N ಫಾರ್ಮೇಷನ್ ಆಯಿತು ಅಂದ್ಕೊಳ್ಳಿ ನಮಗೆ ನೋಡ್ಬೋದು ಹೊಸ ಪ್ರಾಡಕ್ಟ್ ಫಾರ್ಮ್ ಆಗಿದೆ. ಅದಕ್ಕೇನಂತ ಕರಿತೀವಿ ನಾವು ಆಕ್ಸೈಮ್. ಇವಾಗ ಏನಾರು ಆಲ್ಡಿಹೈಡ್ ಗ್ರೂಪ್ ಇಲ್ಲ ಅಂದಿದ್ರೆ ಈ ಪ್ರಾಡಕ್ಟ್ ಫಾರ್ಮ್ ಆಗ್ತಿರಲಿಲ್ಲ. ಇವಾಗ ಆಲ್ಡಿಹೈಡ್ ಇದೆ ಅನ್ನೋದು ಫಾರ್ಮ್ ಆಗಿದೆ. ಓಕೆನಾ? ಸೊ ಆಲ್ಡಿಹೈಡ್ ಅನ್ನೋದಕ್ಕಿಂತ ಕಾರ್ಬೋನಿಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅನ್ನೋದನ್ನ ನಾವು ಕ್ಲಿಯರ್ಲಿ ಹೇಳ್ಬೋದು. ಓಕೆನಾ? ಕಾರ್ಬೋನಿಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ನಾವು ಇಂಡಿಕೇಟ್ ಮಾಡ್ಬೋದು. ನೆಕ್ಸ್ಟು Br2H2O. ಸೊ Br2H2O ಅಂದಾಗೇನು, ಇದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇದೇನು ಮಾಡುತ್ತೆ ಅಂದರೆ ಇಲ್ಲಿರೋ ಆಲ್ಡಿಹೈಡ್ನ ಏನು ಮಾಡುತ್ತೆ ಅಂದರೆ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದು ಒಂದು ಪಾಯಿಂಟು. ನೆಕ್ಸ್ಟು ಇನ್ನೊಂದು ಏನಾಗುತ್ತೆ ಅಂದರೆ ಇವಾಗ ಗ್ಲೂಕೋಸ್ ತಗೊಂಡು ನಾನು ಆಕ್ಸಿಡೇಷನ್ ಮಾಡಿದಾಗ, ಸೊ ಇದೇನಾಗತ್ತೆ ಅಂದರೆ HNO3 ಹಾಕಿದಾಗ, ನೈಟ್ರಿಕ್ ಆ್ಯಸಿಡ್ ಹಾಕಿದಾಗ ಇದು ಸ್ಯಾಕ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೇಮು ಗ್ಲೂಕೋನಿಕ್ ಆ್ಯಸಿಡ್ ಹಾಕಿದ್ರೂ ನಮಗೇನಾಗುತ್ತೆ ಅಂದರೆ ಇದು HNO3 ಹಾಕಿದಾಗ ಸ್ಯಾಕ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇದೇನು ಇಂಡಿಕೇಟ್ ಮಾಡ್ತಾ ಇದೆ, ಸೊ ಆಲ್ಡಿಹೈಡ್ ಗ್ರೂಪ್ ಪ್ರೆಸೆಂಟ್ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಈ ಪ್ರಾಸೆಸ್ಸಿಂದ ಆಲ್ಡಿಹೈಡ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ Br2H2O ಇಂಡಿಕೇಟ್ ಮಾಡ್ತಾ ಇದೆ. ಇನ್ನೊಂದು, ಇವಾಗ ಗ್ಲೂಕೋಸ್ನ ಡೈರೆಕ್ಟಾಗಿ ನಾನು ಆಕ್ಸಿಡೈಸ್ ಮಾಡಿದ್ರೆ ಇದೇನು ಇಂಡಿಕೇಟ್ ಮಾಡ್ತಾ ಇದೆ, ಸೊ ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಆಲ್ರೆಡಿ ಒಂದು ಆಲ್ಡಿಹೈಡ್ ಗ್ರೂಪ್ ಇದೆ, ಆಕ್ಸಿಡೈಸ್ ಮಾಡಿದ್ವಿ ಗೊತ್ತಾಗಿದೆ. ಇವಾಗ ಇನ್ನೊಂದು ನಾವು ಆಕ್ಸಿಡೈಸ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಏನಾಗಿದೆ ಅಂದರೆ ಮೆಥನಾಲ್ ಇರೋದು, ಸೊ COH ಆಗಿ ಆ್ಯಸಿಡ್ ಆಗಿ ಕನ್ವರ್ಟ್ ಆಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸಿಂಪಲ್. ಓಕೆನಾ? ಸೊ ಪ್ರೈಮರಿ ಆಲ್ಕೋಹಾಲ್ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ನೆಕ್ಸ್ಟ್ ನಾವು ನೋಡಿದ್ರೆ ಲಾಸ್ಟು ಎಸಿಟಿಕ್ ಆ್ಯನ್ಹೈಡ್ರೈಡ್. ಸೊ ಎಸಿಟಿಕ್ ಆ್ಯನ್ಹೈಡ್ರೈಡ್ ನಾವು ನೋಡೋದಾದರೆ ಇಲ್ಲೆಲ್ಲ OH ಗ್ರೂಪ್ಗಳಿದ್ದಾವೆ. ಸೊ ಈ OH ಗ್ರೂಪ್ಗಳು ಸುಮ್ಮನೆ ಇರಲ್ಲ. ಸೊ ಏನು ಮಾಡ್ತವೆ ಅಂದರೆ ಅಟ್ಯಾಕ್ ಮಾಡ್ತವೆ ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸೆಂಟರಲ್ಲಿ. ಸೊ ನೀವು ನೋಡೋದಾದರೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಇವು ಎಲೆಕ್ಟ್ರಾನ್ ರಿಚ್ ಇರುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿರ್ತವೆ. ಇಲ್ಲಿ ಬಂದು ಹತ್ಕೊಂಡು ಸೊ ಇಲ್ಲಿ ಸಪ್ರೇಟ್ ಮಾಡಿಬಿಡ್ತವೆ. ಸಪ್ರೇಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ OC+CH3 ಆಗುತ್ತೆ. ಇಲ್ಲಿ 4. ಸೊ ನೀವು ನೋಡ್ಬೋದು ಇಲ್ಲಿ ಅಟ್ಯಾಚ್ ಮಾಡಿರ್ತೀವಲ್ಲ ಕ್ಲೋಸ್ ರಿಂಗ್. ಸೊ ಏನಾಗುತ್ತೆ ಅಂದರೆ 4 ಇರುತ್ತೆ, ಒಂದು OH ನೆಕ್ಸ್ಟ್ ಇಲ್ಲೊಂದು OH ಇರುತ್ತೆ. ಸೊ 4 ನೆಕ್ಸ್ಟ್ ಏನಿದೆ ಅಲ್ಲ, ಓಕೆ ಸಾರಿ ಇಲ್ಲಿರೋದು OH. ಸೊ ಇವುಗಳ ಮಧ್ಯೆ ಕನೆಕ್ಷನ್ ಆಗುತ್ತೆ CH2OH. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲೊಂದಿದೆ. ಓಕೆನಾ? ಸೊ 1 2 3 4 5 ಆಗುತ್ತೆ. ಸೊ 5 OH ಗ್ರೂಪ್ಗಳೇನು ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸಿಂಪಲ್. ಓಕೆನಾ? 5 ಹೈಡ್ರಾಕ್ಸಿಲ್ ಗ್ರೂಪು. ಸೊ ಫಸ್ಟ್ ಇರೋದು ಕಾರ್ಬನ್ ಸ್ಕೆಲಿಟನ್, ನೆಕ್ಸ್ಟ್ ಇರೋದು ಕಾರ್ಬೋನಿಲ್ ಗ್ರೂಪ್ ಇದೆ ಅಂತ, ನೆಕ್ಸ್ಟ್ ಇರೋದು
ಅಲ್ಡಿಹೈಡ್ ಗ್ರೂಪ್ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ. ನೆಕ್ಸ್ಟು ನಮಗೆ CH2OH HNO3 ಹೇಳುತ್ತೆ. ಸೊ ಅದೇನು ಹೇಳುತ್ತೆ ಅಂದರೆ ಸ್ಯಾಕ್ರಿಕ್ ಆಸಿಡ್ ಕನ್ವರ್ಟ್ ಮಾಡ್ಬೋದು. ಪ್ರೈಮರಿ ಆಲ್ಕೋಹಾಲ್ ಪ್ರೆಸೆಂಟ್ ಇದೆ ಅಂತ. ಲಾಸ್ಟ್ ಪಾಯಿಂಟ್ ಇರೋದು, ಸೊ ಇಲ್ಲಿ 5 ಹೈಡ್ರಾಕ್ಸಿಲ್ ಗ್ರೂಪ್ ಇದಾವೆ ಪ್ರೆಸೆಂಟ್ ಇದಾವೆ ಅಂತ. ಸೊ 5 ಹೈಡ್ರಾಕ್ಸಿಲ್ ಗ್ರೂಪ್ ಏನು ಮಾಡ್ತಾವೆ ಅಂದರೆ ಎಸಿಟೇಟ್ ಅಯಾನ ಕನ್ವರ್ಟ್ ಆಗುತ್ತೆ. ಅದಕ್ಕೇನಂತ ಕರಿತೀವಿ ಅಂದರೆ ನಾವು ಗ್ಲೂಕೋಸ್ ಪೆಂಟಾ ಎಸಿಟೇಟ್. ಸೊ 2 ಸಲ ಹೇಳಿದ್ದೀನಿ, ಯಾಕಂದರೆ ಇನ್ನೊಂದ್ಸಲ ರಿವಿಷನ್ ಆಗಲಿ ಅಂತ. ನೆಕ್ಸ್ಟ್ ಕ್ವಶನ್ ಇದ್ರ ಮೇಲೆ ಇದೆ. ಸೊ ನೆಕ್ಸ್ಟ್ ನೀವು ನೋಡೋದಾದರೆ ಇಲ್ಲಿದೆ. ಸೊ ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಫಾರ್ ದ ಫಾಲೋವಿಂಗ್ ರಿಯಾಕ್ಷನ್ ಪ್ಯಾಟರ್ನ್. ಗ್ಲೂಕೋಸ್ ರಿಯೇಜೆಂಟ್ ಹಾಕ್ತೀರಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು ಪ್ರಾಡಕ್ಟಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಪ್ರಾಡಕ್ಟಾಗಿ ಕನ್ವರ್ಟ್ ಆಗುತ್ತೆ. ಸ್ಟ್ರಕ್ಚರಲ್ ಪ್ರಿಡಿಕ್ಷನ್ ನಾವು ಮಾಡಬೇಕು. ಸೊ ಇಲ್ಲೇನು ಹೇಳಿದ್ದಾರೆ ಅಂದರೆ ಫಸ್ಟ್ ಇರೋದು ಎಸಿಟಿಕ್ ಆ್ಯನ್ಹೈಡ್ರೇಟ್. ನೆಕ್ಸ್ಟು ಸ್ಟ್ರಕ್ಚರಲ್ ರಿಯೇಜೆಂಟ್ ಕೊಟ್ಟಿದ್ದಾರೆ, ಸ್ಟ್ರಕ್ಚರಲ್ ಪ್ರಿಡಿಕ್ಷನ್ ಕೊಟ್ಟಿದ್ದಾರೆ. ಸೊ ರಿಯೇಜೆಂಟ್ ಎಸಿಟಿಕ್ ಆ್ಯನ್ಹೈಡ್ರೇಟ್, ಬ್ರೋಮಿನ್ ವಾಟರ್, ಹೈಡ್ರೋಐಡಿಕ್ ಆಸಿಡ್, ಹೈಡ್ರೋಜನ್ ಸೈನೈಡ್. ಓಕೆ, ಡನ್. ಸೊ ನೆಕ್ಸ್ಟ್ ಇರೋದು ಗ್ಲೂಕೋಸ್ ಹ್ಯಾಸ್ ಅನ್ ಆಲ್ಡಿಹೈಡ್ ಗ್ರೂಪ್, ಗ್ಲೂಕೋಸ್ ಹ್ಯಾಸ್ ಅನ್ ಸ್ಟ್ರೇಟ್ ಚೈನ್ ಆಫ್ 6 ಕಾರ್ಬನ್ ಆಟಮ್, ಗ್ಲೂಕೋಸ್ ಹ್ಯಾಸ್ 5 ಹೈಡ್ರಾಕ್ಸಿಲ್ ಗ್ರೂಪ್, ಗ್ಲೂಕೋಸ್ ಹ್ಯಾಸ್ ಅ ಕಾರ್ಬನಿಲ್ ಗ್ರೂಪ್. ಓಕೆನಾ? ಸೊ ಎಲ್ಲವೂ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಆದರೆ ನಿಮ್ಗೆ ಇವಾಗ ಹೇಗೆ ಸಾಲ್ವ್ ಮಾಡಬೇಕಂತ ಬೇಗ ನಾನು ಹೇಳ್ತೀನಿ. ಓಕೆನಾ? ಸೊ ಫಸ್ಟ್ ಇರೋದು ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಇದರೆಲ್ಲ ಫಸ್ಟ್ಗೆ ಅಟ್ಯಾಕ್ ಮಾಡಬೇಕು. ಸೊ ಇವಾಗ ನನಗೆ ಹೈಡ್ರೋಐಡಿಕ್ ಆಸಿಡ್. ಸೊ ಇಲ್ಲೇನಾಗುತ್ತೆ ಲೀನಿಯರ್ ಹೈಡ್ರೋಕಾರ್ಬನ್ ಫಾರ್ಮೇಷನ್ ಆಗುತ್ತೆ, N-ಹೆಕ್ಸೇನ್. ಓಕೆನಾ? ಸೊ ಈಗ ಆಪ್ಷನ್ ನಾನು ನೋಡ್ಕೊ ಬರಬೇಕು. ಸೊ ಗ್ಲೂಕೋಸ್ ಹ್ಯಾಸ್ ಅನ್ ಆಲ್ಡಿಹೈಡ್ ಗ್ರೂಪ್ ಇದಾಗಲ್ಲ, ಗ್ಲೂಕೋಸ್ ಹ್ಯಾಸ್ ಅನ್ ಸ್ಟ್ರೇಟ್ ಚೈನ್ ಆಫ್ 6 ಕಾರ್ಬನ್ ಆಟಮ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಿದೆ, ಇಲ್ಲಿ ಕನೆಕ್ಟ್ ಮಾಡಿದೆ. ಏನಿದೆ, C2 ಆಯಿತು. ಇವಾಗೆಲ್ಲ ಆಪ್ಷನ್ನ ಎಲಿಮಿನೇಟ್ ಮಾಡ್ತಾ ಬರ್ತೀನಿ. C2 ಇಲ್ಲಿದೆ, C2 ಇಲ್ಲಿಲ್ಲ, C2 ಇಲ್ಲಿಲ್ಲ, ನೆಕ್ಸ್ಟ್ C2 ಇಲ್ಲಿದೆ. ಓಕೆನಾ? ಸೊ 2 ಆಪ್ಷನ್ ಆಲ್ರೆಡಿ ಎಲಿಮಿನೇಟ್ ಆಯಿತು 1 ಆನ್ಸರಿಂದ. ನೆಕ್ಸ್ಟ್ ಇರೋದು ಇವಾಗ ಹೈಡ್ರೋಜನ್ ಸೈನೈಡ್ ಇದೆ, ಬ್ರೋಮಿನ್ ವಾಟರ್ ಇದೆ, ಎಸಿಟಿಕ್ ಆ್ಯನ್ಹೈಡ್ರೇಟ್ ಇದೆ. ಸೊ ಈಗ ಬ್ರೋಮಿನ್ ವಾಟರ್ ಅಂದಾಗ ನಾವು ನೋಡ್ಬೋದು ಗ್ಲೂಕೋಸ್ ಹ್ಯಾಸ್ ಅನ್ ಆಲ್ಡಿಹೈಡ್ ಗ್ರೂಪ್ ಅಂತ. ನೆಕ್ಸ್ಟ್ ಹೈಡ್ರೋಜನ್ ಸೈನೈಡ್ ಅಂದಾಗ ನಮಗೇನಿದೆ ಅಂದರೆ ಬ್ರೋಮಿನ್ ವಾಟರ್ ಅಂದಾಗ ಮತ್ತು ಹೈಡ್ರೋಜನ್ ಸೈನೈಡ್ ಅಂದಾಗ ಇಲ್ಲಿ 2 ಆಪ್ಷನ್ಗಳಿದ್ದಾವೆ. ಗ್ಲೂಕೋಸ್ ಹ್ಯಾಸ್ ಅನ್ ಆಲ್ಡಿಹೈಡ್ ಗ್ರೂಪ್, ನೆಕ್ಸ್ಟ್ ಗ್ಲೂಕೋಸ್ ಹ್ಯಾಸ್ ಅನ್ ಕಾರ್ಬನಿಲ್ ಗ್ರೂಪ್. ಇವಾಗ ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಆದರೂ ನೋ ಪ್ರಾಬ್ಲಮ್, ನೆಕ್ಸ್ಟ್ ಆಪ್ಷನ್ಗೆ ಹೋಗಬೇಕು. ಸೊ ಎಸಿಟಿಕ್ ಆ್ಯನ್ಹೈಡ್ರೇಟ್ ಇದೆ. ಎಸಿಟಿಕ್ ಆ್ಯನ್ಹೈಡ್ರೇಟ್ ಅಂದಾಗ ನಮಗೇನಾಗುತ್ತೆ ಗ್ಲೂಕೋಸ್ ಹ್ಯಾಸ್ ಅನ್ 5 ಹೈಡ್ರಾಕ್ಸಿಲ್ ಗ್ರೂಪ್ ಅಂತ ಹೇಳ್ತಾ ಇದೆ. ಸೊ 1ನೇದು 3 ಆಗುತ್ತೆ, 1ನೇದು 3 ಆಗುತ್ತೆ. ಸೊ ಅಂಥ ಆಪ್ಷನ್ಗಳನ್ನು ಹುಡುಕಬೇಕು. ಸೊ 1ನೇ 3 ಆಗಲ್ಲ, ಇದಾಗುತ್ತೆ, 1ನೇದು 3 ಆಯಿತು. ಇವಾಗ ನೆಕ್ಸ್ಟ್ ಉಳಿದಿದ್ದಾದರೂ ನೀವು ಚೆಕ್ ಮಾಡ್ಬೋದು. ಸೊ ಇಲ್ಲೇನಾಗುತ್ತೆ ಅಂದರೆ C2 B1 ಆಗುತ್ತೆ. B1 ಅನ್ನೋದ್ರೆ ನಿಮ್ಗೆ ಏನಂತ ಹೇಳಿದೆ, ಬ್ರೋಮಿನ್ ವಾಟರ್ ಇದ್ದರೆ ಆಲ್ಡಿಹೈಡ್ ಗ್ರೂಪ್ ಪ್ರೆಸೆಂಟ್ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಹೈಡ್ರೋಜನ್ ಸೈನೈಡ್ ಇದ್ದರೆ ನಮ್ಗೆ ಏನಾಗುತ್ತೆ ಅಂದರೆ ಕಾರ್ಬನಿಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡಿದೆ. ಸೊ 1-2ರಿಂದ ಸಾಲ್ವ್ ಮಾಡಿದ್ರೆ ಸಾಕು, ಫುಲ್ ಆನ್ಸರ್ನೇ ಕ್ಲಿಯರ್ ಮಾಡ್ಬೋದು. ಜಸ್ಟ್ ಆಪ್ಷನ್ನ ನೋಡಿಕೊಂಡು ಎಲಿಮಿನೇಟ್ ಮಾಡ್ಕೊಂಡು ಮಾಡಬೇಕು, ಸಿಂಪಲ್. ಓಕೆನಾ? ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಇವಾಗ ನೋಡಿದ್ರಿ ಓಪನ್ ಚೈನ್, ಇವಾಗ ಏನು ಮಾಡಬೇಕು, ಕ್ಲೋಸ್ ಮಾಡಬೇಕು. ಓಕೆನಾ? ಸೊ ಕ್ಲೋಸ್ ಚೈನ್ ನಾವು ನೋಡೋದಾದರೆ ಇದರಲ್ಲಿ 2 ಫಾರ್ಮ್ ಇದಾವೆ, ಒಂದು ಆಲ್ಫಾ ಡಿ ಗ್ಲೂಕೋಸ್, ಇನ್ನೊಂದು ಬೀಟಾ ಡಿ ಗ್ಲೂಕೋಸ್. ಆಲ್ಫಾ ಡಿ ಗ್ಲೂಕೋಸ್ ಅಂದರೆ ನಮಗೇನಾಗುತ್ತೆ ಅಂದರೆ ಸಿಂಪಲ್ಲು, ಫಸ್ಟ್ ಪೊಸಿಷನಲ್ಲಿ OH ಗ್ರೂಪ್ ಕೆಳಗಡೆ ಇದ್ದರೆ, ಡೌನ್ ಇದ್ದರೆ ಅದನ್ನೇನಂತ ಕರಿತೀವಿ ಆಲ್ಫಾ ಡಿ ಗ್ಲೂಕೋಸ್. ನೆಕ್ಸ್ಟ್ ಗ್ಲೂಕೋಪೈರೋನೋಸ್ ಅಂತ ಕರಿತೀವಿ. ನೆಕ್ಸ್ಟ್ OH ಗ್ರೂಪ್ ಮೇಲ್ಗಡೆ ಇದ್ದರೆ ಅದನ್ನೇನಂತ ಕರಿತೀವಿ ಬೀಟಾ ಡಿ ಗ್ಲೂಕೋಪೈರೋನೋಸ್ ಅಂತ ಕರಿತೀವಿ, ಸಿಂಪಲ್. ಓಕೆನಾ? ಸೊ ನೆಕ್ಸ್ಟ್ ಇರೋದು ಇವಾಗ ಆಲ್ಫಾ ಬೀಟಾ ಫಾರ್ಮ್ ಇದಾವೆ, ಇದು ನಿಮ್ಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಪಾಯಿಂಟು, ಡಸ್ ನಾಟ್ ಗಿವ್ ಶಿಫ್ಟ್ ಟೆಸ್ಟ್, ಡಸ್ ನಾಟ್ ಫಾರ್ಮ್ ಹೈಡ್ರೋಜನ್ ಸಲ್ಫೈಡ್ ಎಡಿಷನ್ ಪ್ರಾಡಕ್ಟ್. ಏನಿದು ಇಂಪಾರ್ಟೆಂಟು? ಸೊ ಪಾಯಿಂಟು. ಸೊ ಇದೇನು ಹೇಳತ್ತಂದರೆ ಶಿಫ್ಟ್ ಟೆಸ್ಟ್ ಅಂದಾಗಲೂ ನಮಗೇನಿರುತ್ತೆ ಅಂದರೆ NH2R ಇರುತ್ತೆ. ಓಕೆನಾ? ಸೊ ಅಲ್ಲಿ ನೀವು ನೋಡಿದರೆ ಹೈಡ್ರಾಕ್ಸಿಲಮಿನ್ ರಿಯಾಕ್ಟ್ ಆಗುತ್ತೆ ಅಂತ, ಅಲ್ಲೇನಿತ್ತು ಹೈಡ್ರಾಕ್ಸಿಲಮಿನ್ ರಿಯಾಕ್ಟ್ ಆಗುತ್ತೆ ಅಂತ. ಬಟ್ ಇಲ್ಲೇನಾಗತ್ತೆ ಅಂದರೆ ಶಿಫ್ಟ್ ಟೆಸ್ಟ್ ಇದು ರಿಯಾಕ್ಟ್ ಆಗಲ್ಲ. NH2R ಏನಿದೆಯಲ್ಲ ಇದು ರಿಯಾಕ್ಟ್ ಆಗಲ್ಲ. ಯಾಕೆ ಅಂದರೆ ಇದು ವೀಕ್ ನ್ಯೂಕ್ಲಿಯೋಫೈಲ್. ಸೊ ವೀಕ್ ನ್ಯೂಕ್ಲಿಯೋಫೈಲ್ ಅಂದರೆ ನಮಗೇನಾಗುತ್ತೆ, ನೀವು ನೋಡ್ಬೋದು ಸೊಲ್ಯೂಷನಲ್ಲಿ ಸರೋವರದಲ್ಲಿ ನಮಗೇನಾಗಿತ್ತು ಅಂದರೆ ಓನ್ಲಿ 1% ಏನಿರುತ್ತೆ ಓಪನ್ ಚೈನ್ ಸ್ಟ್ರಕ್ಚರ್ ಇರುತ್ತೆ, ಎಲ್ಲವೂ ಏನಾಗಿರುತ್ತೆ ಅಂದರೆ ಕ್ಲೋಸ್ ಚೈನ್ ಸ್ಟ್ರಕ್ಚರ್ ಇರ್ತವೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಈ ನ್ಯೂಕ್ಲಿಯೋಫೈಲ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಸೊ ಇವನ್ನೆಲ್ಲ ಹೊಡೆದಾಕಿ ಲೀನಿಯರ್ ಚೈನ್ ಮಾಡಿ ಅದ್ರ ಜೊತೆಗೆ ರಿಯಾಕ್ಟ್ ಆಗುವಂಥಷ್ಟು. ಓಕೆನಾ? ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಶಿಫ್ಟ್ ಟೆಸ್ಟ್ನ ಕೊಡಲ್ಲ, ಸಿಂಪಲ್, ಕ್ಲಿಯರ್. ಓಕೆ, ನೆಕ್ಸ್ಟ್ ಇರೋದು ಇವಾಗ ಹೈಡ್ರೋಜನ್ ಸಲ್ಫೈಡ್ ಎಡಿಷನ್ ಪ್ರಾಡಕ್ಟ್. ಸೊ ಹೈಡ್ರೋಜನ್ ಸಲ್ಫೈಡ್ ಎಡಿಷನ್ ಪ್ರಾಡಕ್ಟ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ NaHSO3 ಇರುತ್ತೆ. ಸೊ ಇದರಲ್ಲೂ ಕೂಡ ಇಕ್ವಿಲಿಬ್ರಿಯಮಲ್ಲಿ ಇರ್ತವೆ ಇವಾಗ ಈ ಸ್ಟ್ರಕ್ಚರ್ ಮತ್ತು ಓಪನ್ ಚೈನ್ ಸ್ಟ್ರಕ್ಚರು. ಸೊ ಇದು ನನ್ನ ಹತ್ರ ಆಗಲ್ಲ, ನಾನು ಮಾಡಲ್ಲ ಅನ್ನತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ NaHSO3 ಕೂಡ ರಿಯಾಕ್ಟ್ ಆಗಲ್ಲ, ಸಿಂಪಲ್, ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಪೆಂಟಾಸಿಲೇಟ್ ಆಫ್ ಗ್ಲೂಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಇನ್ಕ್ಲೂಡಿಂಗ್ does not react with hydroxylamine, okay, indicating the absence of CHO group. ಸೊ ನಮಗೇನಾಗತ್ತೆ ಅಂದರೆ ಹೆಮಿಯಸ್ಟಲ್ ಫಾರ್ಮ್. ಸೊ ಇಲ್ಲಿ ನಾವು ನೋಡ್ಬೋದು ಎಲ್ಲ ಕಡೆ ನಮಗೇನಾಗತ್ತೆ OH ಅಂದಾಗ ಎಲ್ಲ ಕಡೆನೂ C ಡಬಲ್ ಬಾಂಡು OC ಬರುತ್ತೆ, ಎಸ್ಟೆಲ್ ಹೇಳಿದಾರಲ್ಲ. ಸೊ ಇವಾಗ ನೀವು ನೋಡ್ಬೋದು ಎಸ್ಟೆಲ್ ಗ್ರೂಪ್ ಇದೆ. ನಾವು ನೆಕ್ಸ್ಟ್ ಬೇಕಾದರೆ ನಾವು OCH3 ಕೂಡ ಆ್ಯಡ್ ಮಾಡ್ಬೋದು, ಮೆಥನಾಲ್ ಮತ್ತು ಎಸ್ಟೆಲ್ ಆಗಿಬಿಟ್ರೆ OCH3 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ಅವ್ರು ಏನು ಹೇಳಿದ್ರೆ ಅಂದರೆ OC ಡಬಲ್ ಬಾಂಡು CH3 ಎಸಿಟೇಟ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಈ ರೀತಿ ಎಲ್ಲ ಕಡೆನೂ ಪ್ರೊಟೆಕ್ಟಿಂಗ್ ಗ್ರೂಪ್ ಅಂತ ಕರಿತೀವಿ, ಎಲ್ಲ ಕಡೆನೂ ಪ್ರೊಟೆಕ್ಟಿಂಗ್ ಗ್ರೂಪ್ ಆಗುತ್ತೆ ಇದು O. ಸೊ ಈ ರೀತಿ ಸಿಚುವೇಶನ್ ಇದ್ದಾಗ ನಮಗೇನಾಗುತ್ತೆ ಅಂದರೆ ಈ ಬಾಂಡ್ ಬ್ರೇಕ್ ಆಗಿ ಮತ್ತು ಅಲ್ಡಿಹೈಡಾಗಿ ಕನ್ವರ್ಟ್ ಆಗೋ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಅಲ್ಡಿಹೈಡ್ ಗ್ರೂಪ್ ಇಲ್ಲದೆ ಇರೋದ್ರಿಂದ ಸೊ ಅಲ್ಡಿಹೈಡ್ ಗ್ರೂಪ್ ಕನ್ವರ್ಟ್ ಆಗಲ್ಲ. ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಅಲ್ಲಿ ರಿಯಾಕ್ಟ್ ಆಗಲ್ಲ ಅಂತ ಮೀನಿಂಗ್. ಓಕೆನಾ? ಸೊ ಅಬ್ಸೆನ್ಸ್ ಆಫ್ CHO ಗ್ರೂಪ್ ಆಗುತ್ತೆ ಇಲ್ಲಿ. ಸೊ ಇಲ್ಲಾಂದರೆ ನಮಗೇನಾಗುತ್ತೆ ಅಂದರೆ ಇಲ್ಲಿಂದ
ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿತ್ತು, ಇಲ್ಲಿಂದ ಬ್ರೇಕ್ ಆಗಿ ಮತ್ತೆ ನಮಗೇನಾಗುತ್ತೋ ಅಲ್ಡಿಹೈಡ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು. ಬಟ್ ಇವಾಗ ಎಲ್ಲ ಕಡೆನೂ ಪ್ರೊಟೆಕ್ಟ್ ಆಗಿರೋದ್ರಿಂದ ಅಲ್ಡಿಹೈಡ್ ಆಗಿ ಕನ್ವರ್ಟ್ ಆಗಲ್ಲ. ಸೊ ಇದೇನು ಮಾಡುತ್ತೆ ಅಂದರೆ ಗ್ಲೂಕೋಸ್ ಮೆಂಟಾಯಸ್ಟೇಟ್ ಇಂಡಿಕೇಟ್ ಮಾಡುತ್ತೆ ಅಲ್ಡಿಹೈಡ್ ಗ್ರೂಪ್ ಪ್ರೆಸೆಂಟ್ ಇಲ್ಲ ಅಂತ ಅಟ್ಯಾಕ್ ಮಾಡೋಕ್ಕೆ. ಸಿಂಪಲ್, ಓಕೆನಾ. ಸೊ ಕ್ಲಿಯರ್ ಆಯಿತು. ನೆಕ್ಸ್ಟ್ ಇರೋದು ಇವಾಗ ಆಲ್ಫಾ ಫಾರ್ಮ್ ಆ್ಯಂಡ್ ಬೀಟಾ ಫಾರ್ಮ್. ಆಲ್ಫಾ ಫಾರ್ಮ್ ಆ್ಯಂಡ್ ಬೀಟಾ ಫಾರ್ಮು, ಸೊ ಇವೆಲ್ಲ ನಿಮ್ಮ ಆಪ್ಷನ್ಸಲ್ಲಿ ಬರ್ಬೋದು, ಒಂದಲ್ಲ ಒಂದು ಬಂದೇ ಬರ್ತವೆ, ನೋಟ್ ಮಾಡಿಕೊಂಡಿರಿ. ಕಾರ್ಬೋಹೈಡ್ರೇಟ್ಸಿಂದ ಬಂತು ಅಂದರೆ ಎಲ್ಲರೂ ಒಂದು ಹಾಕಿರ್ತಾರೆ, ಓಕೆನಾ. ಸೊ ಆಲ್ಫಾ ಫಾರ್ಮಲ್ಲಿ ನಾವು ನೋಡಿದ್ರೆ ಮೆಲ್ಟಿಂಗ್ ಪಾಯಿಂಟ್ 419 ಕೆಲ್ವಿನ್ ಇರುತ್ತೆ. ಸೊ ಬೀಟಾ ಫಾರ್ಮಲ್ಲಿ ನಾವು ನೋಡಿದ್ರೆ 423 ಕೆಲ್ವಿನ್ ಇರುತ್ತೆ. ಸೊ ಇವಾಗ ನಾರ್ಮಲಿ ನಾವು ನೋಡಿದ್ರೆ ಬೀಟಾ ಫಾರ್ಮ್ ಸ್ಟೆಬಿಲೈಸ್ ಆಗಿರುತ್ತೆ, ಒಂದು ಚೇರ್ ಫಾರ್ಮ್ ಇರುತ್ತೆ ಹಿಂಗೆ, ಓಕೆನಾ. ಸೊ ಅದರಲ್ಲಿ ನಾವು ನೋಡಿದ್ರೆ ಬೀಟಾ ಫಾರ್ಮ್ ಅಂದರೆ OH ಗ್ರೂಪ್ ಮೇಲ್ಗಡೆ ಇರುತ್ತೆ, ಇಕ್ವಿಟೋರಿಯಲ್ ಪೊಸಿಷನ್ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗಿರುತ್ತೆ. ನೀವು ಟೆನ್ಷನ್ ಮಾಡಬೇಡ್ರಿ, ಬೀಟಾ ಫಾರ್ಮ್ ಜಾಸ್ತಿ ಸ್ಟೆಬಿಲೈಸ್ ಇರುತ್ತೆ, ಅದ್ರ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಅನ್ನೋದು ಒಂದು ಪಾಯಿಂಟ್ ನೆನ್ಪಿಟ್ಕೊಂಡಿರಿ. ಸೊ ಎಲ್ಲರೂ ಈ ವ್ಯಾಲ್ಯೂಸ್ಗಳನ್ನು ಕೊಟ್ಟಿರ್ತಾರೆ, ವ್ಯಾಲ್ಯೂಸ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಳೋದಲ್ಲ. ಸೊ ನಿಮ್ಗೆ ಗೊತ್ತಿರಬೇಕು ಬೀಟಾ ಫಾರ್ಮ್ ಜಾಸ್ತಿ ಸ್ಟೇಬಿಲೈಸ್ ಆಗಿರುತ್ತೆ ಅನ್ನೋದು, ಓಕೆನಾ. ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನೆಕ್ಸ್ಟ್ ನಾವೇನಾದರೂ ಈ ಫಾರ್ಮ್ನ ನಾವು ತಗೋಬೇಕು ಅಂದರೆ, ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಕ್ರಿಸ್ಟಲೈಸೇಷನ್ ಮಾಡಬೇಕು, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ ಗ್ಲೂಕೋಸ್ ಎಟ್ 303 ಕೆಲ್ವಿನ್. ಅದೇ ರೀತಿ ನಾವೇನಾದರೂ ಈ ಬೀಟಾ ಫಾರ್ಮ್ನ ತಗೋಬೇಕು ಅಂದರೆ ಕ್ರಿಸ್ಟಲೈಸೇಷನ್ ಫ್ರಮ್ ಹಾಟ್ ಆ್ಯಂಡ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಎಕ್ವೆ ಸೊಲ್ಯೂಷನ್ ಎಟ್ 371 ಕೆಲ್ವಿನ್ಗೆ ನಾವು ತಗೋಬೇಕಾಗತ್ತೆ, ಅಕಸ್ಮಾತ್ ನಿಮಗೆ ಬೇಕು ಅಂದರೆ. ಸಿಂಪಲ್, ಓಕೆನಾ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, ಸೊ ಆಲ್ಫಾ ಡಿ ಗ್ಲೂಕೋಸ್ ಆ್ಯಂಡ್ ಬೀಟಾ ಡಿ ಗ್ಲೂಕೋಸ್ ಆರ್ ಅಂತ ಹೇಳಿದ್ದಾರೆ. ನೆಕ್ಸ್ಟು ಎನೆನ್ಶಿಯೋಮರ್ಸ್, ಕನ್ಫರ್ಮರ್ಸ್, ನೆಕ್ಸ್ಟ್ ಎಪಿಮರ್ಸ್ ಆ್ಯಂಡ್ ಎನೋಮರ್ಸ್. ಓಕೆ, ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಅಲ್ಲಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಫಸ್ಟ್ ಪೊಸಿಷನ್ OH ಗ್ರೂಪ್ ಕೆಳಗಡೆ OH ಗ್ರೂಪ್ ಏನಂತ ಕರಿತೀವಿ ನಾವು, ಆ್ಯನೋಮರಿಕ್ ಕಾರ್ಬನ್ ಅಂತ ಕರಿತೀವಿ. ಸಿಂಪಲ್, ಓಕೆನಾ. ಸೊ ಅವ್ರು ಕೇಳಿರೋದು ಡೈರೆಕ್ಟ್ ಕ್ವಶನ್ನು. ಸೊ ಡೈರೆಕ್ಟ್ ಕ್ವಶನಿಗೆ ನೀವು ಡೈರೆಕ್ಟಾಗಿ ಆನ್ಸರ್ ಮಾಡಬೇಕು, ಆ್ಯನೋಮರ್ಸ್ ಆಗುತ್ತೆ. ಸೊ ಇವಾಗ ನಿಮ್ಗೇನಾದರೂ ಬೇರೆದೇನಾದ್ರು ಯಾಕೆ ಆಗಲ್ಲ ಅಂತ ನೋಡೋದಾದ್ರೂ, ಸೊ ನೀವು ನೋಡ್ಬೋದು ಎನೆನ್ಶಿಯೋಮರ್ಸ್ ಅಂದಾಗ ನಮಗೇನಾಗುತ್ತೆ ಅಂದರೆ, ಸೊ ಇಲ್ಲಿ OH ಇದೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ನಾವು ನೋಡೋದಾದ್ರೂ ಇನ್ನೊಂದು ಕಡೆ ಆಲ್ಫಾ ಡಿ ಗ್ಲೂಕೋಸ್, ಬೀಟಾ ಡಿ ಗ್ಲೂಕೋಸ್ ಅಂದಾಗ ನಮ್ಗೇನಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು. ಸೊ ಆ ಕಡೆ ಒಂದ್ರ ಮೇಲೆ ಒಂದನ್ನು ನಾವು ನೋಡೋಕೆ ಹೋದ್ರೂ ರೊಟೇಟ್ ಮಾಡಿದಾಗ ಎಲ್ಲವೂ ಅಪೋಸಿಟ್ ಆಗ್ತಾ ಬರ್ತವೆ. ಸೊ ಕಾನ್ಫಿಗರೇಷನ್ ಇವುಗಳದ್ದೆಲ್ಲದ್ರದ್ದು ಕಾನ್ಫಿಗರೇಷನ್ ಏನಿರುತ್ತಲ್ಲ, ಸೊ ಕಾನ್ಫಿಗರೇಷನ್ ಎಲ್ಲದರದ್ದು ಸೇಮ್ ಆಗಿರ್ತವೆ. ಬಟ್ ಏನಾಗತ್ತೆ ಅಂದರೆ ಫಸ್ಟ್ ಪೊಸಿಷನಲ್ಲಿ ಚೇಂಜ್ ಆಗಿದ್ದರಿಂದ ಅದನ್ನು ನಾವು ಎನೆನ್ಶಿಯೋಮರ್ಸ್ ಅಂತ ಹೇಳೋಕ್ಕಾಗಲ್ಲ, ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಕಾನ್ಫರ್ಮರ್ಸ್ ಅಂದರೆ ನಮಗೇನಾಗುತ್ತೆ ಅಂದರೆ, ಸೊ ಮಾಲಿಕ್ಯೂಲ್ಸ್ ಎಲ್ಲ ಸೇಮ್ ಆಗಿರ್ತವೆ ಅನ್ನೋದು ಮೀನಿಂಗ್, ಓಕೆನಾ. ಕಾನ್ಫರ್ಮರ್ಸ್ ಅಂದರೆ ನಮಗೇನಿರುತ್ತೆ ಅಂದರೆ ಸಿಂಗಲ್ ಬಾಂಡ್ ಮಧ್ಯೆ ರೊಟೇಷನ್ ಪಾಸಿಬಲ್ ಇರಬೇಕು. ಇಲ್ಲಿ ರೊಟೇಷನ್ ಪಾಸಿಬಲ್ ಆಗಲ್ಲ, ಓಕೆನಾ. ಇದೇನಾಗುತ್ತೆ ಅಂದರೆ ಕ್ಲೋಸ್ ರಿಂಗ್ ಸ್ಟ್ರಕ್ಚರ್, ಅದಕ್ಕೋಸ್ಕರ ಕಾನ್ಫರ್ಮರ್ಸು ಆಗಲ್ಲ. ನೆಕ್ಸ್ಟ್ ಇರೋದು ಎನೆನ್ಶಿಯೋಮರ್ಸ್ ಆಗಲ್ಲ. ಎಪಿಮರ್ಸ್ ಅಂದರೆ ನಮಗೇನಾಗುತ್ತೆ ಅಂದರೆ ಈ ಫಸ್ಟ್ ಪೊಸಿಷನ್ ಬಿಟ್ಟು ಬೇರೆ ಎಲ್ಲಾದರೂ ನಮಗೇನಾದರೂ OH ಗ್ರೂಪ್ ಈ ರೀತಿ ಇದ್ದರೆ, ಫಾರ್ ಎಕ್ಸಾಂಪಲ್ ಬೀಟಾ ಡಿ ಗ್ಯಾಲಕ್ಟೋಸ್ ಇರ್ಬೋದು. ನೆಕ್ಸ್ಟ್ ಗ್ಯಾಲಕ್ಟೋಸ್ ಅಂದಾಗ ನಮಗೇನಾಗುತ್ತೆ ಅಂದರೆ ಈ ರೀತಿ ಕನೆಕ್ಟ್ ಮಾಡೋಣ, ಓಕೆ. ಇಲ್ಲಿ OH ಹಾಕೋಣ, ಇಲ್ಲಿ H ಹಾಕೋಣ. ಸೊ ಬೀಟಾ ಡಿ ಗ್ಯಾಲಕ್ಟೋಸ್ ಇರ್ಬೋದು, ಇಲ್ಲಾಂದರೆ ಬೀಟಾ ಡಿ ಗ್ಲೂಕೋಸ್ ಇರ್ಬೋದು. ಲ್ಯಾಕ್ಟೋಸಲ್ಲಿ ಇನ್ನೊಂದ್ಸಲ ನೋಡೋಣ. ಸೊ ಅವಾಗ ಏನಾಗುತ್ತೆ ಅಂದರೆ ಬೀಟಾ ಡಿ ಗ್ಯಾಲಕ್ಟೋಸ್, ಬೀಟಾ ಡಿ ಗ್ಲೂಕೋಸ್ ಅಂದಾಗ ನಮಗೇನಾಗುತ್ತೆ ಅಂದರೆ ಜಸ್ಟ್ ಈ ಪೊಸಿಷನಲ್ಲಿ ಮಾತ್ರ, ಉಳಿದಿರೋ ಪೊಸಿಷನಲ್ಲಿ ಮಾತ್ರ ನಮಗೇನಿರುತ್ತೆ ಅಂದರೆ OH ಬೇರೆ ಗ್ರೂಪ್ ಜೊತೆಗೆ ಏನಾಗಿರ್ತದೆ, ಡಿಫರ್ ಆಗಿರ್ತವೆ. ಅದಕ್ಕೇನಂತ ಕರಿತೀವಿ ನಾವು ಎಪಿಮರ್ಸ್ ಅಂತ ಕರಿತೀವಿ, ಓಕೆನಾ. ಸೊ ಅದಕ್ಕೋಸ್ಕರ ಇದು ಆಗಲ್ಲ. ಕನ್ಫರ್ಮರ್ಸ್ ಅಂದರೆ ಸಿಂಗಲ್ ಬಾಂಡ್ ಮೇಲೆ ರೊಟೇಷನ್ ಇರಬೇಕು, ಅದಾಗಲ್ಲ. ನೆಕ್ಸ್ಟ್ ಇರೋದು ಕ್ಲೋಸ್ ರಿಂಗ್ ಸ್ಟ್ರಕ್ಚರ್ ಇದು. ನೆಕ್ಸ್ಟ್ ಎನೆನ್ಶಿಯೋಮರ್ಸ್ ಅಂದಾಗ ನಮಗೇನಿರುತ್ತೆ ಅಂದರೆ ಕಾನ್ಫಿಗರೇಷನ್ ಎಲ್ಲದರದ್ದು ಕಾನ್ಫಿಗರೇಷನ್, ಬೀಟಾ ಡಿ ಗ್ಲೂಕೋಸ್ ಆಗಿರ್ಬೋದು, ಆಲ್ಫಾ ಡಿ ಗ್ಲೂಕೋಸ್ ಆಗಿರ್ಬೋದು, ಎಲ್ಲದರದ್ದು ಕಾನ್ಫಿಗರೇಷನ್ ಏನಿರುತ್ತಲ್ಲ, ಸೊ ಅದು ಸೇಮ್ ಇರುತ್ತೆ, ಓಕೆನಾ. ಸೊ ಡೈರೆಕ್ಟ್ ಕ್ವಶನ್ ಇದು ಆ್ಯನೋಮರ್ಸ್, ಆದರೂ ನಿಮ್ಗೆ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋ ಪ್ರಾಬ್ಲಮ್. ಜಸ್ಟ್ ಇಷ್ಟು ನೆನ್ಪಿಟ್ಕೊಂಡ್ರಿ, ಮುಗೀತು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಫ್ರಕ್ಟೋಸಿಗೆ ಇದೊಂದು ಸ್ಟ್ರಕ್ಚರ್ ಇದೆ. ಸೊ ಇಲ್ಲೂ ಕೂಡ ಸೇಮ್, ಮೇಲ್ಗಡೆ CH2OH ಇರುತ್ತೆ, ಕೆಳಗಡೆ CH2OH ಇರುತ್ತೆ. ಇಲ್ಲಿ C ಡಬಲ್ ಬಾಂಡ್ ಗ್ರೂಪ್ ಇರುತ್ತೆ, ಅಲ್ಲಿ ಅಲ್ಡಿಹೈಡ್ ಗ್ರೂಪ್ ಇರುತ್ತೆ. ಸಿಂಪಲ್. ನ್ಯಾಚುರಲ್ ಆ್ಯಂಡ್ ಹೈಲಿ ವಾಟರ್ ಸೊಲ್ಯುಬಲ್ ಮೊನೊಸ್ಯಾಕ್ರೈಡ್ಸ್. ನೀವು ಜೇನುತುಪ್ಪ, ಆಮೇಲೆ ಸಾಕಷ್ಟು ಫ್ರೂಟ್ ಶುಗರ್ ಇದೆ, ನೆಕ್ಸ್ಟ್ ಕೇನ್ ಶುಗರ್ ಎಲ್ಲ ನೋಡ್ಬೋದು, ಫ್ರಕ್ಟೋಸ್ ಇರುತ್ತೆ. ನೆಕ್ಸ್ಟ್ ಫ್ರೂಟ್ ಶುಗರ್ ಆ್ಯಂಡ್ ಸ್ವೀಟೆಸ್ಟ್ ಶುಗರ್ ಅಮೌಂಟ್ ಕಂಪೇರ್ ಮಾಡಿದ್ರೆ, ನೆಕ್ಸ್ಟು ಕೀಟೋ ಹೆಕ್ಸೋಸ್ ಅಂತ ಕರಿತೀವಿ, ಕೀಟೋ ಗ್ರೂಪ್ ಇರುತ್ತೆ. R ಕಾರ್ಬನೇಟಮ್ ಇದ್ರೆ ಹೆಕ್ಸೋಸ್ ಅಂತ ಕರಿತೀವಿ. ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಮೋಸ್ಟ್ ವಾಟರ್ ಸೊಲ್ಯುಬಲ್ ಶುಗರ್ ಆ್ಯಂಡ್ ವೈಟ್ ಕ್ರಿಸ್ಟಲಿನ್ ಆಗಿರುತ್ತೆ. ಸಿಂಪಲ್. ಇವು ಜಸ್ಟ್ ಒಂದೆರಡು ಪಾಯಿಂಟ್ಗಳು, ಎಲ್ಲರೂ ಒಂದು ಹಾಕಿದ್ರು ನಿಮ್ಗೆ ಬೇಕಾಗತ್ತೆ, ಯೂಸ್ ಆಗುತ್ತೆ ಅನ್ನೋದು ಒಂದು ಪಾಯಿಂಟ್, ಓಕೆನಾ. ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸುಕ್ರೋಸ್. ಇದು ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ, ಒಂದು 2-3 ಕ್ವಶನ್ ಕೇಳಿದರೆ ಪ್ರಿವಿಯಸ್ ಕ್ವಶನ್ಸ್ ನೀವು ನೋಡೋದಾದ್ರೂ. ಸೊ ಇದನ್ನ ನೋಟ್ ಮಾಡಿಕೊಂಡಿರಿ. ಸೊ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ. ಯಾಕಂದರೆ ಒಂದು ನೆನ್ಪಿಟ್ಕೊಂಡಿರಿ, ಅವ್ರಿಗೆ ಯಾವುದೇ ಸ್ಟ್ರಕ್ಚರ್ ಕೊಡಲಿ, ನಿಮಗೆ ಈ ರೆಡ್ಯೂಸಿಂಗ್ ನಾನ್ ರೆಡ್ಯೂಸಿಂಗ್ ಆಗತ್ತಾ ಇಲ್ಲ ಅಂತ ಕೇಳಿದ್ರು ಅಂದರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಡೈರೆಕ್ಟಾಗಿ ಈ ಕಾರ್ಬನೇಟಮ್ಗೆ CH2 ಬದಲಿಗೆ ಡೈರೆಕ್ಟಾಗಿ OH ಗ್ರೂಪ್ ಇರಬೇಕು. ಈ ರೀತಿ CH2OH ಇತ್ತು ಅಂದರೆ ಆ ಬಾಂಡ್ ಏನಾಗುತ್ತೆ ಅಂದರೆ ಬ್ರೇಕ್ ಆಗೋಕ್ಕಾಗಲ್ಲ. ಇಲ್ಲೇನು ಅಕಸ್ಮಾತ್
ಓ ಎಚ್ ಇತ್ತು ಅಂದರೆ ನಮಗೇನಾಗುತ್ತೆ ಅಂದರೆ ಇದು ಎಲೆಕ್ಟ್ರಾನ್ಗಳನ್ನ ಇಲ್ಲಿ ಡೊನೇಟ್ ಮಾಡುತ್ತೆ, ಇದು ಇಲ್ಲಿ ಬ್ರೇಕ್ ಆಗುತ್ತೆ. ಸೊ ಅದೇನಾಗುತ್ತೆ ಅಂದರೆ ಆಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಆಲ್ಡಿಹೈಡ್ ಕನ್ವರ್ಟ್ ಆಯಿತು ಅಂದ್ಕೊಳ್ಳಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಟಾಲೆನ್ಸ್ ರೇಜೆಂಟ್ ಮತ್ತು ಫೆಲಿಂಗ್ಸ್ ರೇಜೆಂಟ್ನ ಹಾಕ್ತೀರಿ, ಅದೇನು ಮಾಡುತ್ತೆ ಆ್ಯಸಿಡಾಗಿ ಕನ್ವರ್ಟ್ ಮಾಡುತ್ತೆ. ಆ್ಯಸಿಡಾಗಿ ಕನ್ವರ್ಟ್ ಆಯಿತು ಅಂದರೆ ಮೀನಿಂಗ್ ಏನು, ಎಲೆಕ್ಟ್ರಾನ್ಗಳನ್ನು ಈ ಗ್ರೂಪು ಡೊನೇಟ್ ಮಾಡಿದೆ, ಅದಕ್ಕೋಸ್ಕರ ಆಲ್ಡಿಹೈಡ್ ಇರೋದು ಆ್ಯಸಿಡಾಗಿ ಕನ್ವರ್ಟ್ ಆಗಿದೆ, ರಿಡ್ಯೂಸಿಂಗ್ ಶುಗರ್ ಆಗುತ್ತೆ. ಸಿಂಪಲ್, ಓಕೆನಾ, ಕ್ಲಿಯರ್. ನೆಕ್ಸ್ಟ್ ಇವಾಗ ಈ ರೀತಿ ಇಲ್ಲ ಅಂದರೆ ಇದೇ ರೀತಿ CH2 OCH3 ಆಗಿರ್ಬೋದು, ಯಾವುದೇ ರೀತಿ ಇದ್ರೂ ಪ್ರೊಟೆಕ್ಟ್ ಆಗಿರ್ತವೆ, ಅದಕ್ಕೋಸ್ಕರ ಏನು ಮಾಡ್ತಾವೆ ಅಂದರೆ ಎಸಿಟೇಟ್ ಆಗಿರ್ಬೋದು. ಸೊ ಯಾವುದೇ ರೀತಿ ರಿಡ್ಯೂಸಿಂಗ್ ಆಗಲ್ಲ. ಸೊ ಇದ್ರ ಮೇಲೆ ಕ್ವಶನ್ ಕೇಳ್ಬೋದು, ಕೇಳಿದರೆ ಇವು ಮೂಡನ್ನು ನೆನ್ಪಿಟ್ಕೊಂಡಿರಿ. ಎಸಿಟೇಟ್ ಆಗಿರ್ಬೋದು, OCH3 ಆಗಿರ್ಬೋದು, ನೆಕ್ಸ್ಟು CH2 ಆಗಿರ್ಬೋದು, CH2OH ಆಗಿರ್ಬೋದು. ಸೊ ಇವೆಲ್ಲ ಮಾಡ್ತಾವೆ ಅಂದರೆ ನಾನ್ ರಿಡ್ಯೂಸಿಂಗ್ ಶುಗರ್ಸ್. ಕ್ಲಿಯರ್, ಓಕೆ. ನೆಕ್ಸ್ಟ್ ಇರೋದು ಇವಾಗ ಇವೆರಡನ್ನ ಕನೆಕ್ಟ್ ಮಾಡೋಕ್ಕೆ ಬರುತ್ತಲ್ಲ. ಸೊ ಇಲ್ಲೇನಿದೆ ವಾಟರ್ ಮಾಲಿಕ್ಯೂಲ್ನ ಹೊರಗಡೆ ಹಾಕ್ಬಿಟ್ರೆ ಮುಗೀತು. ಸೊ ಇವುಗಳ ಮಧ್ಯೆ ಕನೆಕ್ಷನ್ ಆಗಿದೆ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಈ ಸುಕ್ರೋಸ್ ಮಾಲಿಕ್ಯೂಲ್ ಏನು ಪ್ರೆಸೆಂಟ್ ಇದೆ ಅಲ್ಲ, ಇದಕ್ಕೆ ನಾ ಏನಾದರೂ ವಾಟರ್ ಹಾಕಿಬಿಟ್ರೆ ಇದೇನಾಗತ್ತೆ ಅಂದರೆ ಬ್ರೇಕ್ ಆಗುತ್ತೆ. ಮತ್ತು ಬ್ರೇಕ್ ಆಗೋದು ಹೆಂಗೆ, ಸಿಂಪಲ್. ಮತ್ತು ವಾಟರ್ ಮಾಲಿಕ್ಯೂಲ್ನ ಆ್ಯಡ್ ಮಾಡಬೇಕು, ಒಂದು OH ಈ ಕಡೆ, ಈ OH ಆ ಕಡೆ ಹೋಗುತ್ತೆ. ಸೊ ಇವುಗಳ ಮಧ್ಯೆ ಮತ್ತೆ ಈ ಫಾರ್ಮ್ ಸಿಗುತ್ತೆ. ಇವಾಗ ವೆರಿ ಇಂಪಾರ್ಟೆಂಟ್, ಇವಾಗ ಪ್ರಾಡಕ್ಟ್ ಫಾರ್ಮ್ ಆದಮೇಲೆ ಯಾವ ರೀತಿಯ ಪ್ರಾಡಕ್ಟ್ಗಳು ಸಿಗ್ಬೋದು, ಆಲ್ಫಾ ಡಿ ಗ್ಲೂಕೋಸ್, ಬೀಟಾ ಡಿ ಫ್ರಕ್ಟೋಸ್, ಓಕೆನಾ, ಇಲ್ಲಾಂದರೆ ಡಿ ಗ್ಲೂಕೋಸ್, ಡಿ ಫ್ರಕ್ಟೋಸ್ ಅಂತಲೂ ಆಪ್ಷನ್ಸ್ ಕೊಡ್ಬೋದು. ನೆಕ್ಸ್ಟ್ ಇರೋದು ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಇವಾಗ ನೀವು ನೋಡೋದಾದರೆ ಡೆಕ್ಸ್ಟ್ರೋ ರೊಟೇಷನ್. ಸೊ ಸ್ಟಾರ್ಟಿಂಗಲ್ಲಿ ನೀವು ನೋಡೋದಾದರೆ ಇವಾಗ ಈ ಮಾಲಿಕ್ಯೂಲ್ ಏನಿತ್ತಲ್ಲ ಸುಕ್ರೋಸು, ಸೊ ಅದರದ್ದು ನಾವು ಆಪ್ಟಿಕಲ್ ರೊಟೇಷನ್ ನೋಡಿದ್ರೆ 66.4 ಡಿಗ್ರಿ ಇತ್ತು. ನೆಕ್ಸ್ಟು ನಾವು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಪ್ರಾಡಕ್ಟಲ್ಲಿ ನಮ್ಗೆ ಏನಾಗಿದೆ ಅಂದರೆ -20 ಡಿಗ್ರಿ ಬಂದಿದೆ. ಸೊ ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಮೀನಿಂಗು ಸ್ಟಾರ್ಟಿಂಗಲ್ಲಿ ಸುಕ್ರೋಸ್ ಏನಿತ್ತು ಅಂದರೆ ಡಿ ಫಾರ್ಮಲ್ಲಿ ಇತ್ತು, ಓಕೆ, ಪ್ಲಸ್ ಫಾರ್ಮಲ್ಲಿ ಇತ್ತು, ಅಂದರೆ ಏನು ಡೆಕ್ಸ್ಟ್ರೋ ರೊಟೇಟರಿ ಫಾರ್ಮಲ್ಲಿ ಇತ್ತು. ನೆಕ್ಸ್ಟ್ ಏನಾಯ್ತು ಅಂದರೆ ನಾವು ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಪ್ರಾಡಕ್ಟ್ಸ್ಗಳು ಬಂದವು. ಪ್ರಾಡಕ್ಟ್ಸಲ್ಲಿ ನಮಗೇನಾಗಿದೆ ಅಂದರೆ ಇಲ್ಲಿ 52 ಪ್ಲಸ್, ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂದರೆ -92 ನೆಗೆಟಿವ್. ಸೊ ಪಾಸಿಟಿವ್ ಡೈರೆಕ್ಷನಲ್ಲಿ ಡಿವೇಟ್ ಮಾಡಿದೆ ಗ್ಲೂಕೋಸು, ಎಷ್ಟು ಓನ್ಲಿ 50%. ಬಟ್ ಇದೇನು ಮಾಡಿದೆ ಅಂದರೆ 92 ಡಿಗ್ರಿ, ಓಕೆನಾ. ಸೊ 50% ಅಲ್ಲ, 50 ಡಿಗ್ರಿ, ಓಕೆ. ಸೊ ಇದೇನು ಮಾಡಿದೆ 92 ಅನ್ನೋದೇನು ಜಾಸ್ತಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಇದು ನಾನೇ ಬಾಸ್ ಅನ್ನತ್ತೆ, ಬಾಸ್ ಅಂದಮೇಲೆ ನಮಗೇನಾಗುತ್ತೆ ಅಂದರೆ ಪ್ರಾಡಕ್ಟಲ್ಲೂ ಇದ್ರ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇಲ್ಲೂ ನಮಗೇನಾಗುತ್ತೆ ಅಂದರೆ ನೆಗೆಟಿವ್ ಸೈಡಲ್ಲಿ ಡಿವಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ನೋಡ್ಬೋದು. ಸೊ -20, ಸೊ ಫಸ್ಟ್ ಪ್ಲಸ್ ಇರೋದು ಆಮೇಲೆ ಏನಾಗಿದೆ -20 ಆಗಿದೆ. ಅದಕ್ಕೋಸ್ಕರ ಇದನ್ನೇನಂತ ಕರಿತೀವಿ ಅಂದರೆ ನಾವು ಇನ್ವರ್ಟ್ ಶುಗರ್ ಅಂತ ಕರಿತೀವಿ. ಸೊ ಲಿವರ್ ರೊಟೇಟರಿ, ಡೆಕ್ಸ್ಟ್ರೋ ರೊಟೇಟರಿ ಇರೋದು ಲಿವರ್ ರೊಟೇಟರಿ ಕನ್ವರ್ಟ್ ಆಗಿದೆ. ಇನ್ವರ್ಟ್ ಶುಗರ್ ಇಸ್ ನಥಿಂಗ್ ಬಟ್ ಮಿಕ್ಸ್ಚರ್ ಆಫ್ ಏನು ಇಕ್ವಿ ಮೊಲೆಕ್ಯುಲಾರ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಮಿಕ್ಸ್ಚರ್ ಆಫ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್, ಸಿಂಪಲ್, ಓಕೆನಾ. ಸೊ ಇವಾಗ ನೆಕ್ಸ್ಟ್ ನಾವು ನೋಡ್ಬೋದು, ಇದನ್ನ ಜಸ್ಟ್ ನೋಟ್ ಮಾಡಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿವು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ಇಲ್ಲಿ sucrose is dextrorotatory but after hydrolysis the mixture shows liver rotation. This is because of, ಓಕೆನಾ. ಸುಕ್ರೋಸಿಸ್ ಏನು ಹೇಳಿದ್ದಾರೆ ಅವರು, ಡೆಕ್ಸ್ಟ್ರೋರೊಟೇಟರಿ, ಸಿಕ್ರೋಸಿಸ್ ಡೆಕ್ಸ್ಟ್ರೋರೊಟೇಟರಿ ಅವರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಹೈಡ್ರೋಲಿಸಿಸ್ ದ ಮಿಕ್ಸ್ಚರ್ ಶೋಸ್ ಲಿವೋ ರೊಟೇಷನ್. ದಿಸ್ ಇಸ್ ಬಿಕಾಸ್ ಮಿಕ್ಸ್ಚರ್ ಏನು ಮಾಡುತ್ತೆ ಅಂದರೆ ಲಿವೋ ರೊಟೇಷನ್ ತೋರಿಸುತ್ತೆ. ಯಾಕೆ, ಸೊ ನೀವು ನೆನ್ಪಿಟ್ಕೊಂಡಿರಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಸೊ ನಿಮ್ಗೆ ಅಷ್ಟು ನೆನ್ಪಿಡೋಕ್ಕಾಗಲ್ಲ ಅಂದರೆ ಎಲ್ಲಿದೆ, ಇಲ್ಲಿ ಫ್ರಕ್ಟೋಸ್ ಇದೆ ಅಲ್ಲ, ಫ್ರಕ್ಟೋಸ್, ಇದು LF ಅಂದರೆ ಲವ್ ಫೇಲಿಯರ್ ಅಂತ ಮಾಡಬೇಡ್ರಿ, ಹಂಗೆ ನೆನ್ಪಿಟ್ಕೊಂಡ್ರಿ, ಇರಲಿ, ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಸೊ LF ಅಂತ ನೆನ್ಪಿಟ್ಕೋಬೇಕು. ಇವಾಗ ಲಿವರ್ ರೊಟೇಷನ್ ಆಫ್ ಗ್ಲೂಕೋಸ್ LG ಆಗಲ್ಲ, LG ಕನೆಕ್ಟ್ ಆಗಲ್ಲ, ಓಕೆನಾ. ಸೊ ಅದಕ್ಕೋಸ್ಕರ ಮಾಡ್ತೀನಿ, ನೀವು ಆಪ್ಷನ್ ತೆಗೆದೆ. ಸುಕ್ರೋಸ್ ಇಸ್ ಎ ನಾನ್ ರಿಡ್ಯೂಸಿಂಗ್ ಶುಗರ್, ಅದು ಇದಕ್ಕೆ ಸಂಬಂಧ ಇಲ್ಲ ಅಂತ ಪಾಯಿಂಟ್ಸ್ಗಳನ್ನ ಹಾಕಿರ್ತಾರೆ. ಸೊ ಅದ್ರ ಬಗ್ಗೆ ಟೆನ್ಷನ್ ಮಾಡಬಾರ್ದು, ಆ ಆಪ್ಷನ್ಸ್ಗಳನ್ನು ಎಲಿಮಿನೇಟ್ ಮಾಡಬೇಕು. ನೆಕ್ಸ್ಟ್ ರೆಸಿಮಿಕ್ ಮಿಕ್ಸ್ಚರ್. ಸೊ ಇಲ್ಲ ಆಲ್ರೆಡಿ ಆಪ್ಟಿಕಲ್ ಆ್ಯಕ್ಟಿವಿಟಿ ಇದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಡೆಕ್ಸ್ಟ್ರೋರೊಟೇಟರಿ ಅಂದಾಗ ನಮ್ಗೆ ಅಷ್ಟು ಅಮೌಂಟ್ ಇದೇ ಇರುತ್ತೆ, ಲಿವರೊಟೇಟರಿ ಅಂತ. ಸೊ ಅದಕ್ಕೋಸ್ಕರ ಇದನ್ನೇನು ಮಾಡಬೇಕು, ಎಲಿಮಿನೇಟ್ ಮಾಡಬೇಕು, ಎಲ್ಲಿದ್ದವನ್ನ ಟೆನ್ಷನ್ ಮಾಡಬಾರ್ದು. ನೆಕ್ಸ್ಟ್ ಲಿವರ್ ರೊಟೇಷನ್ ಆಫ್ ಫ್ರಕ್ಟೋಸ್ ಇಸ್ ಮೋರ್ ದೆನ್ ಡೆಕ್ಸ್ಟ್ರೋ ರೊಟೇಷನ್ ಆಫ್ ಗ್ಲೂಕೋಸ್. LF ನೆನ್ಪಿಟ್ಕೊಂಡ್ಬಿಟ್ರೆ ಮುಗೀತು, ಲಿವರ್ ರೊಟೇಷನ್ ಆ್ಯಂಡ್ ಫ್ರಕ್ಟೋಸ್, ಆಪ್ಷನ್ ಡಿ ಆಗುತ್ತೆ, ಸಿಂಪಲ್, ಕ್ಲಿಯರ್, ಓಕೆನಾ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಮಾಲ್ಟೋಸ್ ಆ್ಯಂಡ್ ಲ್ಯಾಕ್ಟೋಸ್ ರಿಡ್ಯೂಸಿಂಗ್ ಶುಗರ್ಸ್. ಸೊ ರಿಡ್ಯೂಸಿಂಗ್ ಶುಗರ್ಸ್ ಅಂದಾಗ ನಮಗೇನಾಗುತ್ತೆ ಅಂದರೆ ಮಾಲ್ಟೋಸಲ್ಲಿ ನೀವು ನೋಡ್ಬೋದು ಆಲ್ಫಾ ಡಿ ಗ್ಲೂಕೋಸ್ ಇದೆ, ನೆಕ್ಸ್ಟ್ ಆಲ್ಫಾ ಡಿ ಗ್ಲೂಕೋಸ್ ಇರುತ್ತೆ. ಇವುಗಳನ್ನ ಎರಡನ್ನೂ ಏನು ಮಾಡಬೇಕು, ಕನೆಕ್ಟ್ ಮಾಡಬೇಕು. ಸೊ ಕನೆಕ್ಟ್ ಮಾಡ್ಬೇಕಾದ್ರೆ ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗುತ್ತೆ, ಹೊರಗಡೆ ಹೋದಾಗ ನಮಗೇನಾಗುತ್ತೆ, ಒಂದು ಗ್ಲೈಕೋಸಿಡಿಕ್ ಲಿಂಕೇಜ್ ಅಂತೀವಿ, ಗ್ಲೈಕೋಸಿಡಿಕ್ ಲಿಂಕೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಆಲ್ಫಾ 1 to 4 ಲಿಂಕೇಜ್ನ ನಾವು ನೋಡ್ಬೋದು. ಸೊ ಇಲ್ಲೊರು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದು ಏನು ಅಂದರೆ ಇಲ್ಲಿ ಆಲ್ಫಾ ಡಿ ಗ್ಲೂಕೋಸ್ ಮತ್ತು ಬೀಟಾ ಡಿ ಫ್ರಕ್ಟೋಸ್ ಇದೆ ಅಲ್ಲ. ಸೊ ಆಲ್ಫಾದು 1, ನೆಕ್ಸ್ಟು ಬೀಟಾದು 2 ಜೊತೆಗೆ ನಮಗೇನಾಗತ್ತೆ ಅಂದರೆ ಗ್ಲೈಕೋಸಿಡಿಕ್ ಲಿಂಕೇಜ್ ಆಗುತ್ತೆ, 1, 2, ನೆಕ್ಸ್ಟು 1, ಓಕೆನಾ. ಸೊ 1, 2ರ ಮಧ್ಯ ಆಲ್ಫಾ, ಇದು ಬೀಟಾ ಡಿ ಫ್ರಕ್ಟೋಸ್ ಆಗಿರೋದ್ರಿಂದ ಆಲ್ಫಾ 1, ಬೀಟಾ 2 ಮಧ್ಯೆ ನಮಗೇನಾಗತ್ತೆ ಅಂದರೆ ಕನೆಕ್ಷನ್ ಆಗುತ್ತೆ, ಸಿಂಪಲ್, ಓಕೆನಾ. ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಗ್ಲೈಕೋಸಿಡಿಕ್ ಲಿಂಕೇಜ್, ಇದನ್ನು ಒಂದು ನೋಟ್ ಮಾಡಿಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, ಸೊ ಆಲ್ಫಾ 1 to 4 ಲಿಂಕೇಜ್ ಇರುತ್ತೆ, ಇಲ್ಲಿ
ಲ್ಯಾಕ್ಟೋಸಲ್ಲಿ, ಮಾಲ್ಟೋಸಲ್ಲಿ. ಇವಾಗ ಲ್ಯಾಕ್ಟೋಸಲ್ಲಿ ನಮಗೇನಾಗತ್ತೆ ಅಂದರೆ ಬೀಟಾ ಡಿ ಗ್ಯಾಲಕ್ಟೋಸ್ ಇರುತ್ತೆ, ನೆಕ್ಸ್ಟು ಬೀಟಾ ಡಿ ಗ್ಲೂಕೋಸ್ ಇರುತ್ತೆ. ಅವುಗಳನ್ನ ಕನೆಕ್ಟ್ ಮಾಡಿರಿ 1 to 4 ಲಿಂಕೇಜ್ ಆಗುತ್ತೆ. ಯಾಕಂದರೆ OH ಬೀಟಾ ಅಂದರೆ ನಮಗೇನಿರುತ್ತೆ OH ಮೇಲ್ಗಡೆ ಇರುತ್ತೆ, OH ಮೇಲ್ಗಡೆ ಇರುತ್ತೆ. ಗ್ಯಾಲಕ್ಟೋಸ್ ಅಂದಾಗ ನಮಗೇನಿರುತ್ತೆ ಅಂದರೆ ಗ್ಯಾಲ್. ಸೊ ಅಲ್ಲೇನಾಗುತ್ತೆ ಅಂದರೆ 4th ಪೊಸಿಷನಲ್ಲಿ OH ಗ್ರೂಪು ಮೇಲ್ಗಡೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಕನೆಕ್ಟ್ ಮಾಡಬೇಕಾದ್ರೆ ನಮಗೇನಾಗತ್ತೆ ಅಂದರೆ OH ಗ್ರೂಪು ಗ್ಯಾಲಕ್ಟೋಸಲ್ಲಿ, ಗ್ಯಾಲ್ ಅಂದರೆ ಮೇಲೆ ಅಂತ ಬರೆದಿಟ್ಕೊಂಡಿರಿ. ಸೊ ಅದೇನಾಗುತ್ತೆ ಅಂದರೆ ಮೇಲ್ಗಡೆ 1 to 4 ಕನೆಕ್ಷನ್ ಆಗುತ್ತೆ. ಓಕೆನಾ, Z ಶೇಪಲ್ಲಿ ನಾವು ನೋಡ್ಬೋದು. ಸೊ ಬೀಟಾ 1 to 4. ಸೊ ಇವಾಗ ನೀವು ನೋಡಿದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಇವೆರಡು ಏನಾಗುತ್ತೆ ಅಂದರೆ ಇವಾಗ ಎಪಿಮರ್ಸ್ ಆಗ್ತವೆ. ಇವೆರಡು ಏನಾಗುತ್ತೆ ಎಪಿಮರ್ಸ್ ಆಗ್ತವೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ರಿಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ. ನೀವು ನೋಡಿದ್ರೆ OH ಗ್ರೂಪ್ ನೆಕ್ಸ್ಟ್ ಇದೆ ಅಂದರೆ ಅದು ಪಕ್ಕಾ ರಿಡ್ಯೂಸ್ ಆಗುತ್ತೆ. OH ಗ್ರೂಪ್ ನೆಕ್ಸ್ಟ್ ಇದೆ ಅಂದರೆ ಪಕ್ಕಾ ರಿಡ್ಯೂಸ್ ಆಗುತ್ತೆ. ಯಾವುದೇ ಸ್ಟ್ರಕ್ಚರ್ ಕೊಡಲಿ ಸಿಂಪಲ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಗ್ಲೈಕೋಸಿಡಿಕ್ ಲಿಂಕೇಜ್ ಪ್ರೆಸೆಂಟ್ ಇನ್ ಸುಕ್ರೋಸ್ ಈಸ್ ಬಿಟ್ವೀನ್. ಸೊ ನಿಮ್ಗೇನಂತ ಹೇಳಿದೆ ಆಪ್ಷನ್ಗಳನ್ನು ಕೇಳಿದ್ದಾರೆ ಅವರು, C1 ಆಲ್ಫಾ ಆಫ್ ಗ್ಲುಕೋಸ್, C2 ಆಫ್ ಬೀಟಾ ಫ್ರಕ್ಟೋಸ್. ಸೊ ಆಲ್ರೆಡಿ ಅವ್ರು ಆಪ್ಷನ್ ಹೇಳಿದ್ದಾರೆ, C1 ಆಫ್ ಆಲ್ಫಾ ಗ್ಲುಕೋಸ್ ಆ್ಯಂಡ್ C2 ಆಫ್ ಬೀಟಾ ಫ್ರಕ್ಟೋಸ್. ಸೊ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಇವುಗಳನ್ನು ಬೇಕಾದ್ರೆ ಚೆಕ್ ಮಾಡಬೇಕು, ಯಾಕಂದರೆ ನೀವು ಒಂದ್ಸಲ ಪಾಯಿಂಟ್ನ ಇಟ್ಟಾದಮೇಲೆ ಮತ್ತೆ ತೆಗಿಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಆಪ್ಷನ್ಸ್ಗಳನ್ನು ಜಸ್ಟ್ ಒಂದ್ಸಲ ಸ್ಕ್ಯಾನ್ ಮಾಡಬೇಕು, ಸಿಂಪಲ್. ಇವಾಗ ನಾವು ನೋಡೋದಾದರೆ C1 ಆಫ್ ಬೀಟಾ ಗ್ಯಾಲಕ್ಟೋಸ್ ಆ್ಯಂಡ್ C4 ಆಫ್ ಆಲ್ಫಾ ಗ್ಲುಕೋಸ್ ಇದಾಗಲ್ಲ, ಬೀಟಾ ಆಲ್ಫಾ. ನಮಗೇನಾಗಬೇಕು ಆಲ್ಫಾ ಬೀಟಾ ಆಗಬೇಕು. ಸೊ ಆಲ್ಫಾ ಬೀಟಾ. ಸೊ ಆಲ್ಫಾ ಆಗುತ್ತೆ, ಆಲ್ಫಾ ಬೀಟಾ, ಬಟ್ 4 ಆಗಲ್ಲ 2 ಆಗುತ್ತೆ. ಓಕೆನಾ. ಸೊ ಗ್ಲೂಕೋಸ್ ಮತ್ತು ಫ್ರಕ್ಟೋಸು ಸುಕ್ರೋಸ್. ಓಕೆನಾ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಆರಾಮಾಗಿ ಫಸ್ಟ್ ಆಪ್ಷನ್ನೇ ಕ್ಲಿಯರ್. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್, ಸ್ಟಾರ್ಚ್. ಸೊ ಸ್ಟಾರ್ಚ್ ಒಳಗೆ ಇವೇನಿರ್ತವೆ, ಸೊ ಇದು ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ ಇರ್ತವೆ. ಸೊ ಇದರಲ್ಲಿ ನಾವು ನೋಡೋದಾದರೆ 15% ಅಮೈಲೋಸ್ ಇರುತ್ತೆ, 80-85% ಇದಿರುತ್ತೆ ಅಮೈಲೋಪೆಕ್ಟಿನ್. ಓಕೆನಾ. ಸೊ ಇವಾಗ ಇದು ಸೊಲ್ಯುಬಲ್ ಇನ್ ವಾಟರ್, ಬಟ್ ಇದೇನಾಗುತ್ತೆ ಅಂದರೆ ಇನ್ಸೊಲ್ಯುಬಲ್ ಇನ್ ವಾಟರ್. ಇವಾಗ ಇದು ಅನ್ಬ್ರಾಂಚ್ಡ್ ಲೀನಿಯರ್ ಚೈನ್ ನೀವು ನೋಡ್ಬೋದು, ಬಟ್ ಇದೇನಾಗುತ್ತೆ ಅಂದರೆ ಬ್ರಾಂಚ್ಡ್ ಚೈನ್ ಇರುತ್ತೆ. ಸೊ ಇವಾಗ ಇದೊಂಥರ ಆಲ್ಫಾ ಡಿ ಗ್ಲೂಕೋಸ್ ನೀವು ಮಾಲ್ಟೋಸ್ ನೋಡಿದಾರಲ್ಲ, ಸೊ ಅದೇ ರೀತಿ ಆಲ್ಫಾ ಡಿ ಗ್ಲೂಕೋಸ್ ಕನೆಕ್ಟ್ ಆಗಿ ಸೆಲ್ ಇದೇನಾಗುತ್ತೆ ಅಂದರೆ ಅಮೈಲೋ ಸ್ಟಾರ್ಚ್ ಸ್ಟೋರೇಜ್ ಪಾರ್ಟಿಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ನೋಡ್ಬೋದು 1-4 ಸಿಂಪಲ್ 1-4 ಲಿಂಕೇಜ್ ಇರುತ್ತೆ. ಇದು ನೋಟ್ ಮಾಡಿಟ್ಕೊಂಡಿರಿ. ನೆಕ್ಸ್ಟು ಅಮೈಲೋಪೆಕ್ಟಿನ್ ನಮಗೇನಾಗುತ್ತೆ ಅಂದರೆ 1-4 ಜೊತೆಗೆ ಬ್ರಾಂಚ್ಡ್ ಆಗಿರೋದ್ರಿಂದ 1-6 ನೀವು ನೋಡ್ಬೋದು. ಇದು 1, 2, 3, 4, 5, 6, 1-6 ಮಧ್ಯೆ ನಮಗೇನಾಗುತ್ತೆ ಅಂದರೆ ಕನೆಕ್ಷನ್ ಆಗುತ್ತೆ. ಸೊ ಇದೇ ರೀತಿ ಮತ್ತೆ ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಇಲ್ಲೊಂದು ಕಂಟಿನ್ಯೂ ಸಿಗುತ್ತೆ, ಮತ್ತು ಇದಕ್ಕೆ ಇನ್ನೊಂದು ಕನೆಕ್ಷನ್ ಆಗುತ್ತೆ, ಬ್ರಾಂಚ್ ಆಗ್ತಾ ಹೋಗುತ್ತೆ. ಓಕೆನಾ, ಸಿಂಪಲ್. ಸೊ ಇದನ್ನ ಜಸ್ಟ್ ನೋಟ್ ಮಾಡ್ಕೊಂಡಿರಿ, ಬೇಕಾಗ್ತವೆ ಪಾಯಿಂಟ್ಸ್ಗಳು. ನೆಕ್ಸ್ಟ್ ನಾವು ನೋಡೋದಾದರೆ ದ ಗ್ಲೈಕೋಸಿಡಿಕ್ ಲಿಂಕೇಜ್ ಇನ್ವಾಲ್ಡ್ ಇನ್ ಲಿಂಕಿಂಗ್ ದಿ ಗ್ಲೂಕೋಸ್ ಯೂನಿಟ್ ಇನ್ ಅಮೈಲೋಸ್ ಪಾರ್ಟ್ ಆಫ್ ಸ್ಟಾರ್ಚ್ ಇಸ್. ಓಕೆನಾ. ಸೊ ಗ್ಲೈಕೋಸಿಡಿಕ್ ಲಿಂಕೇಜ್ ಇನ್ವಾಲ್ಡ್ ಇನ್ ಲಿಂಕಿಂಗ್ ದ ಗ್ಲೂಕೋಸ್ ಯೂನಿಟ್ ಇನ್ ಅಮೈಲೇಸ್ ಪಾರ್ಟ್ ಆಫ್ ಸ್ಟಾರ್ಚಸ್. ಯಾವುದು ನಮಗೇನಂತ ಹೇಳಿದೆ ನಿಮಗೆ, C1 C4 ಏನಾಗುತ್ತೆ ಆಲ್ಫಾ. ಓಕೆನಾ. ಸೊ ಇಲ್ಲ ನಾವು ನೋಡಿದ್ರೆ ಬೀಟಾ ತೆಗಿಬೇಕು, C1 C6 ನಮಗೆಲ್ಲಾಗುತ್ತೆ ಇದು ಅಮೈಲೋಪೆಕ್ಟಿನಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಇದು ಆಗಲ್ಲ, ಇದು ಆಗತ್ತೆ, ಸಿಂಪಲ್. ಓಕೆನಾ, ಕ್ಲಿಯರ್. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಇದು ನಾವಿಲ್ಲಿ ನೋಡ್ಬೋದು, ಇದು ಲ್ಯಾಕ್ಟೋಸಲ್ಲಿ ನೋಡ್ಬೋದು. ಓಕೆನಾ. ಸೊ ಅದು ಅಮೈಲೋಪೆಕ್ಟಿನಲ್ಲಿ ನಾವು ನೋಡ್ಬೋದು. C1 C6 ಇದು ಯಾವುದೋ ಹೊರಗಿಂದು. ನೆಕ್ಸ್ಟು ಇಲ್ಲಿ ಸೆಲ್ಯುಲೋಸಲ್ಲಿ ನಾವು ನೋಡೋದಾದರೆ ಬೀಟಾ 1 to 4 ಲಿಂಕೇಜ್ ಇರುತ್ತೆ. 1 to 4 ಅಂದಾಗ ಬೀಟಾ ಅಂದಾಗ ಇದೊಂಥರ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು, ನಾವು ಎಲ್ಲಿ ಹೋಗ್ಬೇಕು, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಯಾಕೆ ಇಲ್ಲಿ 1-4 ಅಂದಾಗ ಮೇಲ್ಗಡೆ ಹತ್ಕೊಂತ ಹೋಗ್ಬೇಕು, ಅದಕ್ಕೋಸ್ಕರ ನೆನ್ಪಿಟ್ಕೊಂಡಿರಿ. ಇದು ಅನ್ಬ್ರಾಂಚ್ಡ್ ಲೀನಿಯರ್ ಹಿಂಗೆ ಮೆಟ್ಲು ಹತ್ಕೊಂಡು ನಾವು ಹೋಗ್ಬೇಕು ಅನ್ನೋದು ನೆನ್ಪಿಟ್ಕೊಂಡಿರಿ. ಓಕೆನಾ, ಸ್ಟೆಪ್ಸ್ ಹತ್ಬೇಕು ಅಂತ. ಸೊ ಇವಾಗ ಏನಾಗುತ್ತೆ ಅಂದರೆ ಕಾನ್ಸ್ಟಿಟ್ಯೂಟ್ ಆಫ್ ಸೆಲ್ ವಾಲ್ ಆಫ್ ಪ್ಲಾಂಟ್ ಸೆಲ್. ಸೊ ಪ್ಲಾಂಟ್ ಸೆಲ್ ವಾಲಲ್ಲಿ ಸೊ ಇದು ಮೇನ್ ಏನಾಗುತ್ತೆ ಅಂದರೆ ಪಾರ್ಟನ್ನು ತೊಗೊಂಡಿರುತ್ತೆ. ನೆಕ್ಸ್ಟು ಅಬಂಡೆಂಟ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇನ್ ಪ್ಲಾಂಟ್ ಕಿಂಗ್ಡಮ್. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಬಂಡೆಂಟ್ ಇರುತ್ತೆ ಈ ಗ್ಲೂಕೋಸ್ ಅನ್ನೋದು, ಇವಾಗ ಈ ಮಾಲಿಕ್ಯೂಲು ಸೆಲ್ಯುಲೋಸ್ ಅನ್ನೋದು. ಸೊ ಈ ಸೆಲ್ಯುಲೋಸ್ ಯಾವುದರಿಂದ ಆಗಿದೆ ಅಂದರೆ ಬೀಟಾ ಡಿ ಗ್ಲೂಕೋಸಿಂದ ಆಗಿದೆ. ಸೊ ಇವಾಗ ಬೀಟಾ 1, 2, 3, 4, 1, 2, 3, ನೆಕ್ಸ್ಟ್ 4, 1. ಓಕೆನಾ, ಸಿಂಪಲ್. ಇವಾಗ ನೀವು ನೋಡ್ಬೋದು ಬೀಟಾ 1 to 4 ಲಿಂಕೇಜ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡಿದ್ರೆ ಗ್ಲೈಕೋಜನ್. ಸೊ ಗ್ಲೈಕೋಜನ್ ನಾವೇನಂತ ಕರಿತೀವಿ ಅಂದರೆ, ಸೊ ಅದು ಸ್ಟಾರ್ಚ್
ಪ್ಲ್ಯಾಂಟ್ದು. ಇವಾಗ ಇದ್ರದ್ದು ಏನಂತ ಕರಿತೀವಿ ಅಂದರೆ ಇದು ಸ್ಟೋರೇಜ್ ಆಫ್ ಎನಿಮಲ್ಸ್, ಅದಕ್ಕೋಸ್ಕರ ಏನಂತ ಕರಿತೀವಿ ಅಂದರೆ ನಾವು ಎನಿಮಲ್ ಸ್ಟಾರ್ಚ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇಟ್ಸ್ ಪ್ರೆಸೆಂಟ್ ಇನ್ ಲಿವರ್, ಮಸಲ್ ಆ್ಯಂಡ್ ಬ್ರೈನ್. ಸೊ ಇಲ್ಲಿ ಇರುತ್ತೆ ಅಂದರೆ ಲಿವರ್, ಮಸಲ್ ಎಲ್ಲ ಕಡೆನೂ ಇರುತ್ತೆ. ಓಕೆನಾ. ಸೊ ಇದು ಅಮೈಲೋಪೆಕ್ಟಿನ್ ಥರ, ಸಿಮಿಲರ್ ಟು ಅಮೈಲೋಪೆಕ್ಟಿನ್. ಸೊ ಅಮೈಲೋಪೆಕ್ಟಿನ್ಗಿಂತ ಜಾಸ್ತಿ ಬ್ರಾಂಚಿಂಗ್ ಇರುತ್ತೆ ಯಾವುದರಲ್ಲಿ, ಗ್ಲೈಕೋಸನಲ್ಲಿ ಜಾಸ್ತಿ ಏನಿರುತ್ತೆ ಅಂದರೆ ಬ್ರಾಂಚಿಂಗ್ ಜಾಸ್ತಿ ಇರುತ್ತೆ. ಸೇಮ್ ಆಲ್ಫಾ 1 to 4 1 to 6 ಇರುತ್ತೆ, ಅವೇ ಜಾಸ್ತಿ ಇರ್ತವೆ. ಓಕೆನಾ. 1-6 ಅಂದರೆ ಬ್ರಾಂಚಿಂಗ್ ಜಾಸ್ತಿ ಇದೆ ಅಂದರೆ 1-6 ಜಾಸ್ತಿ ಆಗ್ತವೆ. ಓಕೆನಾ. ಸೊ ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇವಾಗ ನೀವು ನೋಡೋದಾದರೆ ಗ್ಲೈಕೋಜನ್ ಈಸ್ ಅ ಸ್ಟ್ರಕ್ಚರಲ್ ಪಾಲಿಸ್ಯಾಕರೈಡ್. ಸೊ ಸ್ಟ್ರಕ್ಚರಲ್ ಅಂತ ಹೇಳಿದ್ನ, ಇದಕ್ಕೆ ಏನಕ್ಕೆ ಯೂಸ್ ಆಗುತ್ತೆ, ಇದು ಸ್ಟೋರೇಜಿಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ನ ತೆಗಿಬೇಕು. ನೆಕ್ಸ್ಟ್ ಸ್ಟ್ರಕ್ಚರಲ್ ಸಿಮಿಲರ್ ಟು ಅಮೈಲೋಪೆಕ್ಟಿನ್ ಬಟ್ ಎಕ್ಸ್ಟೆನ್ಸಿವ್ಲಿ ಬ್ರಾಂಚ್ಡ್. ಓಕೆ, ಇದು ಓಕೆ. ನೆಕ್ಸ್ಟ್ ಇರೋದು ಇವಾಗ ಎ ಪಾಲಿಮರ್ ಆಫ್ ಬೀಟಾ ಡಿ ಗ್ಲೂಕೋಸಿನೇಟ್ಸ್. ನಾನು ಅಂತ ಹೇಳಿದ್ದೆ ಆಲ್ಫಾ 1 to 4 1 to 6 ಹೈಲಿ ಬ್ರಾಂಚ್ಡ್, ಅದಕ್ಕೋಸ್ಕರ ಇದಾಗಲ್ಲ. ನೆಕ್ಸ್ಟು ಸ್ಟ್ರಕ್ಚರಲಿ ವೆರಿ ಮಚ್ ಸಿಮಿಲರ್ ಟು ಅಮೈಲೋಪ್ಯಾಕ್ಟಿನ್. ಸ್ಟ್ರಕ್ಚರಲಿ ವೆರಿ ಮಚ್ ಸಿಮಿಲರ್ ಟು ಅಮೈಲೋಪ್ಯಾಕ್ಟಿನ್, ಬಟ್ ಏನಾಗುತ್ತೆ ಅಂದರೆ ಅಮೈಲೋಪ್ಯಾಕ್ಟಿನ್ಗಿಂತ ಜಾಸ್ತಿ ಏನಿರುತ್ತೆ ಅಂದರೆ ಬ್ರಾಂಚಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಈ ಆಪ್ಷನ್ ಆಗಲ್ಲ. ಸೊ ಸ್ಟ್ರಕ್ಚರಲಿ ಸಿಮಿಲರ್ ಟು ಅಮೈಲೋಪ್ಯಾಕ್ಟಿನ್ ಬಟ್ ಎಕ್ಸ್ಟೆನ್ಸಿವ್ಲಿ ಬ್ರಾಂಚ್ಡ್. ಸೊ ಈ ರೀತಿ ಇದ್ದಾಗ ಮೋಸ್ಟ್ ಕರೆಕ್ಟ್ ಇರೋದು ಯಾವುದಿದೆ ಆನ್ಸರು ಅದಕ್ಕೆ ಟಿಕ್ ಮಾಡಬೇಕು. ಓಕೆನಾ. ಸೊ ಕ್ಲಿಯರ್. ನೆಕ್ಸ್ಟ್ ಇವಾಗ ನಾವು ನೋಡೋದಾದರೆ ಇಲ್ಲಿ ಪ್ರೋಟೀನ್ಸ್ ಯಾವುದರಿಂದ ಆಗಿದೆ, ಅಮೈನೋ ಆ್ಯಸಿಡ್ಸಿಂದ ಆಗಿದೆ. ಸೊ ಒಂದು ಅಮೈನೋ ಆ್ಯಸಿಡ್ ಇನ್ನೊಂದು ಅಮೈನೋ ಆ್ಯಸಿಡ್ ಜೊತೆಗೆ ಕನೆಕ್ಟ್ ಆಗಿ ನಮ್ಗೆ ಏನು ಸಿಗುತ್ತೆ ಅಂದರೆ ಪ್ರೋಟೀನ್ ಸಿಗುತ್ತೆ. ಸೊ ಸಾಕಷ್ಟು ಅಮೈನೋ ಆ್ಯಸಿಡ್ಗಳು ಕನೆಕ್ಟ್ ಆಗಬೇಕು ಈ ಪ್ರೋಟೀನ್ ಆಗಬೇಕಂದ್ರೆ. ಓಕೆನಾ. ಸೊ ಇವಾಗ ಇವುಗಳ ಮಧ್ಯೆ ಈ ಅಮೈನೋ ಆ್ಯಸಿಡ್ಸ್ ಅಂದಾಗ ಅವುಗಳದ್ದು ಒಂದು ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾವೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೋಟ್ ಮಾಡಿಟ್ಕೊಂಡಿರಿ. ಸೊ ಅಮೈನೋ ಆ್ಯಸಿಡ್ಸ್ ಅಂದಾಗ ನಮಗೇನಿರುತ್ತೆ ಅಂದರೆ ಅಮೈನೋ ಆ್ಯಸಿಡ್ ಇರುತ್ತೆ, ಒಂದು ಕಾರ್ಬನ್ ಐಟಮ್ ಇರುತ್ತೆ. ಸೊ ಅದರಲ್ಲಿ ನಮಗೇನಿದೆ ಅಂದರೆ ಈ ಆರ್ ಗ್ರೂಪ್ ಏನಿದೆ ಅದು ಡಿಫರ್ ಆಗ್ತಾ ಹೋಗ್ಬೋದು, ಯಾವುದೇ ರೀತಿ ಆರ್ ಗ್ರೂಪ್ ಇರ್ಬೋದು. ಸೊ ಅದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಸೊ ಆರ್ ಗ್ರೂಪಲ್ಲಿ ಒಂದು ಇರುತ್ತೆ ಅಂದರೆ CH ಇರುತ್ತೆ. CH ಅಂದಾಗ ನಮಗೇನಾಗುತ್ತೆ ಅಂದರೆ ಇಲ್ಲೂ ಹೈಡ್ರೋಜನ್ ಇದೆ, ಇಲ್ಲ ಹೈಡ್ರೋಜನ್ ಇದೆ, ಎರಡು ಸೇಮ್ ಗ್ರೂಪ್ಗಳು. ನಮಗೆ ಎಸಿಮೆಟ್ರಿಕ್ ಸೆಂಟರ್ ಅಂದಾಗ 4 ಡಿಫ್ರೆಂಟ್ ಗ್ರೂಪ್ಗಳಿರಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದರೆ 2 ಹೈಡ್ರೋಜನ್ಗಳು ಪ್ರೆಸೆಂಟ್ ಇದೆ, ಎಸಿಮೆಟ್ರಿಕ್ ಸೆಂಟರ್ ಇಲ್ಲ. ಅದಕ್ಕೋಸ್ಕರ ಒಂದೇ ಒಂದು ಅಮೈನೋ ಆ್ಯಸಿಡ್ ಗ್ಲೈಸಿನ್ ಅನ್ನೋದು ಆಪ್ಟಿಕಲಿ ಇನ್ಆಕ್ಟಿವ್ ಆಗಿರುತ್ತೆ. ಉಳಿದಿರೋದೆಲ್ಲದು ಏನಾಗಿರುತ್ತೆ ಅಂದರೆ ಆಪ್ಟಿಕಲಿ ಆಕ್ಟಿವ್ ಆಗಿರುತ್ತೆ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಅದು ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇವೆಲ್ಲವೂ ಕಲರ್ಲೆಸ್ಸು, ಕ್ರಿಸ್ಟಲಿನ್ ಸಾಲಿಡ್ಸು, ನೆಕ್ಸ್ಟ್ ವಾಟರ್ ಸಾಲ್ಯುಬಲ್, ಹೈ ಮೆಲ್ಟಿಂಗ್ ಪಾಯಿಂಟ್ ಇರ್ತವೆ. ಯಾವಾಗ ಇಂಟ್ರಾಕ್ಷನ್ ಜಾಸ್ತಿ ಆಗುತ್ತೋ ಅವಾಗ ಅವುಗಳ ಮಧ್ಯೆ ಸಂಬಂಧ ಜಾಸ್ತಿ ಆಗುತ್ತೆ. ಸಂಬಂಧ ಜಾಸ್ತಿ ಆಯಿತು ಅಂದರೆ ಮೆಲ್ಟಿಂಗ್ ಪಾಯಿಂಟು ಜಾಸ್ತಿ ಆಗುತ್ತೆ. ನೀವು ನೋಡ್ಬೋದು. ನೆಕ್ಸ್ಟು ಇಲ್ಲಿ ಜ್ವಿಟರ್ ಅಯಾನ್, ಡೈಪೋಲಾರ್ ಅಯಾನ್ ಅಂತ. ಸೊ ಇವಾಗ ಏನಾಗುತ್ತೆ ಅಂದರೆ COH ಇದೆ, NH2 ಇದೆ. COH NH2 ಅಂದಾಗ ನಮಗೇನಾಗುತ್ತೆ ಅಂದರೆ ಇದು ಆ್ಯಸಿಡ್ ಏನು ಮಾಡುತ್ತೆ, H+ ಡೊನೇಟ್ ಮಾಡುತ್ತೆ. ನೆಕ್ಸ್ಟು NH2 ಅನ್ನೋದೇನು ಬೇಸ್, ಯಾಕೆಂದ್ರೆ ಹತ್ರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದೆ ಅಂದ್ಕೊಳ್ಳಿ ನಮಗೇನು ಮಾಡುತ್ತೆ, ಎಕ್ಸೆಪ್ಟ್ ಮಾಡುತ್ತೆ. COH ಅಂದಾಗ ನಮಗೇನಾಗುತ್ತೆ ಅಂದರೆ H+, C ಡಬಲ್ ಬಾಂಡ್ O. ಸೊ ಇವೇನು ಮಾಡ್ತಾವೆ ಅಂದರೆ ಎಲೆಕ್ಟ್ರಾನ್ಗಳನ್ನ ಪುಲ್ ಮಾಡಿರ್ತವೆ, ನಮಗೆ ಎಲೆಕ್ಟ್ರಾನ್ಗಳು ಬೇಕು ಅಂತ, ಅದಕ್ಕೋಸ್ಕರ H+ ಡೊನೇಟ್ ಮಾಡುತ್ತೆ. ಅದೇ ನಥಿಂಗ್ ಬಟ್ ಏನು, ಆ್ಯಸಿಡ್. ಇವಾಗ NH2 ಇದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಸೊ ಇದೇನು ಮಾಡುತ್ತೆ ಅಂದರೆ ಎಲೆಕ್ಟ್ರಾನ್ ರಿಚ್ ಇದೆ. ಸೊ ಇದೇನು ಬೇಸಿಕ್. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ, H+ ಎಕ್ಸೆಪ್ಟ್ ಮಾಡುತ್ತೆ. ಸೊ ಎಕ್ಸೆಪ್ಟ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ NH3+ ಆಗುತ್ತೆ, CO- ಆಗುತ್ತೆ, ಸಿಂಪಲ್. ಓಕೆನಾ. ಸೊ ಇವಾಗ ನೀವು ನೋಡ್ಬೋದು ಇದಕ್ಕೇನಂತ ಕರಿತೀವಿ ಅಂದರೆ ನಾವು ಡೈಪೋಲಾರ್ ಅಂತ ಕರಿತೀವಿ, ಡೈಪೋಲಾರ್. ನೆಕ್ಸ್ಟು ಇದನ್ನ ಜ್ವಿಟರ್ ಅಯಾನ್ ಅಂತ ಕರಿತೀವಿ. ಸೊ ಇವಾಗ ಇದು ಕೂಡ ನಿಮ್ಮ ಒಂದು ಎಲ್ಲ ಕ್ವಶನಲ್ಲೂ ಬರ್ಬೋದು. ಓಕೆನಾ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಜ್ವಿಟರ್ ಅಯಾನ್, ಡೈಪೋಲಾರ್ ಅಯಾನ್. ನೆಕ್ಸ್ಟ್ ನಾವು ನೋಡಿದ್ರೆ ಮೋಸ್ಟ್ಲಿ ಅಮೈನೋ ಆ್ಯಸಿಡ್ಸ್ ಆರ್ ಎಲ್ಲ ಅಮೈನೋ ಆ್ಯಸಿಡ್ಸ್. ಸೊ NH2 ಗ್ರೂಪ್ ಲೆಫ್ಟ್. ಸೊ ಏನಾಗುತ್ತೆ ಅಂದರೆ ಮೋಸ್ಟ್ಲಿ ಎಲ್ಲ ಅಮೈನೋ ಆ್ಯಸಿಡ್ಸ್ಗಳು ನಮಗೇನಾಗುತ್ತೆ ಅಂದರೆ ಈ NH2 ಗ್ರೂಪ್ ಏನಿದೆಲ್ಲ, ಸೊ NH2 ಲೆಫ್ಟ್ ಸೈಡಲ್ಲಿರುತ್ತೆ, COH ರೈಟ್ ಸೈಡಲ್ಲಿರುತ್ತೆ ಅಂತ ಅಂದ್ಕೊಳ್ಳೋಣ. ಲೆಫ್ಟ್ ಸೈಡಲ್ಲಿದ್ದರೆ ಅದಕ್ಕೆ ಅಂತ ಕರಿತೀವಿ ಅಂದರೆ ಎಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಮೋಸ್ಟ್ಲಿ ಎಲ್ಲವೂ ಎಲ್ ಅಮೈನೋ ಆ್ಯಸಿಡ್ಸ್ಗಳಾಗಿರ್ತವೆ, ಮೋಸ್ಟ್ಲಿ ಎಲ್ಲವೂ ಡಿ ಕಾರ್ಬೋಹೈಡ್ರೇಟ್ಸ್ಗಳು ಗ್ರೂಪ್ಗಳು ಇರ್ತವೆ. ಓಕೆನಾ. ಸೊ ನೆಕ್ಸ್ಟು ಇಲ್ಲಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂದಾಗ ನಮಗೇನಾಗುತ್ತೆ ಅಂದರೆ ಅಮೈನೋ ಆ್ಯಸಿಡ್ಸ್ಗಳು. ಸೊ ಅವುಗಳ ಸ್ಟ್ರಕ್ಚರಿಗೆ ಹೋಗ್ಬೇಕು, ಯಾಕಂದರೆ ಅಮೈನೋ ಆ್ಯಸಿಡ್ಸ್ಗಳು ಕನೆಕ್ಟ್ ಆಗೋದ್ರಿಂದ ನಮಗೇನಾಗುತ್ತೆ ಅಂದರೆ ಒಂದು ಪ್ರೋಟೀನ್ ಫಾರ್ಮೇಷನ್ ಸಿಗುತ್ತೆ. ಓಕೆನಾ, ಒಂದು ಪ್ರೋಟೀನ್ ಫಾರ್ಮ್ ಆಗುತ್ತೆ. ಇವಾಗ ಈ ಪ್ರೋಟೀನ್ನ ನಾವು ನೋಡಬೇಕಂದ್ರೆ ಅಮೈನೋ ಆ್ಯಸಿಡ್ನ ನೋಡಬೇಕು, ಅಮೈನೋ ಆ್ಯಸಿಡ್ಸ್ಗಳು ಹೇಗೆ ಕನೆಕ್ಟ್ ಆಗಿದ್ದಾವೆ ಅನ್ನೋದನ್ನ ನಾವು ನೋಡಬೇಕು. ಓಕೆನಾ. ಸೊ ಈಗ ಅಮೈನೋ ಆ್ಯಸಿಡ್ಸ್ಗಳು ಹೇಗೆ ಕನೆಕ್ಟ್ ಆಗಿದ್ದಾವೆ ಅಂತ ನಾವು ನೋಡಿದ್ರೆ ಇಲ್ಲಿ ಆ್ಯಸಿಡ್ ಇದೆ, ಇಲ್ಲಿ NH2 ಗ್ರೂಪ್ ಇದೆ. ಸೊ ಇವಾಗ ಏನು ಮಾಡ್ಬೋದು ನಾವು, ಯಾವಾಗ ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗುತ್ತೆ ಅನ್ನೋ ಚಾನ್ಸಸ್ ಇದೆ ಅಂದರೆ ಅದನ್ನ ತೆಗೆದು ಹಾಕ್ಬಿಡ್ರಿ. ಯಾಕೆ, ವಾಟರ್ ತಾನೇ ಇಷ್ಟಕ್ಕೆ ಹೋಗಿ ಇಷ್ಟಪಡುತ್ತೆ, ಯಾಕಂದರೆ ಆಲ್ರೆಡಿ ಸ್ಟೆಬಿಲೈಸ್ ಆಗಿರುತ್ತೆ, ಆಕ್ಟಿಟ್ರೋಲ್ ಕ್ಲಿಯರ್ ಆಗಿರುತ್ತೆ ಅದ್ರದ್ದು. ಓಕೆನಾ. ಸೊ ಇವಾಗ ನಾವು ನೋಡಿದ್ರೆ OH ಇದೆ, H2 ಇದೆ. ಸೊ ವಾಟರ್ ಮಾಲಿಕ್ಯೂಲ್ನ ಹೊರಗಡೆ ಹಾಕಿದ್ರೆ ನಮಗೇನಾಗುತ್ತೆ ಅಂದರೆ CONH ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇದಕ್ಕೇನಂತ ಕರಿತೀವಿ ಅಂದರೆ ನಾವು ಅಮೈಡ್ ಲಿಂಕೇಜ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನಂದರೆ ಪೆಪ್ಟೈಡ್ ಲಿಂಕೇಜ್ ಅಂತ ಕರಿತೀವಿ. ಓಕೆನಾ. ಸೊ ಇವಾಗ ಈ ಪೆಪ್ಟೈಡ್ ಲಿಂಕೇಜಲ್ಲಿ ನಾವು ನೋಡಿದ್ರೆ 2 ಅಮೈನೋ ಆ್ಯಸಿಡ್ಸ್ಗಳು ಕನೆಕ್ಟ್ ಆಗಿದ್ರೆ ಅದನ್ನ ಡೈಪೆಪ್ಟೈಡ್ ಅಂತ ಕರಿತೀವಿ. ಅವುಗಳ ಮಧ್ಯೆ ಏನಾಗಿರುತ್ತೆ ಅಂದರೆ ಒಂದೇ ಒಂದು ಪೆಪ್ಟೈಡ್ ಬಾಂಡ್ ಇರುತ್ತೆ. ಟ್ರೈಪೆಪ್ಟೈಡ್ ಅಂದಾಗ 3 ಅಮೈನೋ ಆ್ಯಸಿಡ್ಸು 2 ಪೆಪ್ಟೈಡ್ ಬಾಂಡು. ನೆಕ್ಸ್ಟು ಟೆಟ್ರಾ ಅಂದಾಗ 4 ಅಮೈನೋ ಆ್ಯಸಿಡ್ಸು 3 ಪೆಪ್ಟೈಡ್ ಬಾಂಡು. ಪೆಂಟಾ ಅಂದಾಗ 5 ಅಮೈನೋ ಆ್ಯಸಿಡ್ಸು 4 ಪೆಪ್ಟೈಡ್ ಬಾಂಡು. ನೆಕ್ಸ್ಟ್ ಹೆಕ್ಸಾ ಅಂದಾಗ 6 ಅಮೈನೋ ಆ್ಯಸಿಡ್ಸು
5 ಪೆಪ್ಟೈಡ್ ಬಾಂಡ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇರೋದು ಇವಾಗ ಮೋರ್ ದೆನ್ 10 ಇದ್ದಾಗ ಅದೇನಾಗುತ್ತೆ ಅಂದರೆ ಪ್ರೋಟೀನ್ ಆಗುತ್ತೆ. ನೆಕ್ಸ್ಟ್ ಫೈಬರಸ್ ಪ್ರೋಟೀನ್ ಆ್ಯಂಡ್ ಗ್ಲೋಬ್ಯುಲರ್ ಪ್ರೋಟೀನ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫೈಬರಸ್ ಪ್ರೋಟೀನ್ ಏನಾಗುತ್ತೆ ಅಂದರೆ ಇನ್ಸೊಲ್ಯುಬಲ್ ಇನ್ ವಾಟರ್, ಇವೆಲ್ಲ ಏನು ಇನ್ಸೊಲ್ಯುಬಲ್ ಇನ್ ವಾಟರ್ ಆಗುತ್ತೆ. ಸೊ ಕೆರಟಿನ್ ಆಗಿರ್ಬೋದು, ಮಯೋಸಿನ್ ಆಗಿರ್ಬೋದು, ಕೊಲಾಜಿನ್ ಆಗಿರ್ಬೋದು, ಇನ್ಸೊಲ್ಯುಬಲ್ ಇನ್ ವಾಟರ್ ಆಗಿರುತ್ತೆ. ನೆಕ್ಸ್ಟ್ ಹೈಡ್ರೋಜನ್ ಆ್ಯಂಡ್ ಡೈಸಲ್ಫೈಡ್ ಬಾಂಡ್ಸ್ ಇರುತ್ತೆ. ಇವುಗಳ ಮಧ್ಯೆ ಏನಿರುತ್ತೆ ಅಂದರೆ ಹೈಡ್ರೋಜನ್ ಮತ್ತು ಡೈಸಲ್ಫೈಡ್ ಬಾಂಡ್ಸ್ಗಳಿರ್ತವೆ ಈ ಅಮೈನೋ ಆಸಿಡ್ಸ್ಗಳ ಮಧ್ಯದಲ್ಲಿ. ಓಕೆನಾ. ಸೊ ಈಗ ಒಂದು ಅಮೈನೋ ಆಸಿಡ್ ಚೈನ್ ಹಿಂಗಿದೆ, ಇನ್ನೊಂದು ಅಮೈನೋ ಆಸಿಡ್ ಚೈನ್ ಹಿಂಗಿದೆ. ಸೊ ಇವುಗಳ ಮಧ್ಯೆ ಏನಿರುತ್ತೆ ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಸೊ ಇವಾಗ ಇದರದೊಂದು ಹೈಡ್ರೋಜನ್, ಇದರೊಂದು ನೈಟ್ರೋಜನ್ ಏನಾಗಿರುತ್ತೆ ಅಂದರೆ ಕನೆಕ್ಟ್ ಆಗಿರುತ್ತಿಲ್ಲ ಅಂದರೆ ಒಂದು ಆಕ್ಸಿಜನ್. ಸೊ ಇದರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿರ್ತವೆ, ಇದು ಕನೆಕ್ಟ್ ಆಗಿರುತ್ತೆ. ಸಿಂಪಲ್. ನೆಕ್ಸ್ಟ್ ಇರೋದಂದರೆ ಡೈಸಲ್ಫೈಡ್ ಬಾಂಡ್. ಸೊ ಏನಾಗುತ್ತೆ ಸಲ್ಫರ್ ಇರುತ್ತೆ, ಇದ್ರ ಬದಲಿಗೆ ಸಲ್ಫರ್ ಮಧ್ಯೆ ಏನಾಗುತ್ತೆ ಅಂದರೆ ಎರಡು ಸಲ್ಫರ್ ಮಧ್ಯೆ ಇಂಟ್ರಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ. ಹೈಡ್ರೋಜನ್ ಮತ್ತು ಡೈಸಲ್ಫೈಡ್ ಬಾಂಡ್ಸ್. ನೆಕ್ಸ್ಟ್ ಇರೋದು ಗ್ಲೋಬ್ಯುಲರ್ ಪ್ರೋಟೀನ್. ಸೊ ಗ್ಲೋಬ್ಯುಲರ್ ಪ್ರೋಟೀನ್ ಆದಾಗ ನಮ್ಗೆ ಏನಾಗುತ್ತೆ ಅಂದರೆ ಸೊಲ್ಯುಬಲ್ ಇನ್ ವಾಟರ್. ಗ್ಲೋಬ್ಯುಲರ್ ಪ್ರೋಟೀನ್ ಏನಾಗುತ್ತೆ ಸೊಲ್ಯುಬಲ್ ಇನ್ ವಾಟರ್ ಆಗುತ್ತೆ. ನೆಕ್ಸ್ಟ್ ನೀವು ಎಕ್ಸಾಂಪಲ್ ನೋಡೋದಾದ್ರೆ ಇನ್ಸುಲಿನ್, ಅಲ್ಬುಮಿನ್, ಹಿಮೋಗ್ಲೋಬಿನ್, ಫಿಬ್ರನೋಜನ್, ನೀವು ಎಕ್ಸಾಂಪಲ್ಸ್ಗಳನ್ನು ನೋಡ್ಬೋದು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಗ್ಲೋಬ್ಯುಲರ್ ಪ್ರೋಟೀನ್. ಯಾವುದು ಎಕ್ಸಾಂಪಲ್ ಅಂತ ಕೇಳಿದ್ದಾರೆ, ಇವಾಗಷ್ಟೇ ಓದಿರಿ ನೀವು. ಸೊ ಗ್ಲೈಸಿನ್ ಆಗಲ್ಲ, ಈಸ್ ಅನ್ ಅಮೈನೋ ಆಸಿಡ್ಸ್. ನೆಕ್ಸ್ಟು ಆಲ್ಬ್ಯೂಮಿನ್ ಅನ್ನೋದೇನು ಅಮೈನೋ ಆಸಿಡ್ಗಳ ಜೊತೆಗೆ ಸೇರಿ ಕಾಯಿಲ್ ಆಗಿ ನಮ್ಗೆ ಏನಾಗುತ್ತೆ ಅಂದರೆ ಗ್ಲೋಬ್ಯುಲರ್ ಪ್ರೋಟೀನ್ ಆಗುತ್ತೆ. ನೆಕ್ಸ್ಟು ಅಲೆನಿನ್ ಆಗಲ್ಲ. ನೆಕ್ಸ್ಟ್ ಬೋತ್ ಎ ಆ್ಯಂಡ್ ಬಿನೂ ಆಗಲ್ಲ. ಸಿಂಪಲ್. ಓಕೆನಾ. ಸೊ ಕ್ಲಿಯರ್ ಆಯಿತು. ಇವಾಗ ನೀವು ನೋಡೋದಾದರೆ ಇಲ್ಲಿ ಫೈಬ್ರಸ್ ಅಂದಾಗ ನಮ್ಗೆ ಏನಾಗುತ್ತೆ ಅಂದರೆ ಒಂಥರ ಲೀನಿಯರ್ ಚೈನ್, ಇದೊಂದು ಲೀನಿಯರ್ ಚೈನ್ ಪ್ಯಾರಲ್ ಇದಾವಲ್ಲ, ಇವೇನಾಗ್ತವೆ ಅಂತ ಕನೆಕ್ಷನ್ ಆಗ್ತಾ ಹೋಗ್ತವೆ. ಸೊ ಇವುಗಳ ಮಧ್ಯೆ ಏನಾಗುತ್ತೆ ಅಂದರೆ ಕನೆಕ್ಷನ್ ಆಗಬೇಕಂದ್ರೆ ಬಾಂಡ್ಸ್ಗಳು ಫಾರ್ಮೇಷನ್ ಆಗಬೇಕು. ಯಾವ್ದಾರ ಆಗ್ತವೆ ಹೈಡ್ರೋಜನ್ ಆ್ಯಂಡ್ ಡೈಸಲ್ಫೈಡ್ ಬಾಂಡ್ಸ್. ಇವಾಗ ನಾವೇನಾದರೂ ಇಲ್ಲಿ ಗ್ಲೋಬ್ಯುಲರ್ ಪ್ರೋಟೀನ್ ಬಂದಾಗ ನಮ್ಗೆ ಏನಾಗುತ್ತೆ ಅಂದರೆ ಸಾಕಷ್ಟು ಬೇರೆ ರೀತಿಯ ಸ್ಟ್ರಕ್ಚರ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು, ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಕ್ವಾಟರ್ನರಿ ಅಂತ. ಸೊ ಅವುಗಳ ಮಧ್ಯೆ ಗ್ಲೋಬ್ಯುಲರ್ ಅಂದರೆ ಸರ್ಕಲ್ ಇರುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ ಒಂದ್ರ ಮಧ್ಯೆ ಇನ್ನು ಮುಂದೆ ಕನೆಕ್ಷನ್ ಆಗಬೇಕಂದ್ರೆ ಸರ್ಕಲ್ ಆಗಬೇಕಂದ್ರೆ ಸೊ ಸಾಕಷ್ಟು ನಾವು ಇಂಟ್ರಾಕ್ಷನ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಒಂದು ಗ್ಲೋಬ್ಯುಲರ್ ಪ್ರೋಟೀನ್ನ ನಾವು ನೋಡ್ಬೋದು. ಸೊ ಇವಾಗ ಇಲ್ಲಿದೆ. ಸೊ ಲೆವೆಲ್ ಆಫ್ ಪ್ರೋಟೀನ್ ಸ್ಟ್ರಕ್ಚರ್ಸ್. ಫಸ್ಟ್ ಇರೋದು ಪ್ರೈಮರಿ ಸ್ಟ್ರಕ್ಚರ್. ಪ್ರೈಮರಿ ಸ್ಟ್ರಕ್ಚರ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ ಲೀನಿಯರ್ ಅಮೈನೋ ಆಸಿಡ್ ಚೈನ್ ಇರುತ್ತೆ. ಪೆಪ್ಟೈಡ್ ಬಾಂಡ್ ಏನಾಗಿರುತ್ತೆ ಅಂದರೆ ಫಾರ್ಮ್ ಆಗಿರುತ್ತೆ ಅವುಗಳ ಮಧ್ಯದಲ್ಲಿ. Stabilized by peptide bonds and alpha amino acids are linked to one another. Alpha amino acids are linked to one another. ಓಕೆನಾ. ಸೊ ನೆಕ್ಸ್ಟ್ ಇರೋದು ಮೋರ್ ಆರ್ಡರ್ಡ್ ಸ್ಟ್ರಕ್ಚರ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡರಿ ಸ್ಟ್ರಕ್ಚರ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ ಫಿಕ್ಸ್ಡ್ ಕಾನ್ಫಿಗರೇಷನ್ ಇರುತ್ತೆ. ಒಂದು ಪಾಲಿಪೆಪ್ಟೈಡ್ ಚೈನ್ದು ಇನ್ನೊಂದು ಪಾಲಿಪೆಪ್ಟೈಡ್ ಚೈನ್ ಜೊತೆಗೆ ನಮ್ದು ಏನಾಗ್ಬೋದು ಹೈಡ್ರೋಜನ್ ಇಂಟ್ರಾಕ್ಷನ್ ಆಗ್ಬೋದು. ಸೊ ಅದ್ರಲ್ಲಿ ಎರಡು ಇದಾವೆ. ಒಂದು ಆಲ್ಫಾ ಹೆಲಿಕ್ಸ್, ಇದೇನಾಗುತ್ತೆ ಅಂದರೆ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಅಂದರೆ ಅದರ ಒಳಗೆ ಆಗುತ್ತೆ ಸೇಮ್ ಪಾಲಿಪೆಪ್ಟೈಡ್ ಚೈನಲ್ಲಿ. ನೆಕ್ಸ್ಟ್ ಬೀಟಾ ಪ್ಲೇಟೆಡಲ್ಲಿ ಏನಾಗುತ್ತೆ ಅಂದರೆ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇಂಟರ್ಮಾಲಿಕ್ಯುಲರ್ ಅಂದಾಗ ನಮ್ಗೆ ಏನಾಗುತ್ತೆ ಅಂದರೆ ಎರಡು ಪೆಪ್ಟೈಡ್ ಚೈನ್ಗಳ ಮಧ್ಯೆ ನಮಗೆ ಏನಾಗುತ್ತೆ ಅಂದರೆ ಇಂಟ್ರಾಕ್ಷನ್ ಆಗುತ್ತೆ. ಸಿಂಪಲ್. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಟರ್ಷರಿ ಸ್ಟ್ರಕ್ಚರ್. ಟರ್ಷರಿ ಸ್ಟ್ರಕ್ಚರ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ ಈ ಸೆಕೆಂಡರಿ ಸ್ಟ್ರಕ್ಚರ್ಗೆ ಇನ್ನೊಂದು ಇಂಟ್ರಾಕ್ಷನ್ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಬಾಂಡ್, ಡೈಸಲ್ಫೈಡ್ ಬಾಂಡ್, ವೈನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಎಲೆಕ್ಟ್ರೋಸ್ಟಾಟಿಕ್ ಇಂಟ್ರಾಕ್ಷನ್, ನೀವು ನೋಡ್ಬೋದು ಗ್ಲೋಬ್ಯುಲರ್ ಪ್ರೋಟೀನ್ ಫಾರ್ಮೇಷನ್ ಆಗುತ್ತೆ. ಸೊ ಎಲ್ಲ ಕಡೆ ಇಂಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಫೈಬ್ರಸ್ ಪ್ರೋಟೀನ್ ಕೂಡ ಇದರಿಂದನೇ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಫೈಬ್ರಸ್ ಪ್ರೋಟೀನ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ ನಾವೆರಡು ನೋಡ್ಬೋದು ಡೈಸಲ್ಫೈಡ್ ಲಿಂಕೇಜ್, ಹೈಡ್ರೋಜನ್ ಬಾಂಡಿಂಗ್. ಬಟ್ ಇವಾಗ ಗ್ಲೋಬ್ಯುಲರ್ ಪ್ರೋಟೀನ್ ಅಂತ ಅವೆಲ್ಲ ನೋಡೋದಾದ್ರೆ ಹೈಡ್ರೋಜನ್ ಬಾಂಡಿಂಗ್ ನೋಡ್ಬೋದು, ಡೈಸಲ್ಫೈಡ್ ಬಾಂಡ್ಸ್ ನೋಡ್ಬೋದು, ವೈನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನೋಡ್ಬೋದು, ಎಲೆಕ್ಟ್ರೋಸ್ಟಾಟಿಕ್ ಇಂಟ್ರಾಕ್ಷನ್ ನೋಡ್ಬೋದು, ಎಲ್ಲ ನೋಡ್ಬೋದು. ಓಕೆ. ನೆಕ್ಸ್ಟ್ ಇರೋದು ಇವಾಗ ಕಾಟನರಿ ಸ್ಟ್ರಕ್ಚರ್. ಸೊ ಕಾಟನರಿ ಸ್ಟ್ರಕ್ಚರ್ ಅಂದರೆ ಇವಾಗ ಟರ್ಷರಿ ಫಾರ್ಮ್, ಈ ರೀತಿ ಎಲ್ಲ ಕಾಯಿಲೆಗೆ ಎನ್ನೋ ಆಗಿದೆಲ್ಲ. ಸೊ ಅಂಥದ್ದು 4 ಸಬ್ ಯೂನಿಟ್ಸ್ಗಳನ್ನ ಸೇರಿಸಿದರೆ ಅದೇನಾಗುತ್ತೆ ಅಂದರೆ ಕಾಟನರಿ ಸ್ಟ್ರಕ್ಚರ್ ಆಗುತ್ತೆ. ಓಕೆನಾ. ಸೊ ಇವುಗಳ ಮಧ್ಯೆ ಏನು ಕೇಳಿಲ್ಲ, ಬಟ್ ಈ ಸಲ ಕೇಳೋ ಚಾನ್ಸಸ್ ಪಾಸಿಬಿಲಿಟಿ ಇರ್ಬೋದು. ಸೊ ಅದರಿಂದ ಈ ಬಾಂಡ್ಸ್ಗಳನ್ನು ಇವು ಸ್ಟೇಬಲೈಸ್ ಆಗಿರುತ್ತೆ, ಅವುಗಳನ್ನು ನೆಕ್ಸ್ಟ್ ಡಿನ್ಯಾಚುರೇಷನ್ ಹೇಳ್ತೀನಿ. ಸೊ ಅದನ್ನು ಕೂಡ ಕರೆಕ್ಟಾಗಿ ನೋಡಿ ಇಟ್ಕೊಂಡಿರಿ, ವೆರಿ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು ಡಿನ್ಯಾಚುರೇಷನ್. ಡಿನ್ಯಾಚುರೇಷನ್ ಅಂದಾಗ ನಮ್ಗೇನಾಗುತ್ತೆ ಅಂದರೆ ಇದು ಲೀನಿಯರ್ ಚೈನ್, ಬಟ್ ಇವುಗಳ ಮಧ್ಯೆ ನಮಗೇನಾಗುತ್ತೆ ಅಂದರೆ ಇಂಟ್ರಾಕ್ಷನ್ನ ನಾವು ನೋಡ್ಬೋದು. ಸೊ ಯಾವಾಗ ನಾವು pH ಚೇಂಜ್ ಮಾಡ್ತೀವೋ, ಕೆಮಿಕಲ್ಸ್ ಹಾಕ್ತೀವೋ, ಇಲ್ಲಾಂದರೆ ಹೀಟ್ ಮಾಡ್ತೀವೋ, ಟೆಂಪ್ರೇಚರ್ ಕೊಡ್ತೀವೋ, ಅವಾಗೆಲ್ಲ ಏನಾಗುತ್ತೆ ಅಂದರೆ ಇವುಗಳ ಮಧ್ಯೆ ಇರೋ ಬಾಂಡ್ ಏನಾಗುತ್ತೆ ಅಂದರೆ ಬೇಕಾಗತ್ತೆ. ಅದಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಡಿನ್ಯಾಚುರೇಷನ್ ಅಂತ ಕರಿತೀವಿ. ಸೊ ಈಗ ಡಿನ್ಯಾಚುರೇಷನ್ ಆಯಿತು ಅಂದರೆ ಪ್ರೈಮರಿ ಚೈನ್ ಏನಿದೆಲ್ಲ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ರೈಮರಿ ಚೈನ್ ಏನೋ ಎಫೆಕ್ಟ್ ಆಗಲ್ಲ. ಸೊ ಏನಾಗುತ್ತೆ ಅಂದರೆ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪೆಪ್ಟೈಡ್ ಬಾಂಡ್ಸ್ ರಿಮೇನ್ ಇಂಟ್ಯಾಕ್ಟ್. ಓಕೆನಾ. ಸೊ ಇದನ್ನ ನೋಟ್ ಮಾಡಿಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್ ಲೀಡ್ ಟು ಲಾಸ್ ಆಫ್ ಇಟ್ಸ್ ಬಯಾಲಜಿಕಲ್ ಆಕ್ಟಿವಿಟಿ, ಎಲ್ರಿಗೂ ಬರ್ತಾ ಇತ್ತು. ನೆಕ್ಸ್ಟ್ ಇರೋದು ಇವಾಗ ಫಾರ್ಮೇಷನ್ ಆಫ್ ಅಮೈನೋ ಆಸಿಡ್ಸ್. ಸೊ ಫಾರ್ಮೇಷನ್ ಇಲ್ಲ ಆಗತ್ತೆ, ಇಲ್ಲಿ ಲೂಸ್ ಇಟ್ ಸ್ಟ್ರಕ್ಚರ್ ಅಂತ ಬಯಾಲಜಿಕಲ್ ಆಕ್ಟಿವಿಟಿ ಅಂತ ಅವರೇ ಕೊಟ್ಟಿದ್ದಾರೆ, ಇಲ್ಲಿ ಫಾರ್ಮೇಷನ್ ಆಗಲ್ಲ. ನೆಕ್ಸ್ಟ್ ಲಾಸ್ ಆಫ್ ಪ್ರೈಮರಿ ಸ್ಟ್ರಕ್ಚರ್. ನಿಮ್ಗೇನಂತ ಹೇಳಿದ್ದೀನಿ, ಪ್ರೈಮರಿ ಸ್ಟ್ರಕ್ಚರ್ ಈ ರೀತಿ ಲೀನಿಯರ್ ಇರುತ್ತೆ, ಯಾವುದೇ ರೀತಿ ಇಂಟ್ರಾಕ್ಷನ್ ಆಗಲ್ಲ, ಏನಾಗಲ್ಲ. ಸೊ ಅದಕ್ಕೋಸ್ಕರ ಇದು ತೆಗೆದುಬಿಟ್ರಿ. ನೆಕ್ಸ್ಟ್ ಲಾಸ್ ಆಫ್ ಬೋತ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸ್ಟ್ರಕ್ಚರ್. ಸೆಕೆಂಡರಿ ಸ್ಟ್ರಕ್ಚರ್ಲಿ ಒಂದು ಪಾಲಿಪೆಪ್ಟೈಡ್ ಚೈನ್ ಇನ್ನೊಂದು ಪಾಲಿಪೆಪ್ಟೈಡ್ ಚೈನ್ ಜೊತೆಗೆ ಇಂಟ್ರಾಕ್ಷನ್ ಇರುತ್ತೆ, ಬಟ್ ಏನಾಗುತ್ತೆ ಅಂದರೆ ಪ್ರೈಮರಿಲಿ ಆಗಲ್ಲ. ನೆಕ್ಸ್ಟ್ ಇರೋದು ಲಾಸ್ ಆಫ್ ಬೋತ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಸ್ಟ್ರಕ್ಚರ್.
ಸೊ ನಮಗೇನಾಗುತ್ತೆ ಸೆಕೆಂಡರಿ ಮತ್ತು ಟರ್ಷರಲ್ಲಿ ಇಂಟ್ರಾಕ್ಷನ್ಸ್ಗಳನ್ನು ನೋಡ್ಬೋದು. ಓಕೆನಾ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಆಪ್ಷನ್ ಡಿ ಆಗುತ್ತೆ. ಇವುಗಳನ್ನು ತೆಗೆದುಬಿಡ್ರಿ, ಮುಗೀತು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಇಲ್ಲಿರೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಇವಾಗ ಇದರೆಲ್ಲ ಹೇಳ್ತಾ ಹೋಗ್ತೀನಿ, ಏನು ಇಂಪಾರ್ಟೆಂಟ್ ಪಾಯಿಂಟ್ ಅದನ್ನ ಹೇಳ್ತೀನಿ. ಸೊ ಅದು ನೋಟ್ ಮಾಡ್ಕೊಂಡಿರಿ. ಇವಾಗ ನೇಮ್ ಆಫ್ ದ ಅಮೈನೋ ಆ್ಯಸಿಡ್ಸು, ನೆಕ್ಸ್ಟ್ ಇದರದ್ದು ಸ್ಟ್ರಕ್ಚರ್ಸ್ಗಳು. ಓಕೆನಾ. ಸೊ ಇವಾಗ ನಾವು ನೋಡೋದಾದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಇಲ್ಲಿ ಓಕೆ ನಾ ಹೇಳ್ತೀನಿ. ಸೊ ಇದರಲ್ಲಿ ಆ್ಯಸಿಡಿಕ್ ಅಮೈನೋ ಆ್ಯಸಿಡ್ ಇರ್ಬೋದು, ಬೇಸಿಕ್ ಅಮೈನೋ ಆ್ಯಸಿಡ್ಸ್ ಇರ್ಬೋದು. ನೆಕ್ಸ್ಟ್ ಯಾವ್ದು ಇರ್ಬೋದು, ಆ್ಯಸಿಡಿಕ್, ಬೇಸಿಕ್ ಆ್ಯಂಡ್ ನೆಕ್ಸ್ಟ್ ಇರೋದು ನ್ಯೂಟ್ರಲ್ ಅಮೈನೋ ಆ್ಯಸಿಡ್. ಸೊ ಆ್ಯಸಿಡಿಕ್ ಆ್ಯಸಿಡ್ ಅಮೈನೋ ಆ್ಯಸಿಡ್ ಅಂದಾಗ ನಮಗೇನಾಗುತ್ತೆ ಅಂದರೆ ಆಸ್ಪರ್ಟಿಕ್ ಆ್ಯಸಿಡ್, ನೆಕ್ಸ್ಟು ಗ್ಲೂಟಮಿಕ್ ಆ್ಯಸಿಡ್ ಅನ್ನೋದು ಎರಡಿದ್ದಾವೆ. ಆಸ್ಪರ್ಟಿಕ್ ಆ್ಯಸಿಡ್ ಮತ್ತು ಗ್ಲೂಟಮಿಕ್ ಆ್ಯಸಿಡ್ ನೀವು ನೋಡೋದ್ರೆ ಇಲ್ಲಿದ್ದಾವೆ. ನೆಕ್ಸ್ಟು ಬೇಸಿಕ್ ಅಮೈನೋ ಆ್ಯಸಿಡ್ಸ್ ಅಂದಾಗ LAS ಅಂತ ನೆನ್ಪಿಟ್ಕೊಂಡಿರಿ. ಏನಾಗುತ್ತೆ ಅಂದರೆ ಲೈಸಿನ್, ಆರ್ಜಿನಿನ್ ಆ್ಯಂಡ್ ಹಿಸ್ಟಿಡಿನ್. ಓಕೆನಾ. ಸೊ ಲೈಸಿನ್, ಆರ್ಜಿನಿನ್, ಹಿಸ್ಟಿಡಿನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಉಳಿದಿರೋದೆಲ್ಲ ಏನಾಗುತ್ತೆ ಅಂದರೆ ನ್ಯೂಟ್ರಲ್ ಆಗುತ್ತೆ. ಮೂರು ಕ್ಲಿಯರ್. ಓಕೆನಾ. ಸೊ ಆ್ಯಸಿಡಿಕ್, ಬೇಸಿಕ್, ನ್ಯೂಟ್ರಲ್. ಸೊ ಯಾವುದಾದ್ರು ಒಂದು ಕೊಟ್ಟು ಬೇರೆದೆಲ್ಲ ಕೊಟ್ಟಿರ್ತಾರೆ ಆಪ್ಷನ್, ನೀವೇನು ಮಾಡಬೇಕು, ಯಾವ್ದು ಬೇಕು ಅದನ್ನ ಮಾತ್ರ ಸೆಲೆಕ್ಟ್ ಮಾಡಬೇಕು, ಉಳಿದಿರೋದನ್ನ ನೆಗ್ಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇರೋದು ಇವಾಗ ಎಸೆನ್ಷಿಯಲ್, ನಾನ್ ಎಸೆನ್ಷಿಯಲ್. ಎಸೆನ್ಷಿಯಲ್ ಅಂದರೆ ಬೇಕಾಗಿರೋದು, ನಾನ್ ಎಸೆನ್ಷಿಯಲ್ ಅಂದರೆ ಬೇಡದಿರೋದು. ಓಕೆನಾ. ಸೊ ಆಲ್ರೆಡಿ ಪ್ರಿಪೇರ್ ಮಾಡತ್ತೆ ಅಂತ. ಸೊ ನಾನು ಒಂದು ಕೆಲಸ ಮಾಡ್ತೀನಿ, ಒಂದು ಎಸೆನ್ಷಿಯಲ್ಸ್ ಅಷ್ಟೇ ಹೇಳ್ತೀನಿ ನಾನು. ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸಲ್ಲಿ ನಾವೇನು ಮಾಡಬೇಕಂದ್ರೆ PVT ಟೀಮಾಲ್ ಅಂತ ನೆನ್ಪಿಟ್ಕೋಬೇಕು. ಸೊ ಇದೇನಿದು PVT ಟೀಮಾಲ್ ನೀವು ನೋಡೋದಾದರೆ ಪಿ ಅಂದರೆ ಏನಂದರೆ ಫಿನೈಲ್ ಎಲಿನಿನ್ ಆಗುತ್ತೆ. ಫಿನೈಲ್ ಎಲಿನಿನ್ ಅನ್ನೋದು ಟಿಕ್ ಮಾಡ್ತಾ ಹೋಗ್ತೀನಿ. ಇವೆಲ್ಲ ಏನು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ಗಳು ಅನ್ನೋದು ಮೀನಿಂಗ್. ಓಕೆನಾ. ಸೊ ಫಿನೈಲ್ ಎಲಿನಿನ್. ನೆಕ್ಸ್ಟ್ ಇರೋದು ಅಂದರೆ PV. ಸೊ ಏನಾಗುತ್ತೆ ವ್ಯಾಲಿನ್. ನೆಕ್ಸ್ಟ್ ಇರೋದೇನು ಟಿ. ಸೊ ಟಿ ಅಂದಾಗ ನಮಗೇನಾಗತ್ತೆ ಅಂದರೆ ಟೈರೋಸಿನ್ ಆಗಲ್ಲ, ಟ್ರಿಪ್ಟೋಫ್ಯಾನ್ ಆಗುತ್ತೆ. ಓಕೆನಾ. ಸೊ ಅದೇ ರೀತಿ ನಾವು ನೋಡ್ಬೋದು ಥ್ರಿಯೋನಿನ್ ಕೂಡ ಆಗುತ್ತೆ, ಟೈರೋಸಿನ್ ಆಗಲ್ಲ. ನೆಕ್ಸ್ಟು PVT ಟೀಮಾಲ್. ಸೊ ಟಿ ಆಯಿತು. ಆಮೇಲೆ ಐ. ಸೊ ಓಕೆನಾ, ಐಸೊಲ್ಯೂಸಿನ್ ಆಗುತ್ತೆ. ಎಮ್ ಅಂದಾಗ ಮೆಥಿಯೋನಿನ್ ಆಗುತ್ತೆ. ಸೊ ಮೆಥಿಯೋನಿನ್. ನೆಕ್ಸ್ಟು H ಹಿಸ್ಟಡಿನ್. ಓಕೆ. ನೆಕ್ಸ್ಟು HA ಅಲೆನಿನ್, ಆಮೇಲೆ ಲ್ಯೂಸಿನ್, ಆಮೇಲೆ ಲೈಸಿನ್ ಆಗುತ್ತೆ. ಓಕೆನಾ. ಸೊ ಲ್ಯೂಸಿನ್, ಲೈಸಿನ್ ಆಗುತ್ತೆ. ಸೊ ಇವೇನು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ಗಳು. ಉಳಿದಿರೋದೇನು ಇವಾಗ ಆಸ್ಪರ್ಟಿಕ್ ಆ್ಯಸಿಡ್ ಆಗಿರ್ಬೋದು, ಆಸ್ಪರ್ಜಿನ್ ಆಗಿರ್ಬೋದು, ನೆಕ್ಸ್ಟು ಗ್ಲೂಟಮಿಕ್ ಆ್ಯಸಿಡ್ ಆಗಿರ್ಬೋದು, ಗ್ಲೂಟಮೀನ್ ಆಗಿರ್ಬೋದು, ನೆಕ್ಸ್ಟ್ ಗ್ಲೈಸಿನ್ ಆಗಿರ್ಬೋದು. ನೆಕ್ಸ್ಟು ಉಳಿದಿರೋವು ಒಂದೆರಡು ಇದ್ದಾವೆ. ಸೊ ಆರ್ಜಿನಿನ್ ಆಗಿರ್ಬೋದು. ಸೊ ಇವೆಲ್ಲ ಏನಾಗ್ತವೆ ಅಂದರೆ ಉಳಿದಿರೋ 1, 5, 10 ಇದ್ದಾವೆ. ಅವೇನಾಗ್ತವೆ ಅಂದರೆ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಆಗ್ತವೆ. ಓಕೆನಾ. ಸೊ ಇದನ್ನು ಕೊಟ್ಟಿದ್ರೆ ಇದು ಜಸ್ಟ್ ನೆನ್ಪಿಟ್ಕೊಂಡಿರಿ. ಸೊ ಅದಕ್ಕೂ ನೀವು ನೆನ್ಪಿಟ್ಕೋಬೋದು GASP ಅಲ್ಲ, ಸರಿನು, GASP. ಸೊ ಗ್ಲೈಸಿನ್, ಅಲೆನಿನ್, ಆಮೇಲೆ ಸೆರಿನ್, ಆಮೇಲೆ ಪ್ರೋಲಿನ್ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ಬೋದು ಅಂದರೆ ಇಲ್ಲಿದೆಲ್ಲ ಇದೇನಾಗತ್ತೆ ಅಂದರೆ ಆಸ್ಪರ್ಟಿಕ್ ಆ್ಯಸಿಡ್, ಆಸ್ಪರ್ಜಿನ್ ಅನ್ನೋದೊಂದಿದೆ. ಓಕೆನಾ. ಸೊ ನೆಕ್ಸ್ಟು ಗ್ಲೂಟಮಿಕ್ ಆ್ಯಸಿಡ್, ನೆಕ್ಸ್ಟು ಗ್ಲೂಟಮೀನ್ ಅನ್ನೋದೊಂದಿದೆ. ನೆಕ್ಸ್ಟು ಸೆರಿನು, ಆಮೇಲೆ ಟೈರೋಸಿನ್. ಇವೆರಡಾಯಿತು. ಸೊ 1, 2, 3, 4, 5, 6, 7, 8, 9, 10. ಓಕೆನಾ. 10 ಇದ್ದಾವೆ, ಮುಗೀತು. ಇದನ್ನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ಒಂದು ಕ್ವಶನ್ ಇದೆ ನಾನೇ ಹಾಕಿರೋದು. ಈ ರೀತಿ ಕೇಳಿದ್ರೆ ಅವ್ರೇನಾದ್ರು ಜಾಸ್ತಿ. ಸೊ ಇದು ಓಕೆ, ಇದಲ್ಲ, ಇನ್ನೊಂದು ಕ್ವಶನ್. ಓಕೆ. ಒನ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್. ವಿಚ್ ಆಫ್ ದ ಫಾಲೋವಿಂಗ್ ಇಯರ್. ಸೊ ನೀವೇನು ಮಾಡಬೇಕು, ಎಸೆನ್ಷಿಯಲ್ ಅಂದಾಗ PVT ಟೀಮಾಲ್ನ ನೆನ್ಪಿಟ್ಕೋಬೇಕು. ಸೊ ಇಲ್ಲೇನಾಗತ್ತೆ ಅಂದರೆ ಇಲ್ಲಿ ಅವರು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ನ ಕೇಳಿದ್ದಾರೆ. ನೀವು ನೋಡಬೇಕು ಪಿ. ಸೊ ಯಾವುದೂ ಇಲ್ಲ. ವಿ ಯಾವುದೂ ಇಲ್ಲ. ಟಿ ಇದೆ. ನಮಗೇನಾಗತ್ತೆ ಅಂದರೆ ಇಲ್ಲಿ ಥ್ರಿಯೋನಿನ್ ಮತ್ತು ಟ್ರಿಪ್ಟೋಫ್ಯಾನ್ ಇರುತ್ತೆ. ಅದಕ್ಕೋಸ್ಕರ ಸೊ ಈ ಟಿ ಅಂದರೆ 3 ಟಿ ಇರೋದಿಲ್ಲಿ. ಸೊ ಅದಕ್ಕೋಸ್ಕರ 2 ಟಿ ಇಲ್ಲಿದ್ದಾವೆ. ಇನ್ನೊಂದು ಟಿ ಇದು ಬೇಡದೇ ಇರೋ ಟಿ, ಅದು ನಾನ್ ಎಸೆನ್ಷಿಯಲಲ್ಲಿ ಬೇಕಾಗಿರೋ ಟಿ, ಅದಕ್ಕೋಸ್ಕರ ತೆಗೆದೆ. ನೆಕ್ಸ್ಟ್ ಇರೋದು ಐಸೊಲ್ಯೂಸಿನ್ ಇಲ್ಲಿದೆ. ಸೊ ಉಳಿದಿರೋದು ಇವೆಲ್ಲ ಇವೇನಾಗಿರ್ತವೆ ಅಂದರೆ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಇರ್ತವೆ. ಅವು ಕೇಳಿರೋದು ಐಸೊಲ್ಯೂಸಿನ್. ಸೊ ಅದು ಆಗಿರುತ್ತೆ. ಸಿಂಪಲ್. ಓಕೆನಾ. ಸೊ ಈಸಿಲಿ ಸಾಲ್ವ್ ಮಾಡಿದ್ರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಎನ್ಸೈಮ್ಸ್. ಸೊ ಎನ್ಸೈಮ್ಸ್ ಅಂದಾಗ ನಮಗೇನಿರುತ್ತೆ ಅಂದರೆ ಒಂದು ಸ್ಪೆಸಿಫಿಕ್ ಬೈಂಡಿಂಗ್ ಇರುತ್ತೆ. ಕೈರಲ್ ಎನ್ಸೈಮ್ಸ್ಗಳು ಇರ್ತವೆ. ಸೊ ಸ್ಪೆಸಿಫಿಕಲಿ ಆ ಪಾರ್ಟಿಗೆ ಹೋಗಿ ಅಟ್ಯಾಕ್ ಮಾಡುತ್ತೆ, ಸಬ್ಸ್ಟ್ರೇಟಿಗೆ, ಆ ಸಬ್ಸ್ಟ್ರೇಟ್ ಪಾರ್ಟಿಗೆ ಹೋಗಿ ಅಟ್ಯಾಕ್ ಮಾಡುತ್ತೆ ಎನ್ಸೈಮ್ಸ್ ಅಂದಾಗ. ಇನ್ನೊಂದು ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಸೊ ಇದೇನು ಮಾಡೋದು ಅಂದರೆ ಆಕ್ಟಿವೇಷನ್ ಎನರ್ಜಿ ಡಿಕ್ರೀಸ್ ಮಾಡುತ್ತೆ. ಓಕೆನಾ. ಸೊ ಸ್ಪೆಸಿಫಿಕಲಿ ಆ ಬೈಂಡಿಂಗ್ ಸೈಟ್ ಅಂದರೆ ಆ ಎನ್ಸೈಮ್ ಆ ಸ್ಪೆಸಿಫಿಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮಾಲ್ಟೇಸ್ ಅನ್ನೋ ಎನ್ಸೈಮ್ ಏನು ಮಾಡುತ್ತೆ ಅಂದರೆ ಮಾಲ್ಟೋಸಿಗೆ ಮಾತ್ರ ಅಟ್ಯಾಕ್ ಮಾಡುತ್ತೆ. ನೀವು ನೋಡ್ಬೋದು 2 ಗ್ಲೂಕೋಸಿನಿಡ್ಸ್ಗಳನ್ನು ನೋಡ್ಬೋದು. ಅದೇ ರೀತಿ ಆಕ್ಸಿಡೇಟಿವ್ ರಿಡಕ್ಟೇಸ್ ಅಂದಾಗ ಆಕ್ಸಿಡೇಷನ್ ರಿಡಕ್ಷನ್ ಸ್ಪೆಸಿಫಿಕಲಿ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡಿದ್ರೆ ಪೆಪ್ಸಿನ್ ಆಗುತ್ತೆ. ಪೆಪ್ಸಿನ್ ಪ್ರೋಟೋಲೈಟಿಕ್ ಎಂಜೈಮ್ ಇದೇನು ಮಾಡುತ್ತೆ ಅಂದರೆ ಎಂಡೋನ್ಯೂಕ್ಲಿಯಸ್ ಸೊ ಪೆಪ್ಟೈಡ್ ಬಾಂಡ್ಗಳನ್ನು ಬ್ರೇಕ್ ಮಾಡುತ್ತೆ. ಸೊ ಓಕೆನಾ. ಸೊ ಒಳಗಡೆ ಇರೋ ಪೆಪ್ಟೈಡ್ ಬಾಂಡ್ಗಳನ್ನು ಏನು ಮಾಡುತ್ತೆ ಅಂದರೆ ಬ್ರೇಕ್ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ವಿಟಮಿನ್ಸ್. ಸೊ ಪ್ರೋಟೀನ್ಸ್ ಮಧ್ಯ ಇದು ಎನ್ಸೈಮ್ಸಲ್ಲಿ ಜಾಸ್ತಿ ಕೇಳಿಲ್ಲ. ಇವು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡಿರಿ. ಸೊ ಇವುಗಳನ್ನ ಏನಾದ್ರು ಕೊಟ್ಟಿದ್ರು ಪಾಯಿಂಟ್ಸ್ಗಳನ್ನು ಜಸ್ಟ್ ನೋಟ್ ಮಾಡಿ, ಏನು ಕರೆಕ್ಟ್ ಆಪ್ಷನ್ನು ರಾಂಗ್ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಯಾವ್ದು ಇನ್ಕರೆಕ್ಟ್ ಇದೆ ಅದನ್ನ ತೆಗೆದಾಕ್ರಿ, ಯಾವ್ದು ಕರೆಕ್ಟ್ ಇದೆ ಅದನ್ನ ಇಟ್ಕೊಂಡಿರಿ.
ನೆಕ್ಸ್ಟು ಅಲ್ಲ, ಇವಾಗ ಇನ್ಕರೆಕ್ಟ್ ಅಂತ ಕೇಳಿದರೆ ಇನ್ಕರೆಕ್ಟ್ ಇರೋದನ್ನ ಹುಡುಕ್ರಿ, ಕರೆಕ್ಟ್ ಅಂತ ಕೇಳಿದ್ರೆ ಕರೆಕ್ಟ್ ಇರೋದನ್ನ ಹುಡುಕ್ರಿ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ವಿಟಮಿನ್ಸ್. ಸೊ ಫ್ಯಾಟ್ ಸೊಲೆಬಲ್ ವಿಟಮಿನ್ಸ್ ಆ್ಯಂಡ್ ವಾಟರ್ ಸೊಲೆಬಲ್ ವಿಟಮಿನ್ಸ್. ಫ್ಯಾಟ್ ಸೊಲೆಬಲ್ ವಿಟಮಿನ್ಸ್ ಅಂದಾಗ ನೀವು ನೆನ್ಪಿಟ್ಕೋಬೇಕಾಗಿರೋದಿಷ್ಟೇ ADEK ಅನ್ನೋದು ನೆನ್ಪಿಟ್ಕೊಂಡಿರಿ, ADEK. ಓಕೆನಾ. ಸೊ ನೆಕ್ಸ್ಟ್ ಇವಾಗ ವಾಟರ್ ಸೊಲೆಬಲ್ ಪ್ರೋಟೀನ್ಸ್. ವಾಟರ್ ಸೊಲೆಬಲ್ ಪ್ರೋಟೀನ್ಸ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ BC ಎಲ್ಲವೂ ಸೊಲೆಬಲ್ ಆಗ್ತವೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಸೊ ಇದು ನಿಮ್ಗೆ ಕೊಡ್ಬೋದು B6 B-Tech B1 B2 B6 B12 ಅಂತ ಕೊಟ್ಟು ಯಾವ್ದು ವಾಟರ್ ಸೊಲೆಬಲ್ ಆಗಲ್ಲ ಅಂತ, B12 ಇಷ್ಟೇ ಸಿಂಪಲ್ ಕ್ವಶನ್ಗಳಿರ್ತವೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಹೆನ್ಸ್ ಮಸ್ಟ್ ಬಿ ಟೇಕನ್ ರೆಗ್ಯುಲರ್ಲಿ ಆಸ್ ದೇ ಆರ್ ಎಕ್ಸ್ಕ್ರೀಟೆಡ್ ಇನ್ ಯೂರಿನ್. ಸೊ ಮಸ್ಟ್ ಬಿ ಟೇಕನ್ ರೆಗ್ಯುಲರ್ಲಿ, ಇವು ಅದಕ್ಕೆ ಬೇಕಾಗಿರುವಂಥವು. ಸೊ ವಿಟಮಿನ್ಸ್ ಇದು ಇನ್ನೊಂದು ಪಾರ್ಟ್ ಏನು ಅಂದರೆ ನಮಗೆ ಎಡಿಕ್ವೇಟ್ ಅಮೌಂಟಲ್ಲಿ ಬೇಕು, ಸ್ವಲ್ಪ ಕಮ್ಮಿ ಆದರೂ ಪ್ರಾಬ್ಲಮ್ಮು, ಜಾಸ್ತಿ ತೊಗೊಂಡ್ರೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು. ಓಕೆನಾ. ಸೊ ನೆಕ್ಸ್ಟ್ ಸ್ಲೈಡು ವೆರಿ ಇಂಪಾರ್ಟೆಂಟು, ಇದೇ ನೀವು ನೆನ್ಪಿಟ್ಕೊಂಡ್ರು ಪ್ರಾಬ್ಲಮ್ ಇಲ್ಲ, ಫುಲ್ ಸ್ಲೈಡ್ನ. ಓಕೆನಾ. ಸೊ ಇಲ್ಲಿ ನಾವು ನೋಡೋದಾದರೆ ನೆನ್ಪಿಟ್ಕೋಬೇಕಂತ ಏನಿಲ್ಲ, ನಾನು ಹೇಳ್ತಾ ಇದ್ದೀನಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ ಆ್ಯಕ್ಷನ್ ನೆನ್ಪಿಟ್ಕೋಬೇಕು. ನಮಗೇನಾಗತ್ತಂದರೆ ಇವಾಗ ನೈಟ್ ಬ್ಲೈಂಡ್ನೆಸ್ ಇದೆ, X ಇದೆ. ಓಕೆ. ಆ್ಯಕ್ಷನ್ ಏನಂದರೆ AXN ಅಂತ ನೆನ್ಪಿಟ್ಕೋಬೇಕು. X ಅಂದರೆ ಏನು, ಝೀರೋ ಥಾಲ್ಮಿಯಾ. ನೆಕ್ಸ್ಟು ನೈಟ್ ಬ್ಲೈಂಡ್ನೆಸ್ ಇರುತ್ತೆ. ಓಕೆನಾ. ಸಿಂಪಲ್, ಇದು ಮುಗೀತು. ಇವಾಗ ಅದಕ್ಕೆ ಫಿಶ್ ಲಿವರ್ ಆಯಿಲು, ಕ್ಯಾರೆಟ್ಸು, ಬಟರ್ ಆ್ಯಂಡ್ ಮಿಲ್ಕು ಅವನ್ನೆಲ್ಲ ಯೂಸ್ ಮಾಡ್ಕೋಬೇಕು. ನಾನ್ ವೆಜ್ ಇದೇನು ನಾನ್ ವೆಜ್. ನೆಕ್ಸ್ಟು ಇಲ್ಲಿರೋದು ವಿಟಮಿನ್ಸ್ B1. ಸೊ B1 ಅಂದಾಗ ನಮ್ಗೇನಿರುತ್ತೆ ಅಂದರೆ ನೀವು ABCDನ ಬರೀಬೇಕು, B1 BB. ನೆಕ್ಸ್ಟ್ ಇರೋದು ವಿಟಮಿನ್ B2 ಅಂದಾಗ ನಮಗೆ C ಇರುತ್ತೆ. C ಮಧ್ಯೆ ಏನಾಗುತ್ತೆ, BB ಆದಮೇಲೆ ಏನಾಗುತ್ತೆ, BC ಬರುತ್ತೆ. BC ಬಂದಾಗ ನಮಗೇನಿರುತ್ತೆ ಅಂದರೆ CH ಇರುತ್ತೆ, ಸಿಲೋಸಿಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ನಾವು BC ಆದಮೇಲೆ ಇನ್ನೊಂದು BC ಇದೆ, ಇಲ್ಲೇನಾಗತ್ತಂದರೆ CO ಆಗುತ್ತೆ. ಸೊ CO ಅಂದರೆ ಏನು, C ಆದಮೇಲೆ BC ಆಯಿತು, ನೆಕ್ಸ್ಟು BCH ಆಯಿತು, BCO. C ಆದಮೇಲೆ H ಆದಮೇಲೆ ಏನಾಗುತ್ತೆ, O ಆಗುತ್ತೆ. O ಅಂದರೆ ಏನು, ನಮಗೆ CO ಅಲ್ಲ, ಅದು ಕಾನ್ವಲ್ಷನ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು B12. ಸೊ ಇಲ್ಲೇನಾಗುತ್ತೆ ಅಂದರೆ BP ಬರುತ್ತೆ. ಸೊ BP ಅಂದರೆ ನಮಗೆ ಏನಾಗುತ್ತೆ ಅಂದರೆ ಫರ್ನೇಷಿಯಸ್ ಅನಿಮಿಯಾ ಅಂತ ನಾವು ಇದನ್ನ ಕರಿತೀವಿ. ನೆಕ್ಸ್ಟ್ ಇರೋದು ವಿಟಮಿನ್ C ಅಂದರೆ ಏನಾಗುತ್ತೆ ಅಂದರೆ CS ಸ್ಕರ್ವಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇರೋದು DRDO. ಸೊ DRDO ಅಂದಾಗ ನಮ್ಗೆ ಏನಾಗುತ್ತೆ ಅಂದರೆ ಡಿ ಇಂದ ಫಸ್ಟ್ ರಿಕೆಟ್ಸ್ ಬರುತ್ತೆ, ಇನ್ನೊಂದು ಡಿ ಇಂದ ನಮ್ಗೆ ಏನಾಗುತ್ತೆ ಅಂದರೆ ಆಸ್ಟ್ರೋಮಲೇಷಿಯಾ ಬರುತ್ತೆ. ನೆಕ್ಸ್ಟ್ ವಿಟಮಿನ್ EK. ಸೊ ಇಲ್ಲೇನಾಗುತ್ತೆ ಅಂದರೆ E ಅಂದರೆ ನಮ್ಗೆ ಏನಾಗುತ್ತೆ ಅಂದರೆ ಎಲಾನ್ ಮಸ್ಕ್ ನೆನ್ಪಿಟ್ಕೊಂಡಿರಿ. ಸೊ ಮಸ್ಕ್ಯುಲರ್ ವೀಕ್ನೆಸ್ ಆಗುತ್ತೆ. ನೆಕ್ಸ್ಟ್ K ಅಂದಾಗ ನೀವು KBS ಬಸ್ ಸ್ಟ್ಯಾಂಡ್ನ ನೆನ್ಪಿಟ್ಕೊಂಡಿರಿ. ಸೊ ಇವನ್ನೆಲ್ಲ ನಿಮ್ಗೆ ಹೇಳ್ತೀನಲ್ಲ, 2 ಸೆಕೆಂಡ್ ಸಾಲ್ವ್ ಮಾಡ್ಬೋದು ಹಿಂಗೆ ನೆನ್ಪಿಟ್ಕೊಂಡ್ರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಫನ್ನಿ ಅನ್ಸ್ಬೋದು, ಬೇಜಾರು ಮಾಡಬೇಡ್ರಿ. ನೆಕ್ಸ್ಟ್ KBC ಮಾಡ್ಬೇಕು, KBS ಮಾಡಬಾರ್ದು, KBC ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂದರೆ ಬ್ಲಡ್ ಕ್ಲೋಟಿಂಗ್ ಆಗುತ್ತೆ. ಓಕೆನಾ. ಸೊ ಬ್ಲಡ್ ಕ್ಲೋಟಿಂಗ್ ಆಗುತ್ತೆ, ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇವಾಗ ಇಲ್ಲಿ ಇದು ನಾನ್ ವೆಜ್ಜು. ನೆಕ್ಸ್ಟು ಇಲ್ಲೊಂದು ಮಿಲ್ಕ್ ಇದೆ, ಈಸ್ಟ್ ಇದೆ, ವೆಜಿಟೇಬಲ್ಸ್ ಇದೆ, ಇದು ವೆಜ್ಜು. ನೆಕ್ಸ್ಟು ಇಲ್ಲಿ ಏನಾಗುತ್ತೆ ಅಂದರೆ ನಾನ್ ವೆಜ್ಜು. ನೆಕ್ಸ್ಟು ಇಲ್ಲಿ ನಾನ್ ವೆಜ್ಜು. ನೆಕ್ಸ್ಟು ಇಲ್ಲಿ ನಾನ್ ವೆಜ್ಜು. ನೆಕ್ಸ್ಟು ಸಿಟ್ರಸ್ ಫ್ರೂಟ್ಸು, ಆಮ್ಲ, ಗ್ರೀನ್ ಲೀಫಿ ವೆಜಿಟೇಬಲ್ಸು ವೆಜ್ಜು. ನೆಕ್ಸ್ಟು ಎಗ್ ಯಾಕೋ ಫಿಶ್ ಇದೆ, ನಾನ್ ವೆಜ್ಜು. ನೆಕ್ಸ್ಟು ವೆಜಿಟೇಬಲ್ ಆಯಿಲ್, ವೀಟು, ಜರ್ಮ್, ಗ್ರೀನ್ ಲೀಫಿ ಇದು. ಇವಾಗ ನೀವು ನೆನ್ಪಿಟ್ಕೋಬೇಕಾಗಿರೋದು ಇವು ಪಾಯಿಂಟ್ಸ್ಗಳು. ಇವಾಗ ವೆಜ್ಜು ನಾನ್ ವೆಜ್ ಅನ್ನೋದನ್ನ ನಿಮ್ಗೆ ಬಿಟ್ಟಿದ್ದೀನಿ. ಸೊ ಇವಾಗ ಗ್ರೀನ್ ಲೀಫಿ ವೆಜಿಟೇಬಲ್ಸು, ಈ ಫಿಶ್ ಲಿವರು ಅವೆಲ್ಲ ನೀವು ನೆನ್ಪಿಟ್ಕೋಬೇಕು. ಓಕೆನಾ. ಸೊ ಅಟ್ಲೀಸ್ಟ್ ನೀವು ವೆಜ್ ಅನ್ನೋದನ್ನ ನೆನ್ಪಿಟ್ಕೊಂಡಿರಿ, ಉಳಿದಿರೋ ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡ್ಬೋದು. ಓಕೆನಾ. ಸೊ ಇವಾಗ 2 ಕೊಟ್ಟರು ಅಂದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಈ ಸ್ಲೈಡ್ನ ಕರೆಕ್ಟಾಗಿ ನೋಡಿಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ವಿಟಮಿನ್ ಎ ಅನ್ನೋದು ನಮ್ಗೆ ಏನಂತ ಹೇಳಿದೆ ನೀವು ನೋಡ್ಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ. ವಿಟಮಿನ್ ಎ ಅನ್ನೋದು ಏನಂದರೆ ನಮಗೆ ಆ್ಯಕ್ಷನ್ ಕಿಂಗ್. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ನೈಟ್ ಬ್ಲೈಂಡ್ನೆಸ್ ಆಗುತ್ತೆ. ಸೊ ಎ ಇರೋದು 3, A3 ತೆಗೆದೆ, A3 ತೆಗೆದೆ. ಇವಾಗ ನೆಕ್ಸ್ಟ್ ಹೋಗಬೇಕು, 2 4 ಇದೆ, 2 4 ಇದೆ. ಇವಾಗ ಅಲ್ಲೇ ಹೋಗಿ ಮತ್ತೆ ಸಾಲ್ವ್ ಮಾಡಬಾರ್ದು. ಇಲ್ಲೇನು ಮಾಡ್ಬೇಕಂದ್ರೆ ನೆಕ್ಸ್ಟು ಆಪ್ಷನ್ಸ್ ಕಡೆ 2 ಇದೆ ಅಂದರೆ ಆಪ್ಷನ್ಗಳನ್ನು ನೋಡಬೇಕು. ಇವಾಗ 1 3 ಇದೆ, 1 3 ಇದೆ. ನೆಕ್ಸ್ಟ್ 2 4 ಇದೆ, 2 4 ಇದೆ. ಇವಾಗ 2 4 ಅನ್ನೋದು ಪಕ್ಕ ಫಿಕ್ಸು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ನೆಕ್ಸ್ಟ್ ಹೋಗಬೇಕು. 2 4 ಅನ್ನೋದು ಫಿಕ್ಸ್ ಆಯಿತು ಅಂದ್ಕೊಂಡೆ, ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇರೋದು ಇವಾಗ ವಿಟಮಿನ್ ಎ. ವಿಟಮಿನ್ ಇ ಅಂದಾಗ ನಮಗೇನಾಗುತ್ತೆ ಅಂದರೆ ಅಂದಾಗ ನಮಗೇನಿರುತ್ತೆ, ಎಲಾನ್ ಮಸ್ಕ್ ಇರುತ್ತೆ. ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಮಸ್ಕ್ಯುಲರ್ ವೀಕ್ನೆಸ್ ಆಗುತ್ತೆ. ಸೊ ಎಮ್ ಅಂದಾಗ ನಮಗೇನಾಗುತ್ತೆ ಅಂದರೆ C1 ಆಗುತ್ತೆ. C1 ಅಂದರೆ 3 1 ಆಗುತ್ತೆ. ಸೊ ಇದು 3 1 ಅಂದ್ಕೊಳ್ಳೆ ನಮಗೇನಾಗುತ್ತೆ ಅಂದರೆ ಇದು ಆಪ್ಷನ್ C ಆಗುತ್ತೆ, ಆಪ್ಷನ್ ಡಿ ಆಗುತ್ತೆ. ಓಕೆನಾ. ಸೊ ಇದು ನಾವೇನು ಬರಿಬೋದು ಅಂದರೆ 1 2 ಅಂತ ಬರೆದ್ಬಿಡ್ತೀನಿ, 1 2 3 4. ಓಕೆ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ನ್ಯೂಕ್ಲಿಕ್ ಆ್ಯಸಿಡ್ ಅಂದರೆ ಏನು, DNA RNA. ಸೊ ಇದು ಯಾವುದರಿಂದ ಆಗಿರ್ತವೆ, ನ್ಯೂಕ್ಲಿಯೋಟೈಡ್ಸಿಂದ ಆಗಿರ್ತವೆ. ನ್ಯೂಕ್ಲಿಯೋಟೈಡ್ಸ್ ಅಂದಾಗ ನಮಗೇನಿರುತ್ತೆ, ಶುಗರ್ ಬೇಸ್ ಫಾಸ್ಫರಿಕ್ ಆ್ಯಸಿಡ್. ಇವಾಗ ಶುಗರ್ ಪ್ಲಸ್ ಬೇಸ್ ಅಷ್ಟೇ ಇತ್ತು ಅಂದರೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. DNA ಅಂದಾಗ ನಮಗೇನಿರುತ್ತೆ ಅಂದರೆ ಇವು 3 ಕಾಂಪೊನೆಂಟ್ಸ್ಗಳು ಜೊತೆ ಕೂಡಿರ್ತವೆ. ಸೊ ಶುಗರ್ ಬೇಸ್ ಆ್ಯಂಡ್ ಶುಗರ್ ಬೇಸ್ ಫಾಸ್ಫರಿಕ್ ಆ್ಯಸಿಡ್. ಓಕೆನಾ. ಸೊ ಇದೇನಾಗುತ್ತೆ ಅಂದರೆ ನ್ಯೂಕ್ಲಿಯೋಟೈಡ್ ಆಗುತ್ತೆ. ಸೊ ಇವಾಗ ಈ ನ್ಯೂಕ್ಲಿಯೋಟೈಡ್ ಇನ್ನೊಂದು ನ್ಯೂಕ್ಲಿಯೋಟೈಡ್ ಜೊತೆ ಕನೆಕ್ಟ್ ಆಗಿ ನಮಗೇನಾಗುತ್ತೆ ಅಂದರೆ ಒಂದು ಲೀನಿಯರ್ ನ್ಯೂಕ್ಲಿಯೋಟೈಡ್ ಚೈನ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೇನಂತ ಕರಿತೀವಿ ಅಂದರೆ ಪ್ರೈಮರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಇವಾಗ ಈ ನ್ಯೂಕ್ಲಿಯೋಟೈಡ್ ಚೈನು
ಹೈಡ್ರೋಜನ್ ಬಾಂಡಿಂಗ್ ಮಾಡಿ, ಬೇಸ್ ಹತ್ರ ಹೈಡ್ರೋಜನ್ ಇರುತ್ತೆ, ಇನ್ನೊಂದು ಜೊತೆ ನೈಟ್ರೋಜನ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಅವೇನು ಮಾಡ್ತಾವೆ ಅಂದರೆ ಕನೆಕ್ಟ್ ಮಾಡ್ತವೆ, ಇದೊಂದು ಪಾಲಿನ್ಯೂಕ್ಲಿಯೇಟೆಡ್ ಚೈನು, ಇದೊಂದು ಪಾಲಿನ್ಯೂಕ್ಲಿಯೇಟೆಡ್ ಚೈನು. ಸೊ ಇವುಗಳ ಮಧ್ಯೆ ಇಂಟ್ರಾಕ್ಷನ್ ಆಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇವುಗಳ ಮಧ್ಯೆ ಇನ್ನೊಂದು ಮಧ್ಯೆ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಹೈಡ್ರೋಜನ್ ಬಾಂಡಿಂಗ್ ಆಯಿತು ಅಂದರೆ ನಿಮ್ಗೆ ಏನಂತ ಹೇಳಿದ್ದೆ, ಸೆಕೆಂಡರಿ ಸ್ಟ್ರಕ್ಚರ್ ಆಗುತ್ತೆ. ಓಕೆನಾ, ಅದಕ್ಕಿಂತ ಜಾಸ್ತಿ ಇಂಟ್ರಾಕ್ಷನ್ ಆಯಿತು ಅಂದರೆ ಟೆಸ್ಟ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ಏನಾಗುತ್ತೆ ಅಂದರೆ ಒಂದು ಪಾಲಿನ್ಯೂಕ್ಲಿಯೇಟೆಡ್ ಚೈನ್, ಇನ್ನೊಂದು ನ್ಯೂಕ್ಲಿಯೇಟೆಡ್ ಚೈನ್, ಹೈಡ್ರೋಜನ್ ಆಗುತ್ತೆ, ಬಾಂಡಿಂಗ್ ಆಗುತ್ತೆ. ಸೊ ಸೆಕೆಂಡರಿ ಸ್ಟ್ರಕ್ಚರ್ನ ನಾವು ಫಾರ್ಮೇಷನ್ ಆಗಿರೋದು ನೋಡ್ಬೋದು. ಇವಾಗ ಏನಾದ್ರು ನಾವು ನೋಡೋದಾದರೆ ಶುಗರ್ ಮತ್ತು ಶುಗರ್ಗಳ ಮಧ್ಯೆ ಪಾಸ್ಪೋ ಡೈಎಸ್ಟರ್ ಬಾಂಡ್ ಇರುತ್ತೆ. ಸೊ ಪಾಸ್ಪೋ ಅಂದರೆ ಓ, ಇದು ಆರು, ಓ ಡಬಲ್ ಒನ್ ಓ ಇದೇನಾಗುತ್ತೆ ಆರು, ಪಾಸ್ಪೋ ಡೈಎಸ್ಟರ್ ಅಂತ ನಾವು ಕರಿತೀವಿ. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್. ಸೊ ಇದೇನು 3' ಎಂಡ್ ಅಂತ ಕರಿತೀವಿ, ಇದನ್ನ 5' ಎಂಡ್ ಅಂತ ಕರಿತೀವಿ. ಓಕೆನಾ, ಸೊ ಶುಗರ್ ಏನಿರುತ್ತೆ ಅಂದರೆ ಪಾಸ್ಪೇಟ್ ಗ್ರೂಪ್ 3' ಮತ್ತು 5' ಎಂಡಲ್ಲಿ ಕನೆಕ್ಟ್ ಆಗಿರುತ್ತೆ. ಅದೇ ಒನ್ನಲ್ಲಿ ನಾವು ನೋಡೋದಾದರೆ ನಮಗೆ ನೈಟ್ರೋಜನಸ್ ಬೇಸ್ಗಳು ಪ್ರೆಸೆಂಟ್ ಇರ್ತವೆ. ಓಕೆನಾ, ಸೊ ನೈಟ್ರೋಜನಸ್ ಬೇಸ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ ಅಡೆನಿನ್ ಇರುತ್ತೆ, ಗ್ವಾನಿನ್ ಇರುತ್ತೆ, ಥೈಮಿನ್ ಇರುತ್ತೆ, ಯುರಾಸಿಲ್ ಇರುತ್ತೆ, ಸೈಟೋಸಿನ್ ಇರುತ್ತೆ. ಇವಾಗ ಯುರಾಸಿಲ್ ಮತ್ತು ಥೈಮಿನಲ್ಲಿ ನಮಗೆ DNA ಮತ್ತು RNA ಅನ್ನೋದು ಸಪ್ರೇಟ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ನಾವು ನೋಡೋದಾದರೆ ಹೈಡ್ರೋಜನ್ ಬಾಂಡಿಂಗ್ ಏನಾದ್ರು ನಾವು ನೋಡೋದಾದರೆ AT ಜೊತೆಗೆ ನಮಗೆ 2 ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ, GC ಜೊತೆಗೆ ನಮ್ಗೆ ಏನಿರುತ್ತೆ ಅಂದರೆ 3 ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಸೊ ಥೈಮಿನ್ ಬಗ್ಗೆ ಬದಲು ನಮ್ಗೆ ಏನಿರುತ್ತೆ ಅಂದರೆ ಯುರಾಸಿಲ್ ಇರುತ್ತೆ, AU ಇರುತ್ತೆ, RNA 2 ಹೈಡ್ರೋಜನ್ ಇರ್ತವೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಸೊ ಈ ಪಾರ್ಟು ನೆಕ್ಸ್ಟು ಆ ಪಾರ್ಟು ನೆಕ್ಸ್ಟು ಈ ಪಾರ್ಟು ಇವುಗಳ ಮಧ್ಯೆ ಇನ್ನೊಂದು ಕ್ವಶನ್ ಹಾಕ್ಬೋದು. ಓಕೆನಾ, ಸೊ ನೆಕ್ಸ್ಟ್ ನೀವು ನೋಡೋದಾದರೆ ಇಲ್ಲಿ ಇದು ಡಿಫ್ರೆನ್ಸ್ ಒಂದ್ಸಲ ನೋಡಿಟ್ಕೊಂಡ್ರೆ ಜಸ್ಟ್ ನಿಮ್ಗೆ ರಿವಿಷನ್ ಆಗಲಿ ಅಂತ. ಸೊ ಡಬಲ್ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಇದು. ಸೊ ಏನಾಗುತ್ತೆ, ಒಂದು ಪಾಲಿನ್ಯೂಕ್ಲಿಯೇಟೆಡ್ ಇನ್ನೊಂದು ಪಾಲಿನ್ಯೂಕ್ಲಿಯೇಟೆಡ್ ಚೈನು. ಸೊ ಇವುಗಳ ಮಧ್ಯೆ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಓಕೆನಾ, ಸೊ ಈ RNA ಅನ್ನೋದು ಸಿಂಗಲ್, ಓಕೆನಾ, ಸಿಂಗಲ್ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್. ಸೊ ಅದಕ್ಕೋಸ್ಕರ ಇದಾಗುತ್ತೆ. ನೆಕ್ಸ್ಟ್ ಇಟ್ ಕಂಟೇನ್ಸ್ ಅಡೆನಿನ್, ಗ್ವಾನಿನ್, ಸೈಟೋಸಿನ್ ಆ್ಯಂಡ್ ಥೈಮಿನ್. ಇಟ್ ಕಂಟೇನ್ಸ್ ಅಡೆನಿನ್, ಗ್ವಾನಿನ್, ಸೈಟೋಸಿನ್ ಆ್ಯಂಡ್ ಯುರಾಸಿಲ್. ಸೊ AT 2 ಹೈಡ್ರೋಜನ್ ಬಾಂಡ್ಸ್, GC 3 ಹೈಡ್ರೋಜನ್ ಬಾಂಡ್ಸ್. ನೆಕ್ಸ್ಟ್ ಇಟ್ ರೆಪ್ಲಿಕೇಟ್ಸ್ and it does not replicates. It controls transmission of genetic information, but ಇದೇನಾಗುತ್ತೆ ಅಂದರೆ ಇಟ್ ರೆಗ್ಯುಲೇಟ್ಸ್ ಸಿಂಥಸಿಸ್. ಓಕೆನಾ, ಸೊ ಇಲ್ಲೇನಾಗುತ್ತೆ ಅಂದರೆ ಟ್ರಾನ್ಸ್ಕ್ರಿಪ್ಷನಿಂದ DNA ಇಂದ RNA ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಓಕೆ ಸ್ಟಾರ್ಟಿಂಗ್ ರೆಪ್ಲಿಕೇಶನ್ ಆಗುತ್ತೆ DNAದು, ಅದಾದಮೇಲೆ ಏನಾಗುತ್ತೆ ಅಂದರೆ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ DNA to RNA. ನೆಕ್ಸ್ಟ್ RNA to ಪ್ರೋಟೀನ್ಸಿಗೆ ನಮ್ಗೆ ಏನಾಗುತ್ತೆ ಅಂದರೆ ಟ್ರಾನ್ಸ್ಲೇಷನ್ ಆಗುತ್ತೆ. ಓಕೆನಾ, ಸೊ ಈ ಟ್ರಾನ್ಸ್ಲೇಷನ್ ಮಾಡುತ್ತೆ, ಇದು ಟ್ರಾನ್ಸ್ಕ್ರಿಪ್ಷನ್ ಮಾಡುತ್ತೆ, ಇದರ ಮಧ್ಯೆ ರೆಪ್ಲಿಕೇಶನ್ಸು ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಇಟ್ ಹಸ್ ದ ಲಾರ್ಜೆಸ್ಟ್ ಮಾಲಿಕ್ಯುಲರ್ ಮಾಸ್, ಇಟ್ ಹ್ಯಾಸ್ ಲೋವರ್ ಮಾಲಿಕ್ಯುಲರ್ ಮಾಸ್. 2 ಪಾಲಿನ್ಯೂಕ್ಲಿಯೇಟೆಡ್ ಚೈನು, 1 ಪಾಲಿನ್ಯೂಕ್ಲಿಯೇಟೆಡ್ ಚೈನು. ಅದೇ ರೀತಿ ಇದು ಲಾಂಗೆಸ್ಟು. ಸೊ ಈ ಲಾಂಗೆಸ್ಟಿಂದ ಈ ಶಾರ್ಟೆಸ್ಟು ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೊ ಅಷ್ಟು ನೋಟ್ ಮಾಡಿಟ್ಕೊಂಡ್ರೆ ಸಾಕು. ಇವಾಗ ಇಲ್ಲಿರೋ ಕ್ವಶನ್, nucleic acid, whether DNA or RNA, gives on complete hydrolysis 2 purine bases and 2 pyrimidine bases, a pentose sugar and a phosphoric acid. Nucleotides which are intermediate products in the hydrolysis contain. ಸೊ ಏನಾಗುತ್ತೆ ಅಂದರೆ ಎಲ್ಲವೂ ಕೊಟ್ಟಿದ್ದಾರೆ ಅವರು. ಸೊ ಹೈಡ್ರೋಲಿಸಿಸ್ ಮಾಡಿದಾಗ ನಮಗೆ ಪ್ರಾಡಕ್ಟ್ಲಿ ಏನು ಸಿಗ್ತವೆ ಅಂತ ಕೇಳಿದ್ದಾರೆ. ಓಕೆನಾ, ಸೊ ಇವಾಗ ನೀವು ನೋಡ್ಬೋದು ಏನೇನು ಸಿಗ್ಬೋದು, ನಿಮ್ಗೆ ಹೇಳಿದ್ದೀನಿ 3 ಪ್ರೆಸೆಂಟ್ ಇರ್ತವೆ ಅಂತ, ಶುಗರ್, ಬೇಸ್ ಆ್ಯಂಡ್ ಫಾಸ್ಫರಿಕ್ ಆ್ಯಸಿಡ್. ಓಕೆನಾ, ಸೊ ಇವಾಗ ನೀವು ನೋಡೋದಾದರೆ ಪ್ಯೂರಿನ್ ಆರ್ ಪಿರಮಿಡಿನ್ ಈ ರೀತಿ ಕೊಟ್ಟರು ಅಂದರೆ ನಮಗೇನಾಗುತ್ತೆ, ಬೇಸಲ್ಲಿ ಪ್ಯೂರಿನ್ ಅಂತ ಇರ್ಬೋದು, ಪಿರಮಿಡನ್ನು ಇರ್ಬೋದು, 2 ಕಂಡೀಷನ್ ಇರುತ್ತೆ. ನೆಕ್ಸ್ಟು ಆರ್ಥೋಫಾಸ್ಫರಿಕ್ ಆ್ಯಸಿಡ್. ಸೊ ಇದರಲ್ಲಿ ಏನು ಮಿಸ್ ಆಗಿದೆ, ಬೇಸು, ಫಾಸ್ಫರಿಕ್ ಆ್ಯಸಿಡ್, ಶುಗರ್ ಮಿಸ್ ಆಗಿದೆ, ಅದಕ್ಕೋಸ್ಕರ ಇದಾಗಲ್ಲ. ನೆಕ್ಸ್ಟು ಪ್ಯೂರಿನ್, ಪಿರಮಿಡಿನ್ ಬೇಸ್, ಪೆಂಟೋಸ್ ಶುಗರ್ ಆ್ಯಂಡ್ ಆರ್ಥೋಫಾಸ್ಫರಿಕ್ ಆ್ಯಸಿಡ್. ಸೊ ನೋಡ್ಬೋದು ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಇದೆ, ಶುಗರ್ ಇದೆ, ಬೇಸ್ಗಳು 2 ಇದ್ದಾವೆ, ಅದಕ್ಕೋಸ್ಕರ ಈ ಆಪ್ಷನ್ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್ ನಾವು ಹೋಗೋಣ, ಒಂದ್ಸಲ ಚೆಕ್ ಮಾಡ್ಕೊಬರ್ಬೇಕು. ಸೊ ಪ್ಯೂರಿನ್, ಪಿರಮಿಡಿನ್ ಬೇಸ್ ಆ್ಯಂಡ್ ಪೆಂಟೋಸ್ ಶುಗರ್. ಸೊ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಕಮ್ಮಿ ಆಗಿದೆ. ನೆಕ್ಸ್ಟು ಪ್ಯೂರಿನ್ ಬೇಸ್, ಪೆಂಟೋಸ್ ಶುಗರ್ ಆ್ಯಂಡ್ ಆರ್ಥೋಫಾಸ್ಫರಿಕ್ ಆ್ಯಸಿಡ್, ಪಿರಮಿಡಿನ್ ಬೇಸ್ ಕಮ್ಮಿ ಇದೆ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. ಈ ರೀತಿ ಇನ್ನೊಂದ್ಸಲ ಚೆಕ್ ಮಾಡೋದು ಚೆನ್ನಾಗಿರುತ್ತೆ, ಒಂದ್ಸಲ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ RNA and DNA ಆರ್ ಕೈರಲ್ ಮಾಲಿಕ್ಯೂಲ್ಸ್, ದರ್ ಕೈರಲಿಟಿ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಏನು, ಸೊ ನಾರ್ಮಲ್ಲು ಡಿಆಕ್ಸಿ ರೈಬೋಸ್ ಇರುತ್ತೆ. ಸೊ ಎಲ್ಲ ಕಡೆ ನಾವು ನೋಡೋದಾದರೆ 3rd ಪೊಸಿಷನ್ ಅಲ್ಲ, ಸೊ 1, 2, 3, ಅದಕ್ಕೋಸ್ಕರ ನಮಗೇನಿರುತ್ತೆ ಅಂದರೆ OH ಗ್ರೂಪ್. ಸೊ ಇಲ್ಲೊಂದು ಎ ಕೈರಲ್ ಸೆಂಟರ್ ಇರುತ್ತೆ. ಸೊ ಇಲ್ಲಿ ನಮಗೇನಾಗುತ್ತೆ ಅಂದರೆ ಎಲ್ಲವೂ ಕೈರಲ್ ಸೆಂಟರ್ಗಳು ಇರ್ತವೆ. ಎಲ್ಲವೂ ಏನಾಗಿರ್ತವೆ ಅಂದರೆ ಕೈರಲ್ ಸೆಂಟರ್ಗಳನ್ನು ನಾವು ನೋಡ್ಬೋದು, ಎಲ್ಲವೂ ಕೈರಲ್ ಸೆಂಟರ್ಗಳಿರ್ತವೆ. ಓಕೆನಾ, ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಸೊ ಅದಕ್ಕೋಸ್ಕರ ನೋಟ್ ಮಾಡಿಟ್ಕೊಂಡಿರಿ, ವೆರಿ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಡಿ ಗ್ಲೂಕೋಸ್ ಶುಗರ್ ಇರುತ್ತೆ. ಸೊ ಇಲ್ಲಿ ಮಾತ್ರ DNA ಮತ್ತು RNAಲಿ ಇಲ್ಲಿ ಹೈಡ್ರೋಜನ್ ಇರುತ್ತೆ, DNAಲಿ. RNAಲಿ ನಮಗೇನಿರುತ್ತೆ ಅಂದರೆ OH ಇರುತ್ತೆ. ಓಕೆನಾ, ಸೊ ಇಷ್ಟು ನೆನ್ಬಿಟ್ಕೊಂಡ್ರೆ ಸಾಕು. ಇಲ್ಲಿ OH ಅಪೋಸಿಟ್ OH ಇರ್ತವೆ. ನೆಕ್ಸ್ಟು RNA and DNA are chiral molecules. Their chirality is the presence of D sugar component. ಸೊ D sugar component ನಾ ಕ್ಲಿಯರಾಗಿ ಸ್ಟ್ರಕ್ಚರ್ ಬರೋದಿಲ್ಲ, ಸೊ ನಿಮ್ಗೆ ಆಲ್ರೆಡಿ ಅಲ್ಲಿದ್ದಾವೆ, ನೋಟ್ ಮಾಡಿ ಇಟ್ಕೊಂಡಿರಿ. ಓಕೆನಾ, ಸೊ ನೆಕ್ಸ್ಟ್ ನಾವು ನೋಡೋದಾದರೆ L sugar component, chiral bases,
ಕೈರಲ್ ಫಾಸ್ಫೇಟ್ ಯೂನಿಟ್. ಸೊ ನಮ್ಗೆ ಪ್ರೆಸೆಂಟ್ ಇರೋದು ಯಾವುದು ಡಿ ಶುಗರ್ ಯೂನಿಟ್ಸ್, ಎಲ್ ಶುಗರ್ ಯೂನಿಟ್ಸ್ ಅಂತೂ ಪ್ರೆಸೆಂಟ್ ಇಲ್ಲೇ ಇಲ್ಲ. ಕೈರಲ್ ಬೇಸಸ್, ಸೊ ಬೇಸಸ್ ಏನು ಕೈರಲ್ ಅಂತ ಏನಿಲ್ಲ. ಸೊ ಎಲ್ಲವೂ ಡಬಲ್ ಬಾಂಡೆಡ್ ಫಾರ್ಮೇಷನ್ನೇ ನೀವು ನೋಡ್ಬೋದು. ಸ್ಟ್ರಕ್ಚರ್ಸ್ಗಳನ್ನ ಬೇಕಾದ್ರೆ ಇನ್ನೊಂದ್ಸಲ ನೋಡಿ ಇಟ್ಕೊಂಡಿರಿ. ಜಸ್ಟ್ ಗ್ವಾನಿನ್ ಸೈಟೋಸಿನ್ ಪಿರಮಿಡನ್ ಬೇಸಸ್ಸು. ನೆಕ್ಸ್ಟ್ ಅಡೆನಿನ್ ಥೈಮಿನ್, ಸೊ ಎಡೆನಿನ್ ಗ್ವಾನಿನ್ ಮತ್ತು ಥೈಮಿನ್ ಯುರಾಸಿಲ್ ಸೈಟೋಸಿನ್, ಇವುಗಳನ್ನು ಕರೆಕ್ಟಾಗಿ ನೋಡಿ ಇಟ್ಕೊಂಡಿರಿ. ಎರಡು ಡಬಲ್ ರಿಂಗ್ ಇರ್ತವೆ, ಇನ್ನು 3 ಸಿಂಗಲ್ ರಿಂಗ್ ಇರ್ತವೆ. ಓಕೆನಾ. ಸೊ ನೆಕ್ಸ್ಟು ಇಲ್ಲಿ ಮುಗೀತು ಇವಾಗಿರೋದು ಹಾರ್ಮೋನ್ಸ್. ಸೊ ಇದು ವೆರಿ ಇಂಪಾರ್ಟೆಂಟು. ಇಲ್ಲಿ ಹೇಳ್ತಿರೋ ಒಂದೊಂದು ಪಾಯಿಂಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದೊಂದು ಪಾಯಿಂಟು ನಿಮ್ಗೆ ಆಪ್ಷನ್ ಆಗೋ ಬರ್ಬೋದು, ಇಲ್ಲಾಂದರೆ ಹೇಳ್ತಿರೋ ಒಂದೊಂದು ಪಾಯಿಂಟು ಡೈರೆಕ್ಟಾಗಿ ಕ್ವಶನ್ ಆಗೋ ಬರ್ಬೋದು. ಓಕೆನಾ. ಸೊ ನೋಟ್ ಮಾಡಿಟ್ಕೊಂಡಿರಿ. ಸೊ ಹಾರ್ಮೋನ್ಸ್ ಆರ್ ಇಂಟ್ರಾಸೆಲ್ಯುಲರ್ ಮೆಸೆಂಜರ್ಸ್. ಓಕೆನಾ. ಸೊ ಇಂಟ್ರಾಸೆಲ್ಯುಲರ್ ಮೆಸೆಂಜರ್ಸ್ ಆಗಿರ್ತವೆ. ನೆಕ್ಸ್ಟ್ ಕೆಮಿಕಲಿ ಹಾರ್ಮೋನ್ಸ್ ಮೇ ಬಿ ಸ್ಟೆರಾಯ್ಡ್ಸ್, ಪಾಲಿಪೆಪ್ಟೈಡ್ಸ್, ಅಮಿನೋ ಆಸಿಡ್ಸ್, ಡೆರಿವೇಟಿವ್ಸ್. ಸೊ ಸ್ಟೆರಾಯ್ಡ್ಸ್ ಅಂದಾಗ ನಮಗೇನಿರುತ್ತೆ ಅಂದರೆ ನೆನ್ಪಿಟ್ಕೊಂಡಿರಿ. ಸೊ ಎಸ್ಟ್ರೋಜನ್, ಎಂಡ್ರೋಜನ್. ನೆಕ್ಸ್ಟ್ ಓಕೆನಾ. ನೆಕ್ಸ್ಟ್ ಪಾಲಿಪೆಪ್ಟೈಡ್ಸ್ ಅಂದಾಗ ನಮಗೇನಿರುತ್ತೆ ಅಂದರೆ ಎಂಡಾರ್ಫಿನ್ ಆ್ಯಂಡ್ EI ಅಂತ ನೆನ್ಪಿಟ್ಕೊಂಡಿರಿ, ಇನ್ಸುಲಿನ್ ಅಂತ. ಓಕೆನಾ. ಸೊ ಅಮೈನೋ ಆಸಿಡ್ ಡೆರಿವೇಟಿವ್ ಅಂದಾಗ ನಮಗೇನಿರುತ್ತೆ ಅಂದರೆ EN ಅಂತ ನೆನ್ಪಿಟ್ಕೊಂಡಿರಿ, EA, EI, EN. ಓಕೆನಾ. ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಫಂಕ್ಷನ್ಸ್ ಆಫ್ ಹಾರ್ಮೋನ್. ಸೊ ಹಾರ್ಮೋನ್ಸ್ ಹೆಲ್ಪ್ ಮೇಂಟೈನ್ ಬಯೋಲಾಜಿಕಲ್ ಬ್ಯಾಲೆನ್ಸ್ ಇನ್ ದ ಬಾಡಿ. ಸೊ ಯಾವ್ದಾದ್ರು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತವೆ. ಓಕೆನಾ. ನೆಕ್ಸ್ಟ್ ಇರೋದು ಇವಾಗ ಇನ್ಸುಲಿನ್. ಇದೇನು ಮಾಡುತ್ತೆ, ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಡಿಕ್ರೀಸ್ ಮಾಡುತ್ತೆ. ಗ್ಲೂಕೋಗಾನ್ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಎಫಿನೆಫ್ರಿನ್, ನಾರೆಫಿನೆಫ್ರಿನ್ ಏನು ಮಾಡುತ್ತವೆ, ರೆಸ್ಪಾನ್ಸ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಓಕೆನಾ. ಸೊ ಅಷ್ಟು ನೆನ್ಬಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಥೈರಾಕ್ಸಿನ್ ಪ್ರೊಡ್ಯೂಸ್ ಫ್ರಮ್ ಥೈರಾಯ್ಡ್ ಗ್ಲ್ಯಾಂಡ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಐಡೋನೇಟೆಡ್ ಡೆರಿವೇಟಿವ್ ಆಫ್ ಅಮೈನೋ ಆಸಿಡ್ ಥೈರೋಸಿನಿಂದ. ಓಕೆನಾ. ನೆಕ್ಸ್ಟು ಕಮ್ಮಿ ಇದ್ದರೆ ಹೈಪೋಥೈರಾಯ್ಡಿಸಮ್, ಜಾಸ್ತಿ ಆದರೆ ಹೈಪರ್ ಥೈರಾಯ್ಡಿಸಮ್ ಆಗುತ್ತೆ. ಸೊ ಹೈಪೋಥೈರಾಯ್ಡಿಸಮ್ ಆದಾಗ ನಾವೇನು ಮಾಡಬೇಕಂದ್ರೆ ಐಡೈಸ್ ಸಾಲ್ಟ್ ಫಾರ್ಮೇಷನ್ ಇದು ಮಾಡಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟು ಸ್ಟೆರಾಯ್ಡಲ್ ಹಾರ್ಮೋನ್ಸ್ ಅಂದಾಗ ನಮಗೇನಿರುತ್ತೆ ಅಂದರೆ ಕೊಲೆಸ್ಟ್ರಾಲ್ ರಿಲೇಟೆಡ್, ಸೊ ಲಿಪಿಡ್ ಸಾಲ್ಯುಬಲ್ ಅಂತಲೂ ನಾವು ಕರಿತೀವಿ. ಸೊ ಅದ್ರ ನಾವು ನೋಡಿದ್ರೆ ಅಡ್ರಿನಲ್ ಕಾರ್ಟೆಕ್ಸ್ ಅಂಡ್ ಗೊನೆಟ್ಸ್. ಸೊ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂದರೆ ನಮಗೇನಾಗುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ ಮೆಟಾಬಾಲಿಸಮು. ನೆಕ್ಸ್ಟು ಸ್ಟ್ರೆಸ್ ರೆಸ್ಪಾನ್ಸಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟು ಸ್ಟ್ರೆಸ್ ರೆಸ್ಪಾನ್ಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಮಿನರಲೋಕಾರ್ಟಿಕಾಯ್ಡ್ಸ್, ರೆಗ್ಯುಲೇಟ್ಸ್ ಬೋತ್ ವಾಟರ್ ಆ್ಯಂಡ್ ಸಾಲ್ಟ್ ಬ್ಯಾಲೆನ್ಸು. ನೆಕ್ಸ್ಟ್ ಇರೋದು ಇವಾಗ ಟೆಸ್ಟೋಸ್ಟಿರಾನ್. ಸೊ ಟೆಸ್ಟೋಸ್ಟಿರಾನ್ ಅಂದರೆ ನಮಗೇನಾಗಿರುತ್ತೆ ಅಂದರೆ ಮೇಲ್ ಸೆಕ್ಸ್ ಆರ್ಗನ್ಸ್ ಇದು. ನೆಕ್ಸ್ಟು ಸೆಕೆಂಡ್ರಿ ಕ್ಯಾರೆಕ್ಟರಿಸ್ಟಿಕ್ಸು. ಆಮೇಲೆ ಎಸ್ಟ್ರೋಡಲ್ ಅಂದರೆ ನಮಗೇನಾಗುತ್ತೆ ಅಂದರೆ ಫೀಮೇಲ್ ಸೆಕೆಂಡ್ರಿ ಕ್ಯಾರೆಕ್ಟರಿಸ್ಟಿಕ್ಸು. ನೆಕ್ಸ್ಟ್ ಪ್ರೊಜೆಸ್ಟರಾನ್ ಅದೇನು ಮಾಡುತ್ತೆ ಅಂದರೆ ಯೂಟ್ರಸ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಫರ್ಟಿಲೈಸ್ಡ್ ಎಗ್ಗಲ್ಲಿ ಯೂಸ್ ಆಗುತ್ತೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ಗಳನ್ನು ಕೇಳಿರೋದನ್ನ ನೋಡೋಣ. ಸೊ ಹೈಪೋಥೈರಾಯ್ಡಿಸಮ್ ಇಸ್ ಕಾಸ್ಡ್ ಬೈ ದ ಡೆಫಿಷಿಯನ್ಸಿ ಆಫ್ ಯಾವುದು, ಸೊ ಅಡ್ರಿನಲಿನ್ ಅಂದೇನು ಗ್ಲ್ಯಾಂಡ್. ಸೊ ಅದಕ್ಕೋಸ್ಕರ ಇದಾಗಲ್ಲ. ಡೆಫಿಷಿಯನ್ಸಿ ಆಫ್ ಏನಾಗುತ್ತೆ ಅಂದರೆ ಥೈರಾಕ್ಸಿನ್. ಓಕೆನಾ. ಗ್ಲೂಕೋಕಾರ್ಟಿಕಾಯ್ಡ್ಸಿಂದ ನಮಗೇನಾಗುತ್ತೆ ಅಂದರೆ ಹೈಪೋಥೈರಾಯ್ಡಿಸಮ್ ಆಗಲ್ಲ. ವಿಟಮಿನ್ B12 ಇಂದನೂ ಇವುಗಳಿಗೆ ಮಧ್ಯೆ ಏನೆಂದರೆ ಕನೆಕ್ಷನ್ ಇರಲ್ಲ. ಅದಕ್ಕೋಸ್ಕರ ಹೇಳ್ತಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಹೇಳ್ತಿರೋ ಪ್ರತಿಯೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಡೈರೆಕ್ಟ್ ಕ್ವಶನಾರು ಬರ್ಬೋದು, ಇಲ್ಲಾಂದರೆ ಈ ಆಪ್ಷನ್ಸ್ಗಳನ್ನಾರು ಮಿಕ್ಸ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಅದೇ ಕಾನ್ಸೆಪ್ಟಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಥೈರಾಕ್ಸಿನ್ ಪ್ರೊಡ್ಯೂಸ್ಡ್ ಇನ್ ದ ಥೈರಾಯ್ಡ್ ಗ್ಲ್ಯಾಂಡ್ ಈಸ್ ಅನ್ ಐಡೋನೇಟೆಡ್ ಡೆರಿವೇಟಿವ್ ಆಫ್ ಯಾವುದು ಅಂತ. ಸೊ ಇವಾಗ ಅಮೈನೋ ಆಸಿಡ್ ಯಾವುದದು ಥೈರೋಸಿನ್ ಆಗಿರುತ್ತೆ. ಥ್ರಿಯೋನಿನ್ ಆಗಲ್ಲ, ಲೈಸಿನ್ ಆಗಲ್ಲ, ಟ್ರಿಪ್ಟೋಫ್ಯಾನ್ ಆಗಲ್ಲ, ಥೈರೋಸಿನ್ ಆಗುತ್ತೆ. ಓಕೆನಾ. ಸೊ ಇಷ್ಟೇ ಇರೋದು. ಸೊ ಎಲ್ರಿಗೂ ಬಯೋಮಾಲಿಕ್ಯೂಲ್ಸ್ ಚಾಪ್ಟ್ರು ಆಲ್ರೆಡಿ ಫಿನಿಷ್ ಮಾಡಿದ್ದೀನಿ. ಸೊ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಎಲ್ಲ ಹೇಗೆ ಸಾಲ್ವ್ ಮಾಡಬೇಕು, ಸೊ ಏನು ಹೇಳಿದ್ದು ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ, ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಂಡಿರಿ. ವಿಡಿಯೋ ಲೈಕ್ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಓಕೆನಾ. ಸೊ ಕಮೆಂಟ್ ಮಾಡಿರಿ. ಇವತ್ತು ನೀವು ಅನ್ಬೇಕು, ಸೊ ಕೆಲವೊಂದು ಜನ ಸ್ಟಾರ್ಟೇ ಮಾಡುತ್ತಿರಲಿಲ್ಲ, ಸೊ ಮಾಡದೇ ಇರ್ಬೋದು ಇನ್ನೂ ತನಕನೂ. ಸೊ ಇವಾಗಾದರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಕಮೆಂಟ್ ಮಾಡಬೇಕು ನಿಮ್ಗೆ ಹೇಗೆ ಅನಿಸ್ತು ಈ ಕ್ಲಾಸ್. ಓಕೆನಾ. ಸೊ ಅದ್ರ ಮೇಲೆ ನನಗೂ ಹೆಲ್ಪ್ಫುಲ್ ಆಗುತ್ತೆ ನೀವೇನು ಹೇಳ್ತೀರಾ ಅನ್ನೋದು. ನೆಕ್ಸ್ಟ್ ವೀಡಿಯೋಸಲ್ಲೂ ನಾನು ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಸೊ ಟೇಕ್ ಕೇರ್, ಬೈ ಆಲ್ ದ ಬೆಸ್ಟ್ ಟು ಯು. ಸೊ ಸ್ಟಡಿ ವೆಲ್, ಬೈ ಟೇಕ್ ಕೇರ್.